ಉತ್ತರ ಭಾರತ ಬೇರೆ, ದಕ್ಷಿಣ ಭಾರತ ಬೇರೆ ಅಂತ ಇವರು 1000 ಸಲ ನಿಂತ್ಕೊಂಡು ತುತ್ತೂರಿ ಊದ್ಬೋದು. ಆದರೆ ನನ್ನ ಅಮ್ಮನನ್ನ ಉತ್ತರದ ಕಾಶಿಗೆ ನಾನು ಕರ್ಕೊಂಡು ಹೋದರೆ ಅವಳು ಏನು ಮಾಡ್ತಾಳೆ ಗೊತ್ತಾ? ಬರಬೇಕಾದ್ರೆ ನನಗೂ ಗೊತ್ತಿಲ್ಲದಂತೆ ಒಂದು ಬಾಟ್ಲಲ್ಲಿ ಗಂಗೆ ತುಂಬ್ಕೊಂಡು ಬರ್ತಾಳೆ. ತುಂಬ್ಕೊಂಡು ಬಂದು ಹೇಳ್ತಾಳೆ, ಒಂದೇ ಒಂದ್ಸಲ ರಾಮೇಶ್ವರಕ್ಕೆ ಕರ್ಕೊಂಡು ಹೋಗು, ಅಲ್ಲಿ ಅಭಿಷೇಕ ಮಾಡಿದರೆ ನನ್ನ ಯಾತ್ರೆ ಸಂಪೂರ್ಣ ಅಂತ. ಉತ್ತರದಲ್ಲಿ ಕಾಶಿ, ದಕ್ಷಿಣದಲ್ಲಿ ರಾಮೇಶ್ವರ, ಕನೆಕ್ಟೆಡ್. ನಾನೇನಾದರೂ ಸ್ವಲ್ಪ ಬುದ್ಧಿವಂತಿಕೆ ತೋರಿಸಿ ಮೊದಲು ರಾಮೇಶ್ವರಕ್ಕೆ ಕರ್ಕೊಂಡು ಹೋಗ್ತೀನಿ, ನಮ್ಮಮ್ಮ ಏನು ಮಾಡ್ತಾಳೆ ಅಂತ ಹೇಳಿದರೆ, ರಾಮೇಶ್ವರದಲ್ಲಿ ಅವಳು ಸಮುದ್ರ ತೀರಕ್ಕೆ ಹೋಗಿ ಮರಳಿನಲ್ಲಿ ಲಿಂಗ ಮಾಡಿ ಆ ಮರಳನ್ನು ಸ್ವಲ್ಪ ತಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬರ್ತಾಳೆ. ಕೇಳಿದರೆ ಕಾಶಿಗೆ ಕರ್ಕೊಂಡು ಹೋಗು, ಗಂಗೆಯಲ್ಲಿ ಇದನ್ನು ಸಮರ್ಪಣೆ ಮಾಡಬೇಕು, ಆಗಲೇ ನನ್ನ ಯಾತ್ರೆ ಕಂಪ್ಲೀಟ್ ಆಗೋದು ಅಂತ. ಇಂಟ್ರೆಸ್ಟಿಂಗ್ ಪಾರ್ಟ್ ಇದು. 12 ಜ್ಯೋತಿರ್ಲಿಂಗಗಳನ್ನ, 12 ಜ್ಯೋತಿರ್ಲಿಂಗಗಳನ್ನ ಇವತ್ತು ನೀವು ಮಾರ್ಕ್ ಮಾಡಿ ನೋಡಿ. ಅದು ಬರೀ ಉತ್ತರದಲ್ಲೋ ಬರೀ ದಕ್ಷಿಣದಲ್ಲೋ ಇಲ್ಲ. 12 ಜ್ಯೋತಿರ್ಲಿಂಗಗಳು ಇಡೀ ಭಾರತಕ್ಕೆ ವ್ಯಾಪ್ತಗೊಂಡಿವೆ. 52 ಶಕ್ತಿಪೀಠಗಳನ್ನು ಗುರುತಿಸಿ ಅದು ಈಶಾನ್ಯದ ಕಾಮಾಖ್ಯದಿಂದಿಡಿದು ದಕ್ಷಿಣದವರೆಗೂ ಹಬ್ಬಿಕೊಂಡಿದೆ. ಉತ್ತರದಲ್ಲಿದೆ, ನೀವು ಪೂರ್ವದಲ್ಲಿದೆ, ಪಶ್ಚಿಮದಲ್ಲಿದೆ, ಎಲ್ಲಿ ನೋಡ್ತಿರೋ ಅಲ್ಲಿ ಭಾರತದ 52 ಶಕ್ತಿಪೀಠಗಳಿವೆ. ನೀವು ಶಕ್ತಿ ಆರಾಧಕರಾದರೆ ಇಡೀ ಭಾರತವನ್ನು ಪೂರ್ಣವಾಗಿ ನೋಡದೆ ಹೋದರೆ ಸಾಧ್ಯವೇ ಇಲ್ಲ. ನೀವು ಶಿವನ ಆರಾಧಕರಾದರೆ ಇಡೀ ಭಾರತವನ್ನು ಪೂರ್ಣವಾಗಿ ನೋಡದೆ ಹೋದರೆ ಸಾಧ್ಯ ಆಗಲ್ಲ. ಈ ಕಾರಣಕ್ಕೆ ಒಡೆಯೋದಕ್ಕೆ ಇವರು 1000 ಐಡಿಯಾ ಹುಡುಕಿದರೆ ನನ್ನ ಪೂರ್ವಜರು ಜೋಡಿಸೋದಕ್ಕೆ 1,00,000 ಐಡಿಯಾ ರೆಡಿ ಮಾಡಿರ್ತಾರೆ. ಹಿಂಗಾಗಿ ಇವತ್ತಿನವರೆಗೂ ನಾವು ಜೊತೆಯಲ್ಲಿದ್ದೀವಿ. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಇತ್ತು. ಇನ್ನೂ ಮಲಗಿದರೆ ಭಾರತ ಏಳುವಾಗ ಇರೋದೇ ಇಲ್ಲ ಅಂತ. ಸುದೀರ್ಘ ನಿದ್ರೆ ನಾವು ಎದ್ದಿರೋದೇ ಕಳೆದ 8-10 ವರ್ಷಗಳಿಂದ. ಅದಕ್ಕಿಂತಲೂ ಮುಂಚೆ ನಾವು ಎದ್ದಿದ್ವಿ ಅಂತ ನನಗೆ ಯಾವತ್ತೂ ಅನ್ಸೋದೇ ಇಲ್ಲ. ಏಳುವಿಕೆ ಶುರುವಾಗಿರೋದೇ ಇತ್ತೀಚೆಗೆ. ಆದರೆ ಏಳುವಿಕೆ ಎಷ್ಟು ಬೇಗ ನಮ್ದು ಕಳೆದು ಹೋಗಿದೆ ಅಂತಂದ್ರೆ, ಈಗೇನಾದರೂ ಮತ್ತೆ ಮಲಗಿ ಇದನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಇನ್ನು ಭಾರತ ಉಳಿಯದ ಸ್ಥಿತಿಗೆ ತಲುಪುತ್ತೆ. ನಾನು ವಾಸ್ತವವಾಗಿ ಇಡೀ ಕಾರ್ಯಕ್ರಮದಲ್ಲಿ ಮೋದಿಯನ್ನ ತರದ್ ಬೇಡ ಅಂತ ಅನ್ಕೊಂಡಿದ್ದೆ. ನನಗಿತ್ತು ಮೋದಿಯನ್ನಿಲ್ಲದೆ ಈ ಕಾರ್ಯಕ್ರಮವನ್ನು ಮಾಡಬಹುದು ಅಂತ. ಆದರೆ ನಿಮಗೆ ಮೋದಿಯ ಕುರಿತಂತೆ ಎಷ್ಟು ದ್ವೇಷ ಇದೆ ಈ ನಾಡಿನಲ್ಲಿ ಅಂತಂದ್ರೆ, ಆಗ ನನಗನ್ನಿಸ್ತು ಮೋದಿಯನ್ನು ಪ್ರೀತಿಸುವಂತ ನಾವು ಅವರನ್ನು ಬಿಟ್ಟು ಯಾಕೆ ಕಾರ್ಯಕ್ರಮ ಮಾಡಬೇಕಾಗಿದ್ರೆ, ಕಾರ್ಯಕ್ರಮದ ಉದ್ದಕ್ಕೂ ಎಲ್ಲೆಲ್ಲಿ ಮೋದಿಯವರ ಅಗತ್ಯ ಇದೆಯೋ, ಮೋದಿ ಹೇಗೆ ಈ ದೇಶದ ಜನರನ್ನ ಜಾಗೃತಗೊಳಿಸಿದ್ದಾರೆ, ಎರಡನೇದು ಜಗತ್ತನ್ನ ಭಾರತದ ಕುರಿತಂತೆ ಹೇಗೆ ಎಚ್ಚರಿಸಿದ್ದಾರೆ ಅನ್ನೋದನ್ನ ಉದ್ದಕ್ಕೂ ತರುವಂತ ಪ್ರಯತ್ನ ಮಾಡ್ತೀನಿ. ನೀವು ಅದನ್ನು ಸ್ವೀಕಾರ ಮಾಡ್ತೀರಾ ಅನ್ನುವಂಥ ಭರವಸೆ ನನಗಿದೆ. ಮೊದಲನೇದಾಗಿ ಇತ್ತೀಚೆಗೆ ಒಂದು ಪುಸ್ತಕ ಬಂತು. ಇತ್ತೀಚೆಗೆ ಅಂದ್ರೆ ಒಂದು ವರ್ಷ ಆಯಿತು. ಸ್ನೇಕ್ಸ್ ಇನ್ ದ ಗಂಗಾ ಅಂತ ಪುಸ್ತಕದ ಹೆಸರು. ಬರೆದವರು ಡಾಕ್ಟರ್ ರಾಜೀವ್ ಮಲ್ಹೋತ್ರಾ ಅಂತ. ಸ್ನೇಕ್ಸ್ ಇನ್ ದ ಗಂಗಾ ಪುಸ್ತಕದ ವೈಶಿಷ್ಟ್ಯ ಏನು ಅಂತಂದ್ರೆ, ಆ ಪುಸ್ತಕದ ಹೆಸರೇ ವೈಶಿಷ್ಟ್ಯಪೂರ್ಣವಾದ್ದು. ಸ್ನೇಕ್ಸ್, ಗಂಗೆಯೊಳಗೆ ವಿಷ ಸರ್ಪಗಳಿವೆ ಅಂತ. ಯಾಕೆ ಹೆಸರಿಟ್ಟಿರ್ಬೋದು ಅಂತ ತುಂಬಾ ಯೋಚನೆ ಮಾಡಿದ್ಮೇಲೆ ನನಗೆ ಅನ್ನಿಸ್ತು, ನಮ್ಗೆಲ್ರಿಗೂ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ. ಗಂಗೆ ಅಂದ್ರೆ ಅತ್ಯಂತ ಪವಿತ್ರವಾಗಿರುವಂತ ನದಿ. ಇಲ್ಲಿ ಇಳಿದ್ರೆ ಆರಾಮಾಗಿ ಸ್ನಾನ ಮಾಡ್ಕೊಂಡು ಬರಬಹುದು ಮತ್ತು ನಾವು ಹೊರಗೆ ಬರಬೇಕಾದ್ರೆ ಪವಿತ್ರವಾಗ್ತೀವಿ ಅಂತ. ಆದರೆ ಕಳೆದ ಅನೇಕ ವರ್ಷಗಳಲ್ಲಿ ಈ ಗಂಗೆಯೊಳಗೆ ಎಷ್ಟು ವಿಷಸರ್ಪಗಳು ಇಳಿದಿವೆ ಅಂತಂದ್ರೆ, ನಾವು ಯಾವ ನದಿಯನ್ನ ಪವಿತ್ರ ಅಂತ ಸ್ನಾನ ಮಾಡ್ಲಿಕ್ಕೆ ಇಳಿತೀವೋ ವಾಪಸ್ ಬರೋದ್ರ ವೇಳೆಗೆ ಅದು ನಮ್ಮ ಮೈ ಉದ್ದಕ್ಕೂ ಬೇಕಾದಷ್ಟು ವಿಷವನ್ನ ಹರಡಿಸಬಲ್ಲಂತ ಒಂದು ಗಂಗೆಯಾಗಿ ಮಾರ್ಪಡುತ್ತೆ ಎನ್ನುವಂತ ಸಂಗತಿಯನ್ನಿಟ್ಕೊಂಡು ಅವ್ರು ಬರೆದಿರುವಂತ ಪುಸ್ತಕ. ಆ ಪುಸ್ತಕವನ್ನು ಮತ್ತು ಅವರು ಮುಂಚೆ ಬರೆದಿರುವಂತಹ ಬ್ರೇಕಿಂಗ್ ಇಂಡಿಯಾ ಪುಸ್ತಕವನ್ನು ಓದಿದ ಎಂಥವನಿಗಾದ್ರೂ ಈ ದೇಶ ಯಾವ ತರದ ಪರಿಸ್ಥಿತಿಯ ಮೂಲಕ ಹಾದು ಹೋಗ್ತಿದೆ ಅಂತ ಒಂದು ಗಂಭೀರವಾದ ಚಿಂತನೆ ಅನ್ಸುತ್ತೆ. ನಾನು ಸುಮ್ಮನೆ ನಿಮ್ಮನ್ನು ಕೇಳೋದು, ಭಾರತಕ್ಕೆ ಇರಬಹುದಾಗಿರುವಂತ ಶತ್ರುಗಳು ಯಾರು ಎನ್ನುವಂತ ಪ್ರಶ್ನೆಯನ್ನ ನಮ್ಮ ಮುಂದೆ ಯಾರಾದರೂ ಇಟ್ರೆ ತಕ್ಷಣಕ್ಕೆ ನಮ್ಮ ಕಣ್ಮುಂದೆ ಬರೋದು ಶತ್ರುಗಳು ಯಾರು ಗೊತ್ತಾ? ಒಂದು ಪಾಕಿಸ್ತಾನ, ಇನ್ನೊಂದು ಚೀನಾ. ಇವೆರಡು ಭಾರತಕ್ಕಿರೋ ಶತ್ರುಗಳು ಅಂತ. ಆದ್ರೆ ಜನರಲ್ ಬಿಪಿನ್ ರಾವತ್ರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ಇಂಡಿಯಾ ಈಸ್ ರೆಡಿ ಫಾರ್ ಅ 2.5 ಫ್ರಂಟ್ ವಾರ್, ಪಾಕಿಸ್ತಾನ್, ಚೈನಾ ಅಂಡ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಅಂತ. ಜನರಲ್ ಬಿಪಿನ್ ರಾವತ್ ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. ಈ ದೇಶದ CDS ಆಗಿದ್ದಂಥವರು. ಒಂದು ಹೆಲಿಕಾಪ್ಟರ್ ದುರ್ಘಟನೆಯಲ್ಲಿ ಅವರನ್ನು ಕಳ್ಕೊಳ್ಬೇಕಾದಂಥ ಸ್ಥಿತಿ ಬಂತು. ಒಂದಿನ ಒಂದು ಮಾತಾಡ್ತಾ ಪಾಕಿಸ್ತಾನ ಮತ್ತು ಚೀನಾದ ಮಾತುಗಳನ್ನ ಆಡಬೇಕಾದ್ರೆ ಅವ್ರು ಹೇಳಿದ್ರು, ನಾವು ಬರೀ 2 ಫ್ರಂಟ್ ವಾರಿಗಷ್ಟೇ ರೆಡಿ ಆಗಿಲ್ಲ, ಪಾಕಿಸ್ತಾನ ಮತ್ತು ಚೀನಾನಷ್ಟೇ ಎದುರಿಸ್ಲಿಕ್ಕೆ ರೆಡಿ ಆಗಲಿಲ್ಲ, ಆದರೆ
2.5 ಫ್ರಂಟ್ನ ವಾರಿಗೆ ರೆಡಿ ಆಗಿದ್ದೀವಿ, 2.5 ಫ್ರಂಟ್ ವಾರಿಗೆ ರೆಡಿ ಆಗಿದ್ದೀವಿ. ಈ ಹಾಫ್ ಫ್ರಂಟ್ ಯಾವುದು ಅಂತ ಅವ್ರು ಅಂದಿದ್ದು ಅಂತ ಎಲ್ಲರೂ ಅನ್ಕೊಂಡ್ರು ಅಂದ್ರೆ ಭಾರತದೊಳಗಿರುವಂತ ಶತ್ರುಗಳಿದ್ದಾರಲ್ಲ ಅವರನ್ನು ಎದುರಿಸಲಿಕ್ಕೂ ಈಗ ಭಾರತ ಸಿದ್ಧವಾಗಿದೆ ಅಂತ ಜನರಲ್ ಬಿಪಿನ್ ರಾವತ್ ತುಂಬಾ ಧೈರ್ಯವಾಗಿ ಅಥವಾ ಎಲ್ರಿಗೂ ಅರ್ಥವಾಗುವಂತೆ ಹೇಳಿದ್ರು. ಆದ್ರೆ ಬಹಳ ಆಶ್ಚರ್ಯಕರ ಸಂಗತಿ ನಾನು ಹೇಳ್ತೀನಿ, ಬಹುಶಃ ಜನರಲ್ ಬಿಪಿನ್ ರಾವತ್ ಅದನ್ನು ಹೆಂಗೆ ಯೋಚನೆ ಮಾಡಿದ್ರು ಗೊತ್ತಿಲ್ಲ. ನಮ್ಗನ್ಸುತ್ತೆ ಒನ್ ಫ್ರಂಟ್ ಇಸ್ ಪಾಕಿಸ್ತಾನ್, ಒನ್ ಫ್ರಂಟ್ ಇಸ್ ಚೈನಾ ಅಂಡ್ ಹಾಫ್ ಫ್ರಂಟ್ ಇಸ್ ಇಂಡಿಯಾಸ್ ಎನಿಮೀಸ್ ಅಂತ ಒಳಗಿರೋರು. ಆದ್ರೆ ವಾಸ್ತವವಾಗಿ ಬೇರೆ. ಹಾಫ್ ಫ್ರಂಟ್ ಪಾಕಿಸ್ತಾನ, ಹಾಫ್ ಫ್ರಂಟ್ ಚೀನಾ, ಉಳಿದ 1.5 ಭಾಗ ಭಾರತದೊಳಗೆ ಕೂತಿದ್ದಾರೆ ಅಂತ. ನಂಗೆ ಇತ್ತೀಚೆಗೆ ಒಂದು ಒಳ್ಳೆ ಟ್ವೀಟ್ ಅನ್ನು ನೋಡ್ತಿದ್ದೆ, ಬಹಳ ಚೆನ್ನಾಗಿದೆ. ಚೀನಾದವರು ಯೋಚನೆ ಮಾಡ್ತಿದ್ದಾರಂತ, ಏನ್ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ಭಾರತದ ಗಡಿಯಲ್ಲಿ ಚೀನಿ ಸೈನಿಕರನ್ನ ನಿಲ್ಲಿಸಿ ಅವರನ್ನ ಎದುರಿಸುವ ಸಾಹಸ ಮಾಡುವುದಕ್ಕಿಂತ ಭಾರತದ ವಿಪಕ್ಷಗಳನ್ನ ಖರೀದಿ ಮಾಡೋದೇ ಸುಲಭ ಮತ್ತು ಈಸಿ ಆಗಿದೆ, ಜೊತೆಗೆ ಕಾಸ್ಟ್ ಕಮ್ಮಿ ವರ್ಕೌಟ್ ಆಗುತ್ತೆ ಅಂತ. ಸೈನಿಕರನ್ನ ನಿಲ್ಲಿಸಿ ಹೋರಾಟ ಮಾಡೋದಕ್ಕಿಂತ ಇಲ್ಲಿರೋ 28 ವಿಪಕ್ಷಗಳನ್ನ ಕೊಂಡ್ಕೊಂಡ್ಬಿಟ್ರೆ ನಾವು ಹೋರಾಟ ಮಾಡೋದು ಸುಲಭ, ನಮ್ಗೇನು ಖರ್ಚಿಲ್ಲ, ನಷ್ಟವೂ ಇಲ್ಲ, ಸೋತ್ರೆ ಜಗತ್ತಿನ ಮುಂದೆ ಅವಮಾನವೂ ಇಲ್ಲ. ಆದ್ರೆ ಇವತ್ತು ಭಾರತೀಯ ಸೇನೆ ಚೀನಿ ಸೇನೆಯನ್ನ ಹೇಗೆ ಅಡ್ಡಗಟ್ಟಿ ನಿಂತಿದೆ ಅಂತಂದ್ರೆ, ಬಿಪಿನ್ ರಾವತ್ ಹೇಳಿದ್ರು 100% ಹೌದು. ಚೀನಿ ಸೇನೆಯ ಕುರಿತಂತೆ ಒಂದು ರಿಪೋರ್ಟ್ ಇತ್ತೀಚೆಗೆ ಬಂತು. ಅದನ್ನ ಬರೆದವರು ಬ್ರಹ್ಮಚಾಲಿನಿ ಅಂತ ಒಬ್ಬ ಅದ್ಭುತವಾಗಿರುವಂತ ಥಿಂಕರ್. ನಾನು ಬಹಳ ಫಾಲೋ ಮಾಡ್ತೀನಿ ಅವರನ್ನ. ಯಾಕೆ ಅಂತಂದ್ರೆ ಮೋದಿಯ ಕಂಠಮಟ್ಟ ವಿರೋಧಿ ಆತ. ಯಾರು ಅಧಿಕಾರದಲ್ಲಿರ್ತಾರೋ ಅವ್ರನ್ನ ಯಾವಾಗ್ಲೂ ವಿರೋಧಿಸುವಂತ ಬ್ರಹ್ಮಚಾಲಿನಿ ಒಂದು ಮಾತನ್ನ ಇತ್ತೀಚೆಗೆ ಬರೀತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಚೀನಾ ಎದುರಿಗೆ ಬಂದು ನಿಲ್ಲಿಸಿಬಿಟ್ಟಿದೆ ತನ್ನ ಸೈನಿಕರನ್ನ, ಆದ್ರೆ ಭಾರತ ಕೂಡ ಮೊಟ್ಟ ಮೊದಲ ಬಾರಿಗೆ ಚೀನಾದ ಎದುರಿಗೆ ಒಂದು ಚೂರು ಬೆಂಡ್ ಆಗದೆ ಹೇಗೆ ತನ್ನ ಸೈನಿಕರನ್ನ ಲೈನ್ ಆಗಿ ನಿಲ್ಲಿಸಿದೆ ಅಂತಂದ್ರೆ, ಚೀನಾಕ್ಕೆ ಈಗ ಒಳಬರಲಾಗದ, ಹೊರಕ್ಕೆ ವಾಪಸ್ ಹೋಗಲಾಗದಂತ ದಯನೀಯ ಪರಿಸ್ಥಿತಿ ಚೀನಾಕ್ಕೆ ಒದಗಿಬಿಟ್ಟಿದೆ. ಚೀನಾಕ್ಕಿರೋದು ಒಂದೇ ಒಂದು ಮಾರ್ಗ, G20ಯ ಮೀಟಿಂಗಿಗೆ ಭಾರತಕ್ಕೆ ಬರಬೇಕು, ನರೇಂದ್ರ ಮೋದಿ ಅವರೊಂದು ಕೈ ಕುಲುಕಬೇಕು, ಕುಲುಕಿ ಹೇಳಬೇಕು, ನಾವು ಕೈ ಕುಲುಕಿರೋದ್ರಿಂದ ಇನ್ಮುಂದೆ ನಿಮ್ಮ ಮತ್ತು ನಮ್ಮ ನಡುವೆ ಯುದ್ಧ ಇಲ್ಲ, ನಿಮ್ ಸೈನ್ಯ ನೀವು ಕರ್ಕೊಳ್ಳಿ, ನಮ್ಮ ಸೈನ್ಯ ನಾನು ಕರ್ಕೊಳ್ತೀನಿ ಅಂತ ಹೇಳೋದು ಬಿಟ್ರೆ ಬೇರೆ ಮಾರ್ಗ ಇಲ್ಲ. ಯಾಕೆ ಅಂದ್ರೆ ಯುದ್ಧ ನಡೆದರೆ ಭಾರತವನ್ನು ಸೋಲಿಸೋದು ಚೀನಾಕ್ಕೆ ಈಗ ಸಾಧ್ಯವಾಗೋದಿಲ್ಲ ಅಂತ ಬ್ರಹ್ಮಚಾಲಿನಿ, ನರೇಂದ್ರ ಮೋದಿಯವರ ಕಂಠಮಟ್ಟ ವಿರೋಧಿಯೊಬ್ರು ಇವತ್ತಿನ ಭಾರತದ ಸ್ಥಿತಿಗತಿಯ ಬಗ್ಗೆ ಬರೀತಾರೆ. ಅಂದ್ರೆ ನಾವು ಚೀನಾವನ್ನು ಎದುರಿಸಲಿಕ್ಕೆ ಸಿದ್ಧವಾಗಿದ್ದೀವಿ. ಪಾಕಿಸ್ತಾನ ನಮ್ಮ ಎದುರಿಗೆ ಇವತ್ತೇನು ಉಳ್ಕೊಂಡೇ ಇಲ್ಲ. ಪಾಕಿಸ್ತಾನದ ಸ್ಥಿತಿ ಏನಾಗಿದೆ ಅಂತಂದ್ರೆ, ಬರ್ದಿಟ್ಕೊಳ್ಳಿ, 2024ಕ್ಕೆ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಆಗುತ್ತೋ ಗೊತ್ತಿಲ್ಲ, ಆದ್ರೆ ಬಹಳ ದೂರ ಇಲ್ಲ, ಪಾಕಿಸ್ತಾನ 4 ಚೂರಾಗುವಂತ ಪರಿಸ್ಥಿತಿಗೆ ಬಂದು ನಿಂತಿದೆ. ಈಗಾಗಲೇ ಪಾಕಿಸ್ತಾನದ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ನಾವು ಭಾರತದೊಂದಿಗೆ ವಿಲೀನವಾಗ್ತೀವಿ ಅಂತ ಹೇಳುವಂತ ಮಾತುಕತೆಗಳು ಶುರುವಾಗಿವೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ವಿರುದ್ಧ ಅಲ್ಲಿನ ರೆಬೆಲ್ಗಳು ಪಾಕಿಸ್ತಾನಿ ಸೈನಿಕರನ್ನ ಹತ್ಯೆ ಮಾಡ್ತಿದ್ದಾರೆ. ನೀವು ಇನ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಸಿಂಧ್ನವರು ಪ್ರತ್ಯೇಕ ಆಗಬೇಕು ಅಂತ ಬಯಸ್ತಿದ್ದಾರೆ. ಹೀಗಾಗಿ ಮೂಲ ಪಾಕಿಸ್ತಾನ ಮತ್ತು ಇತರೆ 3 ಚೂರುಗಳಾಗಿ ಪಾಕಿಸ್ತಾನ ನಿರ್ಮಾಣಗೊಂಡ್ರು ಯಾರೂ ಅಚ್ಚರಿ ಪಡಬೇಕಾದಂತ ಸ್ಥಿತಿ ಇಲ್ಲ. ಆ ಸ್ಥಿತಿಗೆ ಪಾಕಿಸ್ತಾನವನ್ನು ತಗೊಂಡೋಗಿದ್ದೀವಿ. ಒಂದ್ ಕಡೆ ಪಾಕಿಸ್ತಾನ ಬ್ರಿಟಲ್ ಆಗಿದೆ, ಒಂದ್ ಕಡೆ ಚೈನಾ ಬ್ರಿಟಲ್ ಆಗಿದೆ. ಆದರೆ ಪ್ರಾಬ್ಲಮ್ ಒಳಗಿನವರು ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ನಾನು ಸುಮ್ಮನೆ ನಿಮ್ಮನ್ನು ಕೇಳೋದು, 2.5 ಫ್ರಂಟ್ನ ವಾರ್ ಅಂತ ಹೇಳಿದ್ರಲ್ಲ, 2.5 ಫ್ರಂಟ್ ವಾರ್ ಅಂತ ಜನರಲ್ ಬಿಪಿನ್ ರಾವತ್ ಹೇಳಿದ್ರಲ್ಲ, ಸುಮ್ಮನೆ ಯೋಚನೆ ಮಾಡಿ. ಗೋಹತ್ಯಾ ನಿಷೇಧ ವಿಚಾರ ಬಂದಾಗ ಕರ್ನಾಟಕದ ಒಬ್ಬ ಮಂತ್ರಿ ಮಾತಾಡ್ತಾ ಹೇಳಿದ್ರು, ಎಮ್ಮೆನ ಕಡಿಯಬಹುದಾದ್ರೆ ಗೋವನ್ನ ಕಡಿಯೋದ್ರಲ್ಲಿ ಏನ್ ತಪ್ಪಿದೆ ಎನ್ನುವಂತ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಕೇಳಿದವರು ಮುಸಲ್ಮಾನರ ಅಲ್ಲ, ಕೇಳಿದವರು ಕ್ರಿಶ್ಚಿಯನ್ರ ಅಲ್ಲ, ಕೇಳಿದವರು ಪಾಕಿಸ್ತಾನದವರ ಅಲ್ಲ, ಕೇಳಿದವರು ಚೀನಾದವರ ಅಲ್ಲ, ನಮ್ಮವರೇ. ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡ್ಕೊಳ್ತೀವಿ, ವಾಪಸ್ ತಗೋತೀವಿ ಎಂದವರು ಕ್ರಿಶ್ಚಿಯನ್ರ, ವಾಪಸ್ ತಗೋತೀವಿ ಎಂದವರು ಮುಸಲ್ಮಾನರ, ವಾಪಸ್ ತಗೋತೀವಿ ಎಂದವರು ಪಾಕಿಸ್ತಾನದವರ ಅಲ್ಲ, 100% ನಮ್ಮವರೇ. ಈ ದೇಶದ ಒಬ್ಬ ಪ್ರಧಾನಮಂತ್ರಿ, ಗಂಭೀರವಾಗಿರೋದು, ನೀವು ಮರ್ತೋಗಿರುವಂತ ಸಂಗತಿ ನೆನಪಿಸ್ತೀನಿ, ಅವರು ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ ಒಂದು ಮಾತನ್ನು ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ, ಈ ದೇಶದ ಸಂಪನ್ಮೂಲಗಳ ಮೊದಲ ಹಕ್ಕು ಯಾರದ್ದು ಅಂತಂದ್ರೆ, ಈ ದೇಶದ ಎಲ್ಲ ಸಂಪನ್ಮೂಲಗಳು, ಅದು ನೀರಿರ್ಬೋದು, ಅದು ಗಾಳಿ ಇರ್ಬೋದು, ಅದು ಭೂಮಿ ಇರ್ಬೋದು, ಈ ಎಲ್ಲ ಸಂಪನ್ಮೂಲಗಳ ಮೊದಲ ಒಡೆತನ ಯಾರಿಗಿದೆ ಅಂತಂದ್ರೆ ಮುಸಲ್ಮಾನರಿಗಿದೆ ಅಂತಂದ್ರು. ಹೇಳಿದವರು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್, ಬೇರೆ ಯಾರೂ ಅಲ್ಲ.
ಪಾಕಿಸ್ತಾನದವ್ರು ಈ ಮಾತನ್ನು ಹೇಳಿ ಒತ್ತಾಯ ಹಾಕಿದ್ರೆ ಒಪ್ಕೊಳ್ತಿದ್ದೆ ನಾನು. ಇದು ನಮ್ಮವರೇ ಹೇಳಿರುವಂತ ಮಾತು. ಹಿಂದೂ ಅಂದ್ರೆ ಅಶ್ಲೀಲ ಹೇಳಿದ್ಯಾರು? ಯಾರೋ ಹೊರಗಿನವರಲ್ಲ, ನಮ್ಮವರೇ ಹೇಳಿದ್ದು. ಯಾರನ್ನು ನಾವು ನಮ್ಮವರು ಅಂತ ಗುರುತಿಸ್ತೀವೋ ಅವ್ರು ಹಿಂದೂ ಅಂದ್ರೆ ಅಶ್ಲೀಲ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋದು ಅತ್ಯಂತ ಕೆಟ್ಟ ಪರಂಪರೆ ಅಂತ ಹೇಳೋದು ಕೂಡ ಹೊರಗಿನವರು ಯಾರೋ ಅಲ್ಲ, ಅದು ನಮ್ಮವರೇ. ಹೇಗೆ ಫೈಟ್ ಮಾಡ್ತೀರಾ ಇವರುಗಳ ಜೊತೆ? ಬಿಪಿನ್ ರಾವತ್ರು ಈ ವಿಚಾರವನ್ನ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಹಂಚಿಕೊಂಡ್ರು. ಮಿತ್ರ, ಈ ದೇಶದ ಒಟ್ಟಾರೆ ಇತಿಹಾಸವನ್ನು ನೀವು ಗಮನಿಸಿದ್ರೆ ಈ ದೇಶದ ಮೇಲೆ ನಿರಂತರವಾಗಿ ಆಕ್ರಮಣಗಳಾಗಿವೆ. ಹೀಗಾಗಿ ಈ 2.5 ಫ್ರಂಟ್ ವಾರ್ ನಡೆಯೋದು ಸುಲಭ ಇಲ್ಲ. ಭಾರತವನ್ನ ಇವತ್ತಿನವರೆಗೂ ಇದ್ದೀವಲ್ಲ, ಈ ಕಾಪಾಡಿಕೊಂಡಿರೋ ಸಂಗತಿಗೋಸ್ಕರ ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ದೇವರಿಗೆ ಹೂವು ಹಾಕಬೇಕಾದ್ರೆ ನಮಗೆ ನಮ್ಮ ಭಾರತವನ್ನ ಇಷ್ಟರ ಮಟ್ಟಿಗೆ ಉಳಿಸಿಕೊಟ್ಟಿರುವ ನಮ್ಮ ಪೂರ್ವಜರಿಗೆ ಒಂದು ವಿಶೇಷವಾದ ನಮಸ್ಕಾರ ಹಾಕಬೇಕು. ಜಗತ್ತಿನ ಯಾವ ರಾಷ್ಟ್ರಕ್ಕೂ ಈ ಸಾಮರ್ಥ್ಯ ಇಲ್ಲ. ನಾನು ಪ್ರತಿ ಬಾರಿ ಯಾವಾಗಲೂ ಭಾಷಣದಲ್ಲಿ ನೆನಪಿಸ್ಕೊಳ್ತಿರ್ತೀನಿ, ಈ ದೇಶದ ಮೇಲೆ ಆದಷ್ಟು ಆಕ್ರಮಣಗಳು ಜಗತ್ತಿನ ಯಾರ ಮೇಲೂ ಆಗಿರ್ಲಿಕ್ಕಿಲ್ಲ. ಗ್ರೀಕರ ಅಲೆಕ್ಸಾಂಡರ್ನಿಂದ ಹಿಡಿದು ಶಕರು, ಹೂಣರು, ತುರ್ಕರು, ಅರಬ್ಬರು, ಮೊಘಲರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಪಾಕಿಸ್ತಾನ, ಚೀನಾ, ಎಷ್ಟು ಜನರ ನಿರಂತರ ಆಕ್ರಮಣ. ಉದ್ದೇಶ ಒಂದೇ, ಭಾರತದ ಹಿಂದೂಗಳನ್ನ ಇಲ್ಲವಾಗಿಸಬೇಕು ಅಂತ. ಹೆಚ್ಚು ಕಡಿಮೆ 1500 ವರ್ಷಗಳಿಂದ ನಿರಂತರ ಆಕ್ರಮಣ ಮಾಡಿದ್ರೂ ಕೂಡ 2000 ವರ್ಷಗಳ ನಿರಂತರ ಆಕ್ರಮಣದ ನಂತರ ಇವತ್ತಿಗೂ ಕೂಡ ಅಲುಗಾಡಿಸಲಾಗದಂತ ಯಾವುದಾದ್ರೂ ಒಂದು ಸಮುದಾಯ, ಒಂದು ಸಮಾಜ, ಒಂದು ಧರ್ಮ ಭೂಮಿಯ ಮೇಲೆ ಉಳ್ಕೊಂಡಿದೆ ಅಂತಂದ್ರೆ ಅದು ನಾವು ಮಾತ್ರ. ಇದು ನಮ್ಮ ಸಾಮರ್ಥ್ಯ ಅಂತ. ಈ ಕಾರಣಕ್ಕೆ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಪೂರ್ವಜರು ಸೇರಲೇಬೇಕು. ಆದರೆ ಇಸ್ಲಾಮಿನ ಆಕ್ರಮಣದ ಬಗ್ಗೆ ತುಂಬಾ ಮಾತನಾಡಿದೀವಿ ನಾವು. ಮುಸಲ್ಮಾನರು ಆಕ್ರಮಣ ಮಾಡಿದ್ರು, ಮುಸಲ್ಮಾನರು ದೇವಾಲಯಗಳನ್ನು ಧ್ವಂಸಗೊಳಿಸಿದ್ರು, ಮುಸಲ್ಮಾನರು ಈ ದೇಶದ ಹೆಣ್ಣು ಮಕ್ಕಳ ಮಾನಭಂಗ ಮಾಡಿದ್ರು, ಮುಸಲ್ಮಾನರು ಈ ದೇಶದ ವ್ಯವಸ್ಥೆಯನ್ನು ಹದಗಡಿಸಿದ್ರು, ಈ ದೇಶದಲ್ಲಿ ಮತಾಂತರಗಳನ್ನು ಮಾಡಿದ್ರು, ಈ ದೇಶದಲ್ಲಿ ಮಲ ಹೊರುವ ಪದ್ಧತಿಯನ್ನ ಮುಸಲ್ಮಾನರು ಶುರು ಮಾಡಿದ್ರು, ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಜೀವ ಹರಿಸಿಕೊಳ್ಳುವ ಜೌಹರ್ ಪದ್ಧತಿ ಶುರುವಾಗಿದ್ದು ಮುಸಲ್ಮಾನರ ಕಾರಣದಿಂದಾಗಿ ನಮ್ಮ ರೀತಿ ರಿವಾಜುಗಳು, ಸಂಪ್ರದಾಯಗಳೆಲ್ಲವೂ ಬದಲಾದವು. ಇವೆಲ್ಲವನ್ನೂ ಮಾತನಾಡ್ತೀವಿ. ಆದರೆ ಯಾವತ್ತಾದ್ರೂ ಕ್ರಿಶ್ಚಿಯನ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡ್ತೀವ ಅಂತ ಕೇಳಿದ್ರೆ ನಮ್ಮಲ್ಲಿ ಬಹುತೇಕರಿಗೆ ಕ್ರಿಶ್ಚಿಯನ್ರ ಆಕ್ರಮಣಗಳ ಬಗ್ಗೆ ಗೊತ್ತೇ ಇಲ್ಲ ಅಂತ. ಯಾರ್ಯಾರು ಕೊಂಕಣಿಗಳಿಲ್ಲಿದ್ದಾರಲ್ಲ, GSBಗಳು, ಅವರಿಗೂ ಇವತ್ತು ಇತಿಹಾಸ ಗೊತ್ತಿರೋದಿಲ್ಲ. ಸುಮ್ಮನೆ ಆ GSBಗಳನ್ನು ಮಾತನಾಡಿಸಿ ನೋಡಿ, ನಿಮ್ಮ ಪೂರ್ವಜರ ಮನೆಗಳು ಎಲ್ಲಿದ್ವು ಅಂತ ಎಲ್ಲರೂ ಗೋವಾ ಕೈ ತೋರಿಸ್ತಾರೆ. ಅವರೆಲ್ಲ ಗೋವಾದಲ್ಲಿದ್ದವರು. ನಿಮ್ಮ ಮನೆ ದೇವರೆಲ್ಲಿದೆ ಅಂತ ಕೇಳಿ ಎಲ್ಲರೂ ಗೋವಾ ಕೊಡ್ತಾರೆ. ಆದ್ರೆ ಗೋವಾದಲ್ಲಿ ಮನೆ ದೇವರಿದ್ದು ನೀನ್ ಯಾಕೆ ಇಲ್ಲಿದ್ದೀರಿ ಅಂತ ಕೇಳಿ ಬಹುತೇಕರಿಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ದವರು ಅದನ್ನು ಹೇಳ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ವಾಸ್ತವ ಸ್ಥಿತಿ ಏನ್ ಗೊತ್ತೇನು? ಗೋವಾದಲ್ಲಿ ಇನ್ಕ್ವಿಸಿಷನ್ ಕ್ರಿಶ್ಚಿಯನ್ರು ಮಾಡಿದ್ರು. ನೀವು ಯಾವತ್ತಾದ್ರೂ ಅದರ ಕರಾಳ ಪುಟಗಳನ್ನ ತೆಗೆದು ನೋಡಿದ್ರೆ ಒಳಗಿರುವಂತ ರಕ್ತ ನಿಮಗೆ ಮೊಸರಾದಂತ ಆಗುತ್ತೆ, ಕರ್ಲಿಂಗ್ ಆಗುತ್ತೆ ರಕ್ತದ್ದು. ಆ ಥರದ ಅತ್ಯಂತ ಕೆಟ್ಟ ಪ್ರಕ್ರಿಯೆ ಕ್ರಿಶ್ಚಿಯನ್ರು ನಡೆಸಿದ್ದು. ಯಾರಾದರೂ ಹಿಂದೂಗಳು ಉಳಿದಿದ್ರೆ, ಯಾರಾದರೂ ಹೊರಗಡೆ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಆಗಿ ಒಳಗಡೆ ಇನ್ನೂ ಹಿಂದೂವಾಗಿದ್ದಾನೆ ಅಂತ ಗೊತ್ತಾದ್ರೆ ಅತ್ಯಂತ ಕ್ರೂರವಾದ ಶಿಕ್ಷೆ ಅವನಿಗೆ ಕೊಡಲಾಗ್ತಿತ್ತು. ಹೀಗಾಗಿ ಅಲ್ಲಿನ ಜನ ನಾವು ಬೇಕಿದ್ರೆ ನಮ್ಮ ಪ್ರಾಣವನ್ನು ಕೊಟ್ಟೆವು ಆದ್ರೆ ಧರ್ಮವನ್ನು ಬಿಡೆವು ಅಂತ ಇಡೀ ಕೋಸ್ಟಲ್ ಬೆಲ್ಟ್ಗೆ ಹಬ್ಬಿಕೊಂಡ ಅನೇಕ ಜಾತಿ ಮತಗಳಿವೆ. ಅದರಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣರು ಕೂಡ ಒಂದು ಅಂತ. ನಮ್ಮ ಪಕ್ಕದಲ್ಲಿರೋದ್ರಿಂದ ಅವರನ್ನು ನಾನು ನೆನಪಿಸ್ಕೊಳ್ತಿದ್ದೀನಿ. ಯಾವ ಪರಿಯ ಅತ್ಯಾಚಾರ ಕ್ರಿಶ್ಚಿಯನ್ರು ಮಾಡಿದ್ರು. ಆದರೆ ದುರದೃಷ್ಟಕರ ಸಂಗತಿ, ನಮ್ಮ ಯಾವ ಇತಿಹಾಸದ ಪುಸ್ತಕದಲ್ಲೂ ಕ್ರಿಶ್ಚಿಯನ್ರ ಆಕ್ರಮಣದ ಮತ್ತು ಅವರ ವ್ಯವಸ್ಥಿತವಾಗಿರುವಂಥ ರೀತಿ ನೀತಿ ಎಂಥದ್ದು ಅಂತ ಹೇಳ್ಕೊಳ್ಳೋದ್ರಲ್ಲಿ ನಾವು ಸೋತೋಗ್ತೀವಿ. ಈ ಕಾರಣಕ್ಕೆ ನಾನು ಒಂದಷ್ಟು ವಿಚಾರವನ್ನ ಅವರ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆ ಮಾಡಬೇಕು ಅಂತ ನಿಮ್ಮ ಜೊತೆ. ಮೊದಲನೇದು, ನೆಕ್ಸ್ಟ್ ಸ್ಲೈಡ್. ಕ್ರಿಶ್ಚಿಯನ್ರು ಬಹಳ ಚಾಕಚಕ್ಯತೆಯಿಂದ ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿರುವಂತ ಮೊದಲನೇ ವಾಕ್ಯ ಏನು ಅಂತಂದ್ರೆ, ಭಾರತ ಅನಾಗರಿಕರ ದೇಶ ಅಂತ. ಭಾರತದಲ್ಲಿ ನಾಗರಿಕತೆ ಇರಲಿಲ್ಲ, ನಾವು ಬಂದ ಮೇಲೆ ಈ ಅಯೋಗ್ಯರು ಯೋಗ್ಯರಾಗಿದ್ದಾರೆ ಅಂತ ಕ್ರಿಶ್ಚಿಯನ್ರು ನಮ್ಗೆ ಒಪ್ಪಿಸಿದ್ರು, ನಂಬಿಟ್ವಿ ನಾವು. ಎರಡನೇದೇನಾಯ್ತು, ಅವ್ರು ಹೇಳಿದ್ರು ನಿಮ್ ಲ್ಯಾಂಗ್ವೇಜ್ ಸರಿ ಇಲ್ಲ, ನೀವು ಮಾತಾಡೋ ಭಾಷೆ ಸರಿ ಇಲ್ಲ, ನೀವು ಯಾವ ಪುಸ್ತಕಗಳನ್ನು ಅನುಸರಿಸ್ತೀವೋ ಅದೆಲ್ಲ ವೇಸ್ಟ್. ಅವ್ರು ಹೇಳಿದ್ರು ಇವರ ಧರ್ಮ ಕ್ರೌರ್ಯದಿಂದ ಕೂಡಿದ್ದು ಅಂತ. ಎಷ್ಟರ ಮಟ್ಟಿಗೆ ಕ್ರೌರ್ಯ ಅಂತ ಹೇಳಿದ್ರು ಅಂತಂದ್ರೆ 1830 ಆಸ್ಪಾಸ್ನಲ್ಲಿ, 35-36 ವೇಳೆಗೆ ಲಂಡನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ, ಇಲ್ಲಿ ಹೇಗೆ ಎಂಪಿಗಳಿದ್ದಾರೋ ಅಲ್ಲಿ ಎಂಪಿಗಳಿರ್ತಾರೆ, ಆ ಎಂಪಿಗಳದೊಂದು ಡಿಬೇಟ್ ನಡೀತು. ವಿಲಿಯಂ ವಿಲ್ಬರ್ ಫೋರ್ಸ್ ಅಂತ ಒಬ್ಬ ಪಾದ್ರಿ, ಅವನು ಎಲ್ಲ ಎಂಪಿಗಳಿಗೂ ಒಂದು ಪತ್ರ ಬರೆದು ಹೇಳ್ದ, ಈಗ ಡಿಬೇಟ್ ನಡೆಯುತ್ತೆ ನಾಳೆಯಿಂದ, ಈ ಡಿಬೇಟ್ ನಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕು, ಭಾರತವನ್ನ ಕ್ರಿಸ್ತೀಕರಣಗೊಳಿಸ್ಲಿಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂತ ಕೇಳಿದ. ಎಲ್ಲ ಎಂಪಿಗಳು ಕೇಳಿದ್ರು ಹೆಲ್ಪ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು?
ಭಾರತವನ್ನ, ಹಿಂದೂ ಧರ್ಮವನ್ನ ಎಷ್ಟು ಸಾಧ್ಯವೋ ಅಷ್ಟು ಬೈರಿ ಅಂತ. ಅನೇಕರು ಹೇಳಿದ್ರು ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ವಲ್ಲ. ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಬೈಲಿಕ್ಕೆ ಏನಾಗಬೇಕು, ಬೈರಿ ಅಂತ. ನೀವು ನಂಬೋದಿಲ್ಲ, ಆ 1830 ನಡೆದಂಥ ಡಿಬೇಟ್ನಲ್ಲಿ ಹೌಸ್ ಆಫ್ ಕಾಮನ್ಸ್ನ ಅಷ್ಟು ಡಿಬೇಟ್ ರೆಕಾರ್ಡೆಡ್ ಇದೆ. ದ ಡಿಸ್ಪಾಲಿಯೇಷನ್ ಅಂಡ್ ಡಿಫೇಮಿಂಗ್ ಆಫ್ ಇಂಡಿಯಾ ಅಂತ ಪುಸ್ತಕ ಧರ್ಮಪಾಲರು ಸಂಕಲಿಸಿರೋದು. ಆ ಪುಸ್ತಕದಲ್ಲಿ ಒಬ್ಬೊಬ್ಬ MP ಮಾತಾಡಿರೋದನ್ನು ಹೇಳ್ತಾರೆ. ಒಬ್ಬ MP ನಿಂತ್ಕೊಂಡು ಹೇಳ್ತಾನೆ, ಭಾರತೀಯರ ಸಾಹಿತ್ಯ, ಹಿಂದೂ ಧರ್ಮದ ಸಾಹಿತ್ಯ ಎಷ್ಟು ಕಳಪೆಯಾಗಿರೋದು ಅಂತಂದ್ರೆ ಅವರಿಗೆ ನೈತಿಕತೆ ಅನ್ನೋ ಪ್ರಜ್ಞೆಯೇ ಇಲ್ಲ ಅಂದ. ಅತ್ಯಂತ ಕ್ರೂರಿ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ಹಿಂದೂ ಧರ್ಮದ ಸಾಹಿತ್ಯ ಅಂತ ಹೇಳ್ದ. ಪ್ರತಿಯೊಬ್ಬ MP ಎದ್ದು ನಿಂತ್ಕೊಂಡು ಹಿಂಗೆ ತಮಗೆ ಮನಸ್ಸಿಗೆ ಬಂದಂತೆ ಮಾತಾಡಿದ್ರು. ಹಾಗಂತ ಎಲ್ಲರೂ ಹಂಗೆ ಮಾತಾಡಿದವರು ಇರಲಿಲ್ಲ. ಯಾರು ನಿಜವಾಗ್ಲೂ ಭಾರತವನ್ನು ನೋಡಿದ್ರೋ ಅಂತ ಕೆಲವು MP ಎದ್ದು ನಿಂತು, ನೀವು ಯಾರು ಭಾರತ ನೋಡಲೇ ಇಲ್ಲ, ಅಲ್ಲಿ ಯಾವ ಪುಸ್ತಕವನ್ನು ಅಧ್ಯಯನ ಮಾಡಲಿಲ್ಲ, ಒಂದೇ ಮಾತಲ್ಲಿ ಹೇಳ್ಬೋದು ಅಂತಂದ್ರೆ ಭಾರತದ ಯಾವುದೇ ಸಾಹಿತ್ಯವನ್ನ ಶೆಲ್ಫಿಂದ ತೆಗೆದು ನೀವು ಓದ್ಲಿಕ್ಕೆ ಶುರು ಮಾಡಿದ್ರೆ ಪ್ರತಿ ಪ್ಯಾರಾಗ್ರಾಫ್ನ ಕೊನೆಯಲ್ಲೂ ಒಂದು ನೈತಿಕ ಸಂಗತಿ ಇಲ್ಲದೆ ಅಲ್ಲಿನ ಪ್ಯಾರಾಗ್ರಾಫೇ ಮುಕ್ತಾಯವಾಗುವುದಿಲ್ಲ. ಇಂಥ ಅದ್ಭುತವಾಗಿರುವಂತ ಚಿಂತನೆಯುಳ್ಳ ರಾಷ್ಟ್ರ ಭಾರತ ಅಂದು. ಆದ್ರೆ ಅವರಿಗೊಂದು ಇಂಟೆನ್ಷನ್ ಇತ್ತು, ಭಾರತವನ್ನ ಅತ್ಯಂತ ಕ್ರೂರಿಯಾದ್ದು ಮತ್ತು ಹಿಂದೂ ಧರ್ಮ ಭೂಮಿಯ ಮೇಲಿನ ಅತ್ಯಂತ ಕ್ರೌರ್ಯದ ಕೂಡಿದ್ದ ಧರ್ಮ, ಅದನ್ನು ನಾಶ ಮಾಡಬೇಕು, ಆ ಜಾಗದಲ್ಲಿ ಕ್ರಿಸ್ತನ ಶಿಲುಬೆಯನ್ನು ಬಿತ್ತಬೇಕು ಅನ್ನುವಂಥ ಉತ್ಸಾಹ ಅವರಿಗಿತ್ತು. ಹೀಗಾಗಿ ವೋಟಿಂಗಿಗೆ ಹಾಕಿದಾಗ ಪ್ರಾಬಬ್ಲಿ ಇಫ್ ಐ ಆಮ್ ನಾಟ್ ರಾಂಗ್ 90 ಓಟು ಕ್ರಿಶ್ಚಿಯಾನಿಟಿಯ ಪರವಾಗಿ, ಒಂದು 60 ಓಟು ಹಿಂದೂ ಧರ್ಮವನ್ನು ಉಳಿಸಿಕೊಳ್ಳುವ ಪರವಾಗಿ ಬಂತು. ಫೈನಲಿ ಹಿಂದೂ ಧರ್ಮ ಅಲ್ಲಿ ಅವರ ಎದುರುಗಡೆ ಹಿಂದೂ ಧರ್ಮ ಈ ಪರಿ ಸೋಲ್ಬೇಕಾಗಿ ಬಂತು. ಕ್ರಿಶ್ಚಿಯಾನಿಟಿ ಗೆದ್ದು ಭಾರತವನ್ನ ಕ್ರಿಸ್ತೀಕರಣಗೊಳಿಸುವ ಚರ್ಚೆ ಶುರು ಮಾಡಿದ್ರು. ಕ್ರಿಶ್ಚಿಯನ್ರು ನಮ್ಗೆ ಹೇಳಿದ್ರು, ಒಳಜಗಳಗಳ ಆಗರ ನೀವು, ಇಲ್ಲಿ ಕ್ರಿಸ್ತ ಬರದೇ ಹೋದ್ರೆ ನೀವು ಬದುಕೋದು ಕಷ್ಟ ಅಂತ. ಮಜಾ ಏನ್ ಗೊತ್ತೇನು, ನಾವು ಅವತ್ತಿನಿಂದ ಇವತ್ತಿನವರೆಗೂ ಇದನ್ನೇ ನಂಬ್ಕೊಂಡು ಬಂದಿದ್ದೀವಿ. ಭಾರತ ಒಳಜಗಳಗಳ ಆಗರವಾಗಿತ್ತು, ನಮ್ಮಲ್ಲಿ ನಾವು ಕಿತ್ತಾಡ್ಕೊಳ್ತಾ ಇದ್ವಿ, ಹಿಂಗಾಗಿ ಭಾರತ ಸೋತ್ ಹೋಯ್ತು ಅಂತ. ಆಯ್ತಪ್ಪ, ಜಗತ್ನಲ್ಲಿ ಅನೇಕ ರಾಷ್ಟ್ರಗಳು ಒಳಜಗಳಗಳ ಆಗರವಾಗಿರಲಿಲ್ಲ, ಹಾಗಿದ್ರೆ ಅವರು ಮುಸಲ್ಮಾನರ ಕತ್ತಿಗೆ ತುತ್ತಾಗಿ ಪೂರ್ತಿ ತಮ್ಮನ್ನು ತಾವು ಕಳ್ಕೊಂಡಿದ್ಯಾಕೆ? ಜಗತ್ನಲ್ಲಿ ಅನೇಕ ರಾಷ್ಟ್ರಗಳು ಏಕರಸವಾಗಿರೋದಾಗಿತ್ತು ಅನ್ನೋದಾದ್ರೆ ಕ್ರಿಶ್ಚಿಯನ್ರ ದಾಳಿಗೆ ಒಳಗಾಗಿ ಅವರು ಪೂರ್ತಿ ನಷ್ಟಗೊಂಡಿದ್ಯಾಕೆ? ಭಾರತ ಒಳಜಗಳಗಳ ಆಗರವಾಗಿದ್ದು ಜಾತಿಗಳಲ್ಲಿ ಕಿತ್ತಾಡ್ತಿದ್ವಿ, ರಾಜರುಗಳು ಕಿತ್ತಾಡ್ತಿದ್ದು ಅಂತ ಆದ್ರೆ ಇವರೆಲ್ಲರ ಆಕ್ರಮಣವನ್ನು ತಡೆದು ಇವತ್ತಿನವರೆಗೂ ಹಿಂಗೆ ಬದುಕಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಒಂದು ಕಾಮನ್ ಸೆನ್ಸಿನ ಪ್ರಶ್ನೆ ಅಲ್ವಾ? ಹೆಂಗ್ ಸಾಧ್ಯ ಆಯ್ತು? ಆದ್ರೆ ನಾವು ಯಾರು ಈ ಪ್ರಶ್ನೆಗಳನ್ನ ಕೇಳೋದಕ್ಕೆ ನಮ್ಮ ಸ್ಕೂಲ್ನಲ್ಲಿ ಟ್ರೈನ್ ಮಾಡಲೇ ಇಲ್ಲ. ನಮ್ಮ ಸ್ಕೂಲ್ನಲ್ಲಿ ಸಾವರ್ಕರ್ ಪಾಠ ತೆಗೆದು ಜವಾಹರ್ಲಾಲ್ ನೆಹರು ತನ್ನ ಮಗಳಿಗೆ ಬರೆದ ಪತ್ರವನ್ನು ಹಾಕಬೇಕಾಗಿರುವಂತ ದೈನೇಸಿ ಸ್ಥಿತಿ 2023 ಇದೆ ಅಂತಂದ್ರೆ ಇನ್ನು ಈ ಪ್ರಶ್ನೆಗಳನ್ನ ಕೇಳುವಂತ ಮಕ್ಕಳನ್ನ ಸೃಷ್ಟಿ ಮಾಡುವಂತ ಪ್ರಕ್ರಿಯೆ ಯಾವಾಗಲಿಂದ ಬರಬೇಕು ನನಗೆ ಗೊತ್ತೇ ಇಲ್ಲ. ಸರಿ, ಬೇರೆ ಪ್ರಶ್ನೆಗಳನ್ನು ಬಿಡಿ, ನೆಕ್ಸ್ಟ್ ಸ್ಲೈಡ್ ನಾನು ನಿಮ್ಗೆ ತೋರಿಸ್ತೀನಿ. ಮೆಗಾಸ್ತನೀಸ್ ಅನ್ನುವಂತ ಒಬ್ಬ ಯಾತ್ರಿಕ ಭಾರತಕ್ಕೆ ಬಂದಿದ್ದ. ಅವನು ಭಾರತಕ್ಕೆ ಬಂದು ಅವನು ಹೇಳಿದ ಒಂದು ಮಾತನ್ನು ಹಾಗೆ ಕೋಟ್ ಮಾಡ್ತೀನಿ. ಏನ್ ಸುಂದರವಾದ ಮಾತಂದ್ರೆ, ಭಾರತೀಯರೆಲ್ಲ ಸ್ವತಂತ್ರರು, ಇಲ್ಲಿ ಗುಲಾಮರು ಅಂತ ಯಾರು ಇಲ್ಲವೇ ಇಲ್ಲ. ಮೆಗಾಸ್ತನೀಸ್ನ ಮಾತಿದು. ಭಾರತೀಯರು ಯಾರ ಮೇಲೂ ಆಕ್ರಮಣ ಮಾಡೋದಿಲ್ಲ, ಹೀಗಾಗಿ ಇವ್ರ ಮೇಲೂ ಕೂಡ ಯಾರು ಆಕ್ರಮಣ ಮಾಡೋದಿಲ್ಲ. ಸರಳ ಮತ್ತು ಮಿತವ್ಯ ಈ ಬದುಕು ಇವರದ್ದಾಗಿರೋದ್ರಿಂದ ಇವರು ಸದಾ ಆನಂದದಲ್ಲಿರ್ತಾರೆ, ಸತ್ಯ ಮತ್ತು ಸದ್ಗುಣಗಳನ್ನು ಗೌರವಿಸುತ್ತಾರೆ ಅಂತ ಮೆಗಾಸ್ತನೀಸ್, ಭಾರತವನ್ನು ಹುಡುಕೊಂಡು ಬಂದಿದ್ದ ಮೆಗಾಸ್ತನೀಸ್ ಹೇಳಿದ್ದ. ಭಾರತವನ್ನೇ ನೋಡಿದ ಇಂಗ್ಲೆಂಡಿನ MP ಏನ್ ಹೇಳಿದ್ದ ಅಂತಂದ್ರೆ, ಇವ್ರಿಗೆ ಸತ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸದ್ಗುಣ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದ. ಭಾರತವನ್ನು ನೋಡ್ಲಿಕ್ಕೆ ಅಂತ ಬಂದಿದ್ದ ಮೆಗಾಸ್ತನೀಸ್ ಹೇಳಿದ ಮಾತುಗಳು ಹೀಗಿತ್ತು. ಬರೀ ಮೆಗಾಸ್ತನೀಸ್ನ ಮಾತುಗಳಲ್ಲ, ಈ ದೇಶದಲ್ಲಿದ್ದಂತ ಅನೇಕರು ಈ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿರುವಂತ ಮಾತುಗಳನ್ನು ಹೇಳ್ತಾರೆ. ಅಬುಲ್ ಫಜಲ್ ಹೇಳ್ತಾನೆ, ಈ ದೇಶದ ಜನ ರಿಲಿಜಿಯಸ್, ಲವರ್ ಆಫ್ ಜಸ್ಟಿಸ್, ಅವರು ಬಿಸಿನೆಸ್ ಮಾಡೋದ್ರಲ್ಲಿ ನಿಪುಣರಾಗಿದ್ದವರು, ಅಡ್ಮೈರರ್ ಆಫ್ ಟ್ರೂತ್, ಸತ್ಯವನ್ನ ಆರಾಧಿಸ್ತಾ ಇದ್ದಂತ ಜನಾಂಗ, ಅವರು ಗ್ರೇಟ್ಫುಲ್ನೆಸ್, ಅವರು ಯಾರಾದರೂ ನೀವು ಒಂದು ಉಪಕಾರ ಮಾಡಿದರೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸದಾಕಾಲ ಕೃತಜ್ಞರಾಗಿರುವಂತ ಜನಾಂಗ ಹಿಂದೂಗಳ ಜನಾಂಗ. ಕೊನೆದೊಂದು ಮಾತನ್ನು ಹೇಳ್ತಾನೆ, ಗೂಸ್ ಬಂಪ್ಸ್ನ ಮಾತು. ಅವನು ಹೇಳ್ತಾನೆ, ಹಿಂದೂ ಸೈನಿಕರು ಅಂದ್ರೆ ಯಾರು ಅಂದ್ರೆ, ಯಾರಿಗೆ ರಣಭೂಮಿಯಿಂದ ಓಡಿ ಹೋಗೋದು ಗೊತ್ತಿಲ್ವೋ ಅವನು ಹಿಂದೂ ಸೈನಿಕ ಅಂತ ಅಬುಲ್ ಫಜಲ್ ಬರೆಯುವಂತ ಮಾತು. ಇದು ಭಾರತದ ಕುರಿತಂತೆ ಜಗತ್ತಿನ ಚಿಂತನೆ ಇದ್ದಿದ್ದು, ಆದರೆ ಬ್ರಿಟಿಷರು ಅದನ್ನ ಚೇಂಜ್ ಮಾಡಿದ್ರು. ನೆಕ್ಸ್ಟ್ ಸ್ಲೈಡ್ ನೋಡಿ. ನೀವು ಬ್ರಿಟಿಷರನ್ನ ಸರಿಯಾಗಿ ಓದಿಕೊಂಡ್ರೆ ಈ ವಾಕ್ಯಗಳು ಯಾವಾಗಲೂ ಬರ್ತಿರ್ತವೆ. ಮೊದಲನೇದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಭಾರತೀಯರನ್ನ ನೋಡಿಕೊಳ್ಳೋದು
ಇಟ್ಸ್ ಅ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ. ಈ ಭಾರತೀಯರು ಅಂದ್ರೆ ಕರಿಯರ್ ಇದ್ದಾರಲ್ಲ, ಇವರು ನೋಡ್ಕೊಳ್ಳೋದು ಬಿಳಿಯರಿಗೆ ಭಗವಂತ ಹೊರಿಸಿರುವ ಹೊಣೆಗಾರಿಕೆ, ನಮ್ಮ ಕರ್ಮ ಏನ್ ಮಾಡೋದು, ಈ ಕರಿಯರ್ ಅನ್ನು ನಾವು ನೋಡ್ಕೋಬೇಕು ಅಂತ ರಿಪೀಟೆಡ್ಲಿ ಈ ಸೆಂಟೆನ್ಸ್ ಅನ್ನ ತಮ್ಮ ಸಾಹಿತ್ಯದಲ್ಲಿ ಬರೀತಾರ. ಇಟ್ಸ್ ಅ ವೈಟ್ ಮ್ಯಾನ್ಸ್ ಬರ್ಡನ್. ನಮ್ಗೆ ಬೇಡ ಆಗಿತ್ತಿದ್ದು ಭಾರತಕ್ಕೆ ಬರೋದು, ಇಂಥ ಕ್ರೂರಿ ಜನರನ್ನ, ಇಂಥ ಕೆಟ್ಟ ಜನರನ್ನ ನೋಡ್ಕೋಬೇಕು ಅಂತ ಬಿಳಿಯರಿಗೆ ಭಗವಂತ ಹೊರಸಿದ್ದಾನೆ, ನಮ್ಮ ಕರ್ಮಕ್ಕೆ ಬಂದಿದ್ದೀವಿ ಅಂತ. ಎರಡನೇದು ಹೇಳ್ತಾರೆ, ಇಟ್ಸ್ ಅ ಡಿವೈನ್ಲಿ ಆರ್ಡೈನ್ಡ್ ಮಿಷನ್. ವಾಕ್ಯಗಳು ಎಷ್ಟು ಚೆನ್ನಾಗಿವೆ ನೋಡಿ. ಅವತ್ತಿನಿಂದ ಇವತ್ತಿನವರೆಗೂ ಬಗೆ ಬಗೆಯ ಪದಗಳನ್ನು ಬಳಸಿಯೇ ಮೋಸ ಮಾಡೋದು. ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಎಲೆಕ್ಷನ್ಗೆ ತಯಾರಿಯಾಗುವಾಗ ಒಂದು ದೊಡ್ಡ ಚರ್ಚೆ ಹರಡಿತ್ತು. ನೆನಪಿದ್ಯೋ ಇಲ್ವೋ ಗೊತ್ತಿಲ್ಲ, ಅವಾರ್ಡ್ ವಾಪಸಿ ಅಂತ. ಅಲ್ಲಿವರೆಗೂ ಈ ಥರದೊಂದು ಪದ ಕೇಳೇ ಇರಲಿಲ್ಲ ನಾವು. ಪದ ಎಷ್ಟು ಚೆನ್ನಾಗಿದೆ ನೋಡಿ, ಅವಾರ್ಡ್ ವಾಪಸಿ ಅಂತ. ಯಾರ್ಯಾರು ಅವಾರ್ಡ್ ಪಡ್ಕೊಂಡಿದ್ದಾರೋ ನಾವೆಲ್ಲ ವಾಪಸ್ ಕೊಡ್ತೀವಿ ಸರ್ಕಾರದ ವಿರುದ್ಧ. ಅಲ್ಲಿವರೆಗೂ ಇವರನ್ನೆಲ್ಲ ಅತ್ಯಂತ ಶ್ರೇಷ್ಠರು, ಈ ಬುದ್ಧಿವಂತರು, ಇವರು ಭಾರತವನ್ನು ಕಟ್ಟುವವರು ಅಂತ ನಂಬಿಕೊಂಡಿದ್ದ ಭಾರತೀಯರಿಗೆ ಗಾಬರಿ ಆಯ್ತು, ನರೇಂದ್ರ ಮೋದಿ ಏನೋ ಮಾಡ್ತಿದ್ದಾರೆ ಅಂತ. ಆದ್ರೆ ಆಮೇಲೆ ಗೊತ್ತಾಯ್ತು, ಯಾರ್ಯಾರು ಅವಾರ್ಡ್ ವಾಪಸಿ ಮಾಡ್ತೀನಿ ಅಂತ ಹೇಳಿದ್ರು ಅವರಲ್ಲಿ 50% ಜನ ವಾಪಸ್ ಮಾಡಲಿಲ್ಲ. ಉಳಿದ 50% ಜನ ಏನು ವಾಪಸ್ ಮಾಡಿದ್ರಲ್ಲ, ಅವ್ರ ಅವಾರ್ಡ್ ಜೊತೆಗೆ ಬಂದಿದ್ದ ದುಡ್ಡು ಕೊಟ್ಟಿರಲಿಲ್ಲ. ಯಾರೋ ಒಬ್ಬರು ಮಾತ್ರ ಅವಾರ್ಡ್ ಅನ್ನ ಮತ್ತು ದುಡ್ಡನ್ನ ವಾಪಸ್ ಕೊಟ್ಟರು. ಆಮೇಲೆ ಪ್ರಾಬಬ್ಲಿ ಅವ್ರ ಗೆಳೆಯರೇ ದಡ್ಡ ನೀನು ಅಂತ ಬೈಕೊಂಡು ಸುಮ್ಮನಾಗಿರ್ಬೋದು. ಆದ್ರೆ ಅವಾರ್ಡ್ ವಾಪಸಿ ಅನ್ನುವಂಥ ಹೊಸ ಪದ ಹುಟ್ಟಿತು, ಕೋಮುವಾದ. ಏನ್ ಸುಂದರವಾಗಿದೆ ಪದ, ಗೊತ್ತಿಲ್ಲ ಎಲ್ಲಿಂದ ಹೇಗೆ ಹುಟ್ಟಿತು ಅಂತ. ನೀವು ಮಾತೆತ್ತಿದ್ರೆ ಪ್ರಜಾಪ್ರಭುತ್ವದ ಸಂರಕ್ಷಕರು ಅಂತ ಮಾತು ಶುರುವಾಯ್ತಲ್ಲ. ಈ ವಾಕ್ಯಗಳು, ಈ ಪದಗಳಿವೆಯಲ್ಲ, ಈ ಪದ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಜನರ ತಲೆಗೆ ಹೊಕ್ಕಬಲ್ಲದು. ಇದು ಬ್ರಿಟಿಷರು ಕಲಿಸ್ಕೊಟ್ಟಿದ್ದು. ಅವ್ರು ಹೇಳ್ತಿದ್ರು ಡಿವೈನ್ಲಿ ಆರ್ಡೈನ್ಡ್ ಮಿಷನ್. ಭಾರತವನ್ನ ಕಾಪಾಡೋದು, ಭಾರತವನ್ನು ಉಳಿಸೋದು, ಈ ಅನಾಗರಿಕ ಜನಾಂಗವನ್ನು ನೋಡಿಕೊಳ್ಳೋದು ಭಗವಂತ ನಮ್ಗೆ ಕೊಟ್ಟಿರುವಂತ ಕರ್ತವ್ಯ. ಅದನ್ನ ಮಾಡ್ತಿದ್ದೀವಿ. ಟ್ರೆಮೆಂಡಸ್ ಟಾಸ್ಕ್ ಆಫ್ ರೆಸ್ಕ್ಯೂಯಿಂಗ್ ಇಂಡಿಯಾ. ಈ ವಾಕ್ಯಗಳನ್ನ ನಾನು ಅವರ ಪುಸ್ತಕಗಳಿಂದ ತೆಗೆದಿರೋದು. ಅವರ ಪುಸ್ತಕಗಳಲ್ಲಿ ರಿಪೀಟೆಡ್ಲಿ ಬರುವಂತ ವಾಕ್ಯ. ಟ್ರೆಮೆಂಡಸ್ ಟಾಸ್ಕ್ ಆಫ್ ರೆಸ್ಕ್ಯೂಯಿಂಗ್ ಇಂಡಿಯಾ ಅಂದ್ರೆ ಭಾರತವನ್ನು ರಕ್ಷಿಸುವ ಅಪರೂಪದ ಹೊಣೆಗಾರಿಕೆ ನಮ್ಮ ತಲೆ ಮೇಲಿದೆ. ನಾವಿಲ್ಲ ಅಂದ್ರೆ ನಾಶ ಆಗೋಗ್ಬಿಡುತ್ತೆ ಭಾರತ ಎನ್ನುವಂತ ಮಾತುಗಳನ್ನಾಡೋದು. ಮತ್ತು ಫೈನಲಿ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್, ಸ್ಪ್ರೆಡ್ ದ ಹೈಯೆಸ್ಟ್ ಕೈಂಡ್ ಆಫ್ ಸಿವಿಲೈಸೇಷನ್. ನಾವು ಯಾಕೆ ಭಾರತಕ್ಕೆ ಬಂದಿದ್ದೀವಿ ಅಂತಂದ್ರೆ ಶ್ರೇಷ್ಠ ನಾಗರಿಕತೆಯನ್ನ ಭಾರತೀಯರಿಗೆ ಪರಿಚಯಿಸಿಕೊಡ್ಲಿಕ್ಕೋಸ್ಕರ ಬಂದಿದ್ದೀವಿ ಅಂತ. ಮಿತ್ರ, ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಶ್ರೇಷ್ಠ ನಾಗರಿಕತೆ ಪರಿಚಯಿಸೋದು ಅಂತ ಇವ್ರು ಹೇಳ್ತಾರಲ್ಲ. ಬ್ರಿಟಿಷರಿಗೆ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ಸ್ಕೂಲ್ ನಡೆಸಬಹುದು ಅನ್ನುವಂತ ಈ ಸ್ಕೂಲಿಂಗಿನ ಕಲ್ಪನೆ ಕೊಟ್ಟವರೇ ಭಾರತೀಯರು. ಅಲ್ಲಿವರೆಗೂ ಸಂಡೇ ಚರ್ಚ್ ಸ್ಕೂಲ್ ಮಾತ್ರ ನಡೆದು ಬೈಬಲ್ನ ಓದ್ಲಿಕ್ಕೆ ಕಲ್ತ್ರೆ ಸಾಕು ಅಂತ ಹೇಳ್ತಿದ್ದಂತ ಚರ್ಚ್ಗೆ ಸ್ಕೂಲ್ ನಡೆಸೋದು ಹಿಂಗೆ ಅಂತ ತೋರಿಸಿಕೊಟ್ಟಿದ್ದು 18th ಸೆಂಚುರಿನಲ್ಲಿ. ಇಂಡಿಯಾ ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳನ್ನ ಧರ್ಮಪಾಲ್ಜಿ ಕೊಡ್ತಾರೆ. ಮತ್ತೆ ನಮಗೆ ಯಾವ ನಾಗರಿಕತೆ ಕೊಡೋದವರು? ಯಾವ ನಾಗರಿಕತೆಯ ಚಿಂತನೆಯನ್ನು ನಮಗೆ ಹರಿಬಿಡೋದು? ಆದ್ರೆ ಅವರು ಜಗತ್ತಿಗೆ ನಂಬಿಸಿದ್ರು. ಸ್ಪ್ರೆಡ್ ದ ಹೈಯೆಸ್ಟ್ ಕೈಂಡ್ ಆಫ್ ಸಿವಿಲೈಸೇಷನ್. ನಂಬಿಸೋದ್ರಲ್ಲಿ ಎಕ್ಸ್ಪರ್ಟ್ ಅವರು. ಯಾವುದನ್ನ ತೆಗೆದುಕೊಂಡು ಸೆಲೆಕ್ಟಿವ್ ಪಿಕ್ ಮಾಡಿ ಜಗತ್ತಿನ ಮುಂದೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತು ಅವರಿಗೆ. ನರೇಂದ್ರ ಮೋದಿ ಅಂದ ತಕ್ಷಣ ಜಗತ್ತಿನ ಮುಂದೆ BBC ಪ್ರೆಸೆಂಟ್ ಮಾಡಿರುವಂತ ಚಿತ್ರಣ ಯಾವುದು ಗೊತ್ತೇ? ನರೇಂದ್ರ ಮೋದಿ ಕಾಶಿಯಲ್ಲಿ ಹೋಗಿ ಅಲ್ಲಿರುವಂತ ಸಾಮಾನ್ಯವಾಗಿ ಯಾರು ಕಟ್ಟಿದ್ದಾರೋ, ಆ ಕಾಶಿಯ ಟೆಂಪಲ್ ನ ಕಟ್ಟಿದ್ದಾರೋ ಅವರನ್ನು ಕೂರಿಸಿಕೊಂಡು ಅವರಿಗೆ ಹೂ ಎರಚಿ ಮಾಡಿದ ಕಾರ್ಯಕ್ರಮ ಅಲ್ಲ. ನರೇಂದ್ರ ಮೋದಿ ಅಂದ್ರೆ ಪ್ರಯಾಗಕ್ಕೆ ಹೋದಾಗ ಅಲ್ಲಿ ಪ್ರಯಾಗವನ್ನು ಸ್ವಚ್ಛವಾಗಿಡುವಂತ ಕಾರಕೂನ್ರ ಕಾಲು ತೊಳೆದ್ರಲ್ಲ, ಅದು ನರೇಂದ್ರ ಮೋದಿ ಅಲ್ಲ. ನರೇಂದ್ರ ಮೋದಿ ಅಂದ್ರೆ ಯಾವುದು ಗೊತ್ತಾ? 2002ರಲ್ಲಿ ಗೋಧ್ರಾದಲ್ಲಿ ಒಂದು ದಂಗೆ ನಡೆದಾಗ ಅಲ್ಲಿ ಒಂದಷ್ಟು ಮಸಾಕರ್ ಆಗಿತ್ತಲ್ಲ, ಅದು ನರೇಂದ್ರ ಮೋದಿ ಅಂತ. 2002 ಕಳೆದು 20 ವರ್ಷ ಕಳೆದ ನಂತರವೂ ಇವತ್ತಿಗೂ ಕೂಡ ನಯಾ ಪೈಸೆಯಷ್ಟು ಅದನ್ನ ಬದಲಾಗಲಿಕ್ಕೆ ಇವರು ಬಿಡ್ಲಿಲ್ಲ ಅಂತಂದ್ರೆ ನೀವು ಯೋಚನೆ ಮಾಡಬಹುದು ಹೇಗೆ ಸೆಲೆಕ್ಟಿವ್ ಪಿಕ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬೋದು. ನಾನು ಸುಮ್ಮನೆ ನಿಮ್ಗೆ ಕನೆಕ್ಟ್ ಮಾಡೋದಾದ್ರೆ, ಥ್ಯಾಂಕ್ ಯು, ನಾನು ಸುಮ್ಮನೆ ನಿಮ್ಗೆ ಕನೆಕ್ಟ್ ಮಾಡೋದಾದ್ರೆ, ಮೊನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗಿದೆ. ಮಣಿಪುರದ ಒಂದು ಹೆಣ್ಣು ಮಗಳನ್ನ ನಗ್ನ ಮಾಡಿ ಅವರೊಂದಷ್ಟು ಜನ ಅಲ್ಲಿನ ಜನ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ತಪ್ಪು. ಆದರೆ ಬಂಗಾಳದಲ್ಲಿ ಕಳೆದ ಕೆಲವಾರು ದಿನಗಳ ಹಿಂದೆ ಒಂದು ಹೆಣ್ಣು ಮಗಳ ರೇಪ್ ಆಗಿ ರಸ್ತೆಯಲ್ಲಿ ಬಿದ್ದಿದ್ದಲ್ಲ, ಅವಳ ಕೂದಲನ್ನು ಹಿಡ್ಕೊಂಡು ಪೊಲೀಸರು ರಸ್ತೆಯಲ್ಲಿ ದರ 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 ಎಳ್ಕೊಂಡು ಹೋಗುವಂತ ವಿಡಿಯೋ ಅದು ಹರಿದಾಡ್ತು. ಆದರೆ BBC ಯಾವತ್ತೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. BBC ತಲೆ ಕೆಡಿಸ್ಕೊಂಡಿದ್ದು ಮಣಿಪುರದ ಬಗ್ಗೆ ಮಾತ್ರ. ಯಾಕೆ ಅಂದ್ರೆ ಅವರ ನರೇಟಿವ್ಗೆ ಬಂಗಾಳದಲ್ಲಿ ನಡೆದಿದ್ದು ಸೂಟ್ ಆಗೋದಿಲ್ಲ.
ಅವರ ನರೇಟಿವ್ ಸೂಟ್ ಆಗೋದು ಮಣಿಪುರದಲ್ಲಿ ನಡೆದಿರುವಂತ ಘಟನೆ ಮಾತ್ರ. ನರೇಂದ್ರ ಮೋದಿ ಕ್ರೂರಿ ಅಂತ ತೋರಿಸಬೇಕು ಅಂದ್ರೆ, ಹಿಂದೂಗಳು ಅತ್ಯಂತ ಕೆಡುಕ ಜನಾಂಗ ಅಂತ ತೋರಿಸಬೇಕು ಅಂತಂದ್ರೆ, ಅದನ್ನು ತೋರಿಸಿದ್ರೆ ಮಾತ್ರ ಸಾಧ್ಯ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ತಮ್ಗೆ ಏನನ್ನು ಬೇಕೋ ಅದನ್ನು ಮಾತ್ರ ಪಿಕ್ ಮಾಡಬಲ್ಲಂತ ಅಯೋಗ್ಯತನ ಈ ಜನರಿಗೆ ಇವತ್ತು ಬಂದಿರೋದಲ್ಲ, ಅವತ್ತಿನಿಂದಲೂ ಇರುವಂತದ್ದು ಅಂತ. ಹಾಗಂತ ಬ್ರಿಟಿಷರಿಗೆ ಗೊತ್ತಿರಲಿಲ್ವಾ ಭಾರತ ಏನು ಅಂತ? ಈ ದೇಶಕ್ಕೆ ಬಂದಂತ ಅನೇಕ ಬ್ರಿಟಿಷ್ ಚಿಂತಕರಿಗೆ ಅಥವಾ ಈ ದೇಶವನ್ನು ಅಧ್ಯಯನ ಮಾಡಿದಂತ ಬ್ರಿಟಿಷರಿಗೆ ಭಾರತದ ತಾಕತ್ತು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್, ವಿಲಿಯಂ ಜೋನ್ಸ್ ಈತ ಒಬ್ಬ ಶ್ರೇಷ್ಠ ಭಾಷಾ ಶಾಸ್ತ್ರಜ್ಞ. ಇವನು ಸಂಸ್ಕೃತದ ಬಗ್ಗೆ ಏನ್ ಹೇಳ್ತಾನೆ ಗೊತ್ತಾ? ಸಂಸ್ಕೃತ್ ಆಫ್ ವಂಡರ್ಫುಲ್ ಸ್ಟ್ರಕ್ಚರ್, more perfect than the Greek, more copious than the Latin, and more exquisitely refined than either. ಸಂಸ್ಕೃತ ಎಂತ ಭಾಷೆ ಅಂತಂದ್ರೆ ಅದಕ್ಕೊಂದು ಅದ್ಭುತವಾದ ಸಂರಚನೆ ಇದೆ. ಇದು ಗ್ರೀಕಿಗಿಂತಲೂ ಪರ್ಫೆಕ್ಟ್ ಆಗಿರುವಂಥದ್ದು, ಇದು ಲ್ಯಾಟಿನ್ಗಿಂತಲೂ ಶುದ್ಧವಾಗಿರುವಂಥದ್ದು, ಮತ್ತು ಈ ಎರಡು ಭಾಷೆಗಳಿಗಿಂತಲೂ ಹೆಚ್ಚು ಸುಂದರವಾಗಿರುವಂತ ಭಾಷೆ, ಹೆಚ್ಚು ಪರ್ಫೆಕ್ಟ್ ಆಗಿರುವಂತ ಭಾಷೆ ಅದು ಸಂಸ್ಕೃತ. ಗ್ರೀಕ್ ಮತ್ತು ಲ್ಯಾಟಿನ್ಗಳಿಗಿಂತಲೂ ಸುಂದರವಾದ ಪರ್ಫೆಕ್ಟ್ ಆಗಿರುವಂತ ಭಾಷೆ ಸಂಸ್ಕೃತ ಅಂತ ಅವನಿಗೆ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ಳೋದು ಬೇಡ, ಅವನದನ್ನು ಬಾಯಿ ಬಿಟ್ಟು ಹೇಳಿದ್ದ. ಆದರೆ ಅವ್ರ ತಲೆ ಓಡಿದ್ದು ಎಲ್ಲಿ ಅಂತಂದ್ರೆ, ಹೀಗಾಗಿ ಸಂಸ್ಕೃತವೇ ಲ್ಯಾಟಿನ್ ಮತ್ತು ಗ್ರೀಕ್ಗಳ ತಾಯಿ ಅಂತ ಹೇಳಲಿಲ್ಲ. ಸಂಸ್ಕೃತ, ಲ್ಯಾಟಿನ್ ಮತ್ತು ಗ್ರೀಕ್ ಈ ತರದ ಎಲ್ಲಾ ಭಾಷೆಗಳಿಗೂ ಇನ್ನೊಂದು ತಾಯಿ ಭಾಷೆ ಯಾವುದೋ ಇರಬೇಕು. ಆ ಗ್ರೇಟ್ನೆಸ್ ನ ಸಂಸ್ಕೃತಕ್ಕೆ ಕೊಡೋದು ಬೇಡ ಅಂತ. ಅರ್ಥ ಆಗ್ತಿರ್ಬೋದು ಎಲ್ರಿಗೆ. ಏನ್ ಬುದ್ಧಿವಂತಿಕೆ ನೋಡಿ. ದೇ ಅಗ್ರಿ, ಸಂಸ್ಕೃತ ಒಂದು ಅದ್ಭುತವಾಗಿರುವಂತ ಭಾಷೆ, ಆದರೆ ಇವೆಲ್ಲಕ್ಕೂ ಸೇರಿದಂತೆ ಬೇರೊಂದು ತಾಯಿ ಭಾಷೆ ಇರಬೇಕು. ಎಲ್ಲಿದೆ ಆ ಭಾಷೆ? ಸಿಗಲಿಲ್ಲ ಅವರಿಗೆ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಉಪಯೋಗಕ್ಕಿಲ್ಲದಂತೆ ಸತ್ತು ಹೋಗಿದೆ, ಸತ್ತು ಹೋಗಿರುವಂತ ತಾಯಿಯ ಮಕ್ಕಳು ಇವತ್ತಿಗೂ ಬದುಕಿದ್ದಾರೆ ಎನ್ನುವಂತ ಕಲ್ಪನೆಯನ್ನ ಸಮಾಜದ ಮುಂದಿಟ್ಟ. ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲದ ಸಂಗತಿ. ನೆಕ್ಸ್ಟ್ ಸ್ಲೈಡ್ ನಾನು ನಿಮ್ಗೆ ಹೇಳ್ತೀನಿ. ಇಂಗ್ಲಿಷ್ಗೂ ಮತ್ತು ಸಂಸ್ಕೃತಕ್ಕೂ ಹೇಗೆ ಪ್ರಭಾವ ಇದೆ ಅಂತಂದ್ರೆ, ಸಂಸ್ಕೃತದ ಪಿತೃ ಇಂಗ್ಲಿಷ್ನಲ್ಲಿ ಫಾದರ್ ಅಂತ ಆಗತ್ತೆ, ಮಾತೃ ಮದರ್ ಅಂತ ಆಗತ್ತೆ, ಭ್ರಾತೃ ಬ್ರದರ್ ಅಂತ ಆಗತ್ತೆ. ನೀವು ಭ್ರಾತೃನ ಇಂಗ್ಲಿಷಲ್ಲಿ ಬರೆದ್ರೆ ಹತ್ತಿರದ ಪದ ಹುಟ್ಟತ್ತೆ. ಸ್ವಸ್ರ ಸಿಸ್ಟರ್ ಅಂತ ಆಗತ್ತೆ. ದುಹಿತೃ ಅಂದ್ರೆ ಸಂಸ್ಕೃತದಲ್ಲಿ ಮಗಳು ಅಂತ, ಡಾಟರ್ ಅಂತ ಆಗತ್ತೆ. ಇಂಗ್ಲಿಷ್ನಲ್ಲಿ ದೇ ಅಂತ ಏನ್ ಹೇಳ್ತಾರಲ್ಲ, ಸಂಸ್ಕೃತದಲ್ಲಿ ಅದು ತೇ ಅಂತ ಆಗತ್ತೆ. ಮೈ ಆರ್ ಮೀ ಅದು ಮೇ ಅಂತ ಆಗತ್ತೆ. ಶಿ ಅನ್ನೋದು ಸಾ ಅಂತ ಆಗತ್ತೆ, ಅಥವಾ ಸಾ ಅನ್ನೋದು ಶಿ ಆಗತ್ತೆ. ತತ್ ಅನ್ನೋದು ಅದು ಅಂತ ಹೇಳೋದು ದಟ್ ಅಂತ ಆಗತ್ತೆ. ಇದಂ ಅಂತ ಹೇಳೋದು ಇಟ್ ಅಂತ ಆಗುತ್ತೆ. ಸಾಮ್ಯ ಗಮನಿಸ್ತಿದ್ದೀರೇನು? ಸಂಸ್ಕೃತದ ಪ್ರಭಾವ ಇವ್ರ ಮೇಲೆ ಎಷ್ಟಿದೆ ಅಂತಂದ್ರೆ, ಅದನ್ನ ಅನೇಕ ಚಿಂತಕರು ಅರ್ಥ ಮಾಡ್ಕೊಂಡಿದ್ರು. ಸಂಸ್ಕೃತವೇ ಇದೆಲ್ಲದಕ್ಕೂ ಮೂಲ ಅಂತ. ಆದ್ರೆ ಪ್ರಾಬ್ಲಮ್ ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ, ಸಂಸ್ಕೃತವೇ ಎಲ್ಲದಕ್ಕೂ ಮೂಲ, ಭಾರತ ಎಲ್ಲದಕ್ಕಿಂತಲೂ ಶ್ರೇಷ್ಠ, ಹಿಂದೂ ಎಲ್ಲಕ್ಕಿಂತಲೂ ಶ್ರೇಷ್ಠ ಜನಾಂಗ ಅಂದ್ರೆ ನಿಮ್ ಸ್ಥಾನ ಎಲ್ಲಿ? ಹಿಂದುವಿನ ಅಡಿಯಲ್ಲಿ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಈಗೋ ಜಾಗೃತವಾಗ್ತಿತ್ತು. ರೂಲ್ ಮಾಡ್ಲಿಕ್ಕೆ ಅಂತ ಇರೋದು ನಾವು, ಬಿಳಿಯರು ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರೋದ್ರಿಂದ ಹೇಗಾದ್ರೂ ಮಾಡಿ ಹಿಂದೂಗಳನ್ನ, ಭಾರತೀಯರನ್ನ ಕನಿಷ್ಠರು ಅಂತ ಪ್ರೂವ್ ಮಾಡಬೇಕು ಎನ್ನುವಂತ ಒಂದು ಟೆನ್ಷನ್ ಇರ್ತಿತ್ತಲ್ಲ. ಈ ಟೆನ್ಷನ್ ನ ಕಾರಣಕ್ಕೋಸ್ಕರ, ತಮ್ಮತನವನ್ನ ಸಾಬೀತು ಮಾಡ್ಕೊಳ್ಳಿಕ್ಕೋಸ್ಕರ ಅವರು ನಿಧಾನವಾಗಿ ಎಲ್ಲವನ್ನು ಹೆಂಗ್ ಚೇಂಜ್ ಮಾಡಿದ್ರು ಅಂತಂದ್ರೆ, ಮೊತ್ತ ಮೊದಲಿಗೆ ಅವ್ರು ಹೇಳಿದ್ರು ಸಂಸ್ಕೃತ, ಲ್ಯಾಟಿನು, ಗ್ರೀಕು ಇವೆಲ್ಲ ಒಂದೇ ಭಾಷಾ ಸಮೂಹವಾಗಿರೋದ್ರಿಂದ ಅವರು ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಎನ್ನುವಂತ ಕಲ್ಪನೆಯನ್ನ ಮೊದಲು ತಂದ್ರು. ನಿಧಾನವಾಗಿ ಅಲ್ಲಿಂದ ತಂದ್ರು. ನೆಕ್ಸ್ಟ್ ಸ್ಲೈಡ್ ನಲ್ಲಿ ಈತ ಮ್ಯಾಕ್ಸ್ ಮುಲ್ಲರ್ ಅಂತ ಅವನ ಹೆಸರು. ಈ ಮ್ಯಾಕ್ಸ್ ಮುಲ್ಲರ್ ಯಾರು ಅಂತಂದ್ರೆ, ಮ್ಯಾಕ್ಸ್ ಮುಲ್ಲರ್ ಭಾರತದ ಒಟ್ಟಾರೆ ಚಿಂತನೆಗಳನ್ನ ಹದಗಡಿಸಿದಂತ ಒಬ್ಬ ವ್ಯಕ್ತಿ. ಆತ ಈ ಭಾರತದ ಇವತ್ತಿನ ನಾವು ಏನು ಆಲೋಚನೆ ಮಾಡ್ತೀವೋ ಭಾರತೀಯ ವ್ಯವಸ್ಥೆಗಳ ಕುರಿತಂತೆ, ಭಾರತದ ಸಾಹಿತ್ಯದ ಕುರಿತಂತೆ ಅವೆಲ್ಲಕ್ಕೂ ಬೇಸ್ ಹಾಕಿ ಕೊಟ್ಟವನು ಅವನೇ. ಈ ಮ್ಯಾಕ್ಸ್ ಮುಲ್ಲರ್ ಯಾವ ವಿಲಿಯಂ ಜೋನ್ಸ್ ಭಾಷಾ ಸಮೂಹವಾಗಿ ಈ ಕಲ್ಪನೆಯನ್ನ ಕಟ್ಕೊಟ್ಟಿದ್ನೋ ಅದನ್ನೊಂದು ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗಿ ಅವನು ಹೇಳ್ದ, ಇದು ಭಾಷಾ ಸಮೂಹ ಮಾತ್ರ ಅಲ್ಲ, ಅಲ್ಲೊಂದು ಜನಾಂಗ ಇದೆ, ಅದನ್ನು ಆರ್ಯ ಅಂತ ಕರಿಬಹುದು ಅಂತಂದ. ಈ ಆರ್ಯ ಜನಾಂಗ ಇದೆಯಲ್ಲ, ಈ ತರ ಹೈಪೋಥೆಟಿಕಲಿ ಹುಟ್ಟಿದ್ದಂತ ಒಂದು ಜನಾಂಗ. ಆರ್ಯ ಅನ್ನುವಂಥ ಜನಾಂಗಕ್ಕೆ ಏನಾದರೂ ಅಧಿಕೃತವಾದ ದಾಖಲೆ ಇತ್ತ ಅಂತ ಕೇಳಿದ್ರೆ ಏನೂ ಇಲ್ಲ. ಅಲ್ಲಲ್ಲಿ ವೇದಗಳಲ್ಲಿ ಆರ್ಯ ಅನ್ನುವಂಥ ಪದಗಳು ಬರೋದನ್ನು ಹೆಕ್ಕಿಕೊಂಡ್ರು.
ಅದನ್ನ ನೋಡಿ ಹೇಳಿದ್ರು ಈ ಆರ್ಯ ಅನ್ನೋ ಪದ ರಿಪೀಟ್ ಆಗ್ತಾ ಇರೋದ್ರಿಂದ ಆರ್ಯ ಎನ್ನುವಂತ ಒಂದು ಜನಾಂಗ ಇತ್ತು ಅಂತ. ಆರ್ಯ ಅಂದ್ರೆ ಏನು ಗೊತ್ತೇನು? ಸಜ್ಜನ ಅಂತ, ಡಿಸಿಪ್ಲಿನ್ ಅಥವಾ ತುಂಬಾ ಒಳ್ಳೆಯ ವ್ಯಕ್ತಿ ಆರ್ಯ ಅಂತ. ಈ ಕೃಷ್ಣನ ಮುಂದೆ ಅರ್ಜುನ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂತಂದ್ರೆ, ಎದುರಿಗಿರೋರೆಲ್ಲ ನನ್ನ ಸಂಬಂಧಿಕರೇ ಇದ್ದಾರೆ, ನಂಗೆ ಆಟ ಆಡಿಸಿದವರು ಊಟ ಮಾಡಿಸಿದವರೆಲ್ಲ ಇದ್ದಾರೆ, ನಂಗೆ ಪಾಠ ಮಾಡಿಸಿಕೊಟ್ಟ ಮೇಷ್ಟ್ಗಳಿದ್ದಾರೆ, ಇವ್ರ ಜೊತೆ ಯುದ್ಧ ಮಾಡಿ ನಾನು ಇದನ್ನು ಭೋಗಿಸೋದಕ್ಕಿಂತ ನಾನು ತ್ಯಾಗ ಮಾಡಿ ಸನ್ಯಾಸಿಯಾಗೋದು ಮೇಲು ಅಂದ್ಬಿಟ್ಟ ಅರ್ಜುನ. ತುಂಬಾ ಒಳ್ಳೆ ಮಾತದು, ಆದರೆ ಯುದ್ಧ ಭೂಮಿಯಲ್ಲಿ ಆಡುವ ಮಾತಲ್ಲ, ಮತ್ತು ಅರ್ಜುನ ಆಡಬಹುದಾಗಿರುವಂತ ಮಾತಲ್ಲ, ಕ್ಷತ್ರಿಯನೊಬ್ಬ ಆಡಬಹುದಾಗಿರೋ ಮಾತಲ್ಲ. ಅದನ್ನು ಬ್ರಾಹ್ಮಣ ಆಡಬಹುದು, ಅವನಿಗೆ ಪೂರ್ತಿ ಹಕ್ಕಿದೆ. ಯಾಕಂದ್ರೆ ಯುದ್ಧಕ್ಕೆ ಅವನು ಬರಬೇಕು ಅಂತಿಲ್ಲ, ನೀವು ಹೋಗು ಅಂತ ಹೇಳ್ಬೋದು. ಆದ್ರೆ ಕ್ಷತ್ರಿಯನ ಧರ್ಮವೇ ಧರ್ಮವನ್ನ ಕಾಪಾಡೋದು, ಉಳಿಸೋದು. ನೀನು ಅದನ್ನು ಬಿಟ್ಬಿಟ್ಟು ಇಲ್ಲಿಗೆ ಹೋಗ್ತೀಯ ಅಂತಂದ್ರೆ ಏನು? ಆಗ ಕೃಷ್ಣ ಹೇಳ್ತಾನೆ, ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ. ಹೇ ಪಾರ್ಥ, ಷಂಡತನ ಇದು ನಿಂದು, ವೈರಾಗ್ಯ ಅಲ್ಲ. ನೀನು ಷಂಡನಾಗಬೇಡ, ನಪುಂಸಕನಾಗಬೇಡ, ಗಾಂಡೀವ ತಗೊಂಡು ಯುದ್ಧ ಮಾಡು. ಮುಂದಿನ ಸಾಲ ಏನ್ ಗೊತ್ತಾ? ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಇದು ಅನಾರ್ಯವಾದ್ದು, ಒಳ್ಳೆದು ಅಂತ ಗುರುತಿಸಲ್ಪಡಲ್ಲ ಇದು. ಅಸ್ವರ್ಗ್ಯಂ, ನಿನಗೆ ಸ್ವರ್ಗ ಸಿಗದಿಲ್ಲ. ಅಕೀರ್ತಿಕರಂ, ನಿನಗೆ ಇದು ಅಪಮಾನವನ್ನು ಉಂಟು ಮಾಡುತ್ತೆ, ಹೀಗಾಗಿ ಈ ಕೆಲಸ ಮಾಡಬೇಡ ಅಂತ ಎಚ್ಚರಿಸೋದಿದೆಯಲ್ಲ. ಅನಾರ್ಯ ಜುಷ್ಟಂ, ಇದು ನಿಂಗೆ ಅನಾರ್ಯತೆಯನ್ನು ತಂದುಕೊಡುತ್ತೆ ಅಂತ. ಅನಾರ್ಯತೆಯನ್ನು ತಂದುಕೊಡುತ್ತೆ ಅಂತಂದ್ರೆ ಸಮಾಜ ನಿನ್ನ ಪೃಥಕ್ಕಾಗಿ ನೋಡುತ್ತೆ, ಸಂಸ್ಕಾರವಂತನಾಗಿ ಗುರುತಿಸೋದಿಲ್ಲ ಎನ್ನುವಂತ ಕಲ್ಪನೆ ಆರ್ಯ ಅಂತ. ಮ್ಯಾಕ್ಸ್ ಮುಲ್ಲರ್ ಆದಿಗಳು ಏನು ಮಾಡಿದ್ರು? ಆರ್ಯ ಅನ್ನುವಂಥ ಒಂದು ಜನಾಂಗವನ್ನೇ ಸೃಷ್ಟಿ ಮಾಡಿಬಿಟ್ರು. ಮಿತ್ರ, ನೀವು ಆಶ್ಚರ್ಯ ಪಡ್ತೀರಿ ಇವತ್ತು ಹೇಳಿದ್ರೆ, 18th ಸೆಂಚುರಿನಲ್ಲಿ, 18ನೇ ಶತಮಾನದಲ್ಲಿ, ನಾವೀಗ 21ನೇ ಶತಮಾನದಲ್ಲಿದ್ದೀವಿ. ಇಲ್ಲಿಗೆ 3 ಶತಮಾನಗಳ ಹಿಂದೆ ಯುರೋಪಿನಾದ್ಯಂತ ದಿನ ಬೆಳಗಾದ್ರೆ ಎಲ್ಲ ಬುದ್ಧಿವಂತರು ನಡೆಸ್ತಾ ಇದ್ದಂತ ಚರ್ಚೆ, ಎಲ್ಲ ಚಿಂತಕರು ನಡೆಸ್ತಾ ಇದ್ದ ಚರ್ಚೆ ಭಾರತದ್ದೇ ಆಗಿತ್ತು ಅನ್ನೋದನ್ನ ಯಾರೂ ಅಲ್ಲಗಳೆಯುವಂತಿಲ್ಲ. ಅಷ್ಟು ಬ್ರಿಲಿಯನ್ಸ್ ಇದೆ ಭಾರತದಲ್ಲಿ. ಎಲ್ಲಿವರೆಗೂ ಅಂತಂದ್ರೆ, ಈ ದೇಶದ ಗೀತೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿತ್ತು, ಉಪನಿಷತ್ತುಗಳು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿದ್ವು, ಈ ದೇಶದ ಶಾಕುಂತಲ ಅನ್ನುವಂಥ ಮಹಾಕಾವ್ಯ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿತ್ತು. ಇದನ್ನು ಓದಿದ ನಂತರ ಇನ್ನು ಬುದ್ಧಿವಂತರು ಹೇಳ್ತಿದ್ರು, ಏನು ಅದ್ಭುತವಾದ ರಾಷ್ಟ್ರ ಭಾರತ ಅಂತ. ಇದು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಚರ್ಚ್ಗಳಿಗೆ. ಹೇಗಾದ್ರೂ ಮಾಡಿ ಇದನ್ನು ಉಲ್ಟಾ ಮಾಡಬೇಕು ಅಂತ. ಆಗ ಆರ್ಯ ಅನ್ನೋ ಜನಾಂಗವನ್ನೇ ಹಿಡ್ಕೊಂಡು ಶ್ಲೆಗೆಲ್ ಅನ್ನೋ ಥರದ ವಿದ್ವಾಂಸರು ಏನು ಹೇಳಿದ್ರು ಅಂತಂದ್ರೆ, ಕ್ರಿಶ್ಚಿಯನ್ರಿಗಿಂತ ಯಾವ ದಿಕ್ಕಿನಿಂದ ನೋಡಿದ್ರು ಆರ್ಯರೇ ಶ್ರೇಷ್ಠರು ಅಂತ. ಪ್ರೂವ್ಡ್ ಇಟ್. ಅವರದ್ದು ಬೇಕಾಗಿರುವಂತ ಎವಿಡೆನ್ಸ್ಗಳನ್ನು ಕೊಟ್ಟರು, ಯಾಕೆ ಆರ್ಯರು ಶ್ರೇಷ್ಠರು ಅಂತ. ಆಗ ಯುರೋಪ್ನಲ್ಲಿ ಒಂದು ಚರ್ಚೆ ಶುರುವಾಯಿತು. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಯುರೋಪ್ನಲ್ಲಿ ಜರ್ಮನಿ ಅಂತಂದ್ರೆ ಅದೊಂಥರ ರೋಗಗಳ, ಒಂಥರ ರೌಡಿಗಳ ನಾಡು ಅಂತ. ಉಳಿದ ಯುರೋಪಿನ ರಾಷ್ಟ್ರಗಳಿದ್ವಲ್ಲ, ಅದರಲ್ಲಿ ಫ್ರಾನ್ಸ್ ಇತ್ತು. ಫ್ರಾನ್ಸ್ ಯಾವ ಗೌರವ ಇತ್ತು ಅದಕ್ಕೆ ಅಂತಂದ್ರೆ, ಗ್ರೀಕ್ ಮತ್ತು ರೋಮನ್ರು ಯಾವ ಅದ್ಭುತವಾಗಿರುವಂತ ನಾಗರಿಕತೆಯನ್ನು ಹುಟ್ಟಾಕಿದ್ದಾರೋ ಅದರ ಇವತ್ತಿನ ವಾರಸುದಾರರು ಫ್ರಾನ್ಸ್ ಅಂತ ಹೇಳ್ಕೊಳ್ತಿತ್ತು. ಸ್ಪೇನ್ ಮತ್ತು ಪೋರ್ಚುಗಲ್ಗಳು ಅಮೆರಿಕಾದ ಒಡೆಯರು ನಾವು ಅಂತ ಹೇಳ್ಕೊಳ್ತಿದ್ರು. ಅಮೆರಿಕಕ್ಕೆ ಹೋಗಿ ಅಮೆರಿಕಾನ ತಮ್ಮದು ಮಾಡ್ಕೊಂಡಿದ್ರಲ್ಲ, ವೆಸ್ಟ್ ಇಂಡೀಸ್ ಅನ್ನ ಹುಡುಕಿದ್ರು, ನಂತರ ಅಮೆರಿಕವನ್ನು ತನ್ನದು ಮಾಡ್ಕೊಂಡ್ರು. ಅವ್ರಿಗೆ ಅದೊಂದು ಬಹಳ ಸಂತೋಷ ಇತ್ತು. ಸ್ಪೇನ್ ಮತ್ತು ಪೋರ್ಚುಗಲ್ ಹಂಗೆ ಹೇಳ್ಕೊಳ್ತಿದ್ವು. ಗ್ರೇಟ್ ಬ್ರಿಟನ್ ಅಥವಾ ಇಂಗ್ಲಿಷರು ನಾವು ಭಾರತದ ಒಡೆಯರು ಅಂತ ಹೇಳ್ಕೊಳ್ತಿದ್ರು. ಏನಕ್ಕೂ ಕೆಲಸಕ್ಕೆ ಬಾರದೆ ಇದ್ದವರು ಜರ್ಮನಿಯನ್ರು ಮಾತ್ರ. ಅದಕ್ಕೆ ಜರ್ಮನಿಯನ್ರು ಏನು ಹೇಳಿದ್ರು, ನೀವೆಲ್ಲ ಇದಿರ್ಬೋದು, ಆದರೆ ಆರ್ಯರು ಅನ್ನುವಂಥ ಒಂದು ಜನಾಂಗ ಏನಿತ್ತಲ್ಲ, ಆ ಜನಾಂಗ ಎಲ್ಲೋ ಹುಟ್ಟಿ ಭಾರತಕ್ಕೊಂದು ಹೋಯ್ತಲ್ಲ, ಅದೇ ಜನಾಂಗ, ಆರ್ಯರ ಜನಾಂಗ ನಮ್ಮ ಕಡೆಗೂ ಬಂದಿತ್ತು. ಮತ್ತವರು ಜರ್ಮನಿಗೆ ಬಂದಿದ್ರಿಂದಾಗಿ ಇವತ್ತಿನ ಜರ್ಮನಿಯನ್ರು ಏನಿದ್ದಾರೋ ಅದು ಆರ್ಯರ ಜನಾಂಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು. ಭಾರತೀಯರ ಇವತ್ತಿನ ಪೀಳಿಗೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಇತ್ತು. ಇದು ಭಾರತದ ಕುರಿತಂತೆ 18ನೇ ಶತಮಾನದಲ್ಲಿ ನಡೀತಾ ಇದ್ದಂತ ಚರ್ಚೆ ಅಂತ. ಈ ಕಾರಣಕ್ಕೋಸ್ಕರ ಹೇಗಾದ್ರೂ ಮಾಡಿ ಆರ್ಯರನ್ನೋದನ್ನ ಭಾರತ ಅನ್ನೋದರಿಂದ ತೆಗೆದು ಇನ್ನೊಂದಕ್ಕೇನಾದ್ರೂ ಶಿಫ್ಟ್ ಮಾಡದೆ ಹೋದ್ರೆ ನಾವು ಈ ಆರ್ಯ ಜನಾಂಗದ ಮುಂದೆ ಚಿಕ್ಕವರಾಗ್ತೀವಿ ಅಂತ ಬ್ರಿಟಿಷರು ಹೊಸ ಹೊಸ ಜಾಗಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಅವ್ರಿಗಿದ್ದಿದ್ದು ಒಂದೇ ಒಂದು ಏನು ಅಂತಂದ್ರೆ, ನಮ್ಮ ವೇದ ಸಾಹಿತ್ಯದಲ್ಲಿ ಒಂದು ವಾಕ್ಯ ಉಲ್ಲೇಖ ಆಗತ್ತೆ. ಅದೇನಂತಂದ್ರೆ, ಅಂಬಿ ತಮೆ ದೇವಿ ತಮೆ ನದಿ ತಮೆ ಸರಸ್ವತಿ ಅಂತ. ಸರಸ್ವತಿಗೆ ಪ್ರಣಾಮ ಮಾಡಬೇಕಾದ್ರೆ ಅಂಬಿ ತಮೆ ಅಂದ್ರೆ ಅಮ್ಮ ನಿನಗೆ, ದೇವಿ ತಮೆ ದೇವಿಯಾದ ನಿನಗೆ, ನದಿ ತಮೆ ನದಿಯಾದ ನಿನಗೆ, ಹೇ ಸರಸ್ವತಿಯೇ ನಮಸ್ಕಾರ ಅಂತ. ಇಡೀ ನಮ್ಮ ವೇದ ಸಾಹಿತ್ಯ ಹುಟ್ಟಿದ್ದು ಸರಸ್ವತಿ ನದಿ ತೀರದಲ್ಲಿ.
ಆದರೆ ಭಾರತದಲ್ಲಿ ಸರಸ್ವತಿ ನದಿಯೇ ಇಲ್ಲದೆ ಇರೋದ್ರಿಂದ ಆರ್ಯರು ಭಾರತೀಯರಲ್ಲವೇ ಅಲ್ಲ, ಅವರು ಹೊರಗಡೆಯಿಂದ ಬಂದವರು ಅಂತ ಶುರು ಮಾಡಿದ್ರು. ನೆಕ್ಸ್ಟ್ ಸ್ಲೈಡ್ ನೋಡಿ. ತುಂಬಾ ದೂರ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಈ ಇರಾನ್ ಭಾಗ ಯಾವುದೋ ಒಂದು ಮಧ್ಯ ಭಾಗ ಇದೆಯಲ್ಲ, ಅಲ್ಲಿಟ್ಟರು. ಆರ್ಯರು ಹುಟ್ಟಿದಲ್ಲಿ, ಅವರ ಸಾಹಿತ್ಯ ರಚನೆಯಾಗಿದ್ದಲ್ಲಿ ಅದನ್ನು ತಗೊಂಡು ಭಾರತಕ್ಕೆ ಬಂದರು. ಸಿಂಧು ಬಯಲಿನ ನಾಗರಿಕತೆ ನಾವೇನ್ ನೋಡ್ತೀವೋ ಅಲ್ಲಿಗೆ ಬಂದ್ರು. ಇನ್ನೊಂದು ಟೀಮ್ ಆರ್ಯರದ್ದು, ಅದು ಇನ್ನೂ ಉತ್ತರಕ್ಕೆ ಹೋಗಿ ಅದು ಯುರೋಪಿನ ಕಡೆಗೆ ಹೋಯ್ತು. ಯುರೋಪ್ನಲ್ಲಿ ಹರಡಿರುವಂತ ಇವತ್ತಿನ ಒಳಿತಿನ ಚಿಂತನೆಗಳೆಲ್ಲ ಈ ಆರ್ಯರಿಂದ ಬಂದಿದ್ದು. ಆದರೆ ಆರ್ಯರು ಭಾರತೀಯರಲ್ಲ ಅಂದ್ರು. ನಂಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿಯೇ ಇದು. ಜಗತ್ನಲ್ಲಿ ಯಾರನ್ನಾದ್ರೂ ಕೇಳಿ ಆರ್ಯರು ಯಾರು ಅಂತ, ಪ್ರತಿಯೊಬ್ಬರಿಗೂ ಹೆಮ್ಮೆ ಇದೆ ಆರ್ಯರು ನಾವು ಅಂತ ಹೇಳ್ಕೊಳ್ಳಿಕ್ಕೆ. ಇರಾನಿಯರನ್ನು ಕೇಳಿ ನಾವೇ ಅಂತ. ಯಾಕೆ ಇರಾನ್ ಆರ್ಯರ ನಾಡು ಅಂತ ಹೇಳುತ್ತೆ ಅಂತಂದ್ರೆ, ಅಂತ ಅಲ್ಲಿನ ಜನ ಹೇಳ್ತಾರೆ, ಅಫ್ಘಾನಿಸ್ತಾನ ಆ ಭಾಗದಲ್ಲಿ ಅಲ್ಲೊಂದು ಸರೋವರ ಇತ್ತು. ಸರೋವರದ ಹೆಸರು ಹರಾಕಿತಿ ಅಂತ. ಈ ಬ್ರಿಟಿಷರು ಹೇಳಿದ್ರು, ಈ ಹರಾಕಿತಿ ಅನ್ನೋದು ಸರಸ್ವತಿ ಅನ್ನೋದರ ಅಪಭ್ರಂಶ, ಇದನ್ನೇ ಸರಸ್ವತಿ ಅಂತ ಆರ್ಯರು ಕರಿತಾ ಇದ್ದಿದ್ದು. ಹೀಗಾಗಿ ಆರ್ಯ ಜನಾಂಗ ಹುಟ್ಟಿದ್ದು ಇದರ ಸುತ್ತಲೂ ಅಂತ ಒಂದು ಸಣ್ಣ ಸರೋವರಕ್ಕೆ ಕರೆದು ಬಿಟ್ರು. ಇಲ್ಲಿಂದ ಅವರು ಜಗತ್ತಿಗೆ ವ್ಯಾಪ್ತಗೊಂಡ್ರು ಅಂತ ಹೇಳಿದ್ರು. ಜರ್ಮನಿಯನ್ರು ಹೇಳ್ತಾರೆ ನಾವು ಆರ್ಯರು, ಮಧ್ಯ ಏಷ್ಯಾದ ಭಾಗದ ಜನ ಹೇಳ್ತಾರೆ ನಾವು ಆರ್ಯರು. ಜಗತ್ತಿನ ಯಾರನ್ನಾದರೂ ಕೇಳಿದ್ರು ಹೇಳ್ತಾರೆ ನಾವು ಆರ್ಯರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾರೆ. ಆದ್ರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರದ ಜನ ನಾವು ಆರ್ಯರಲ್ಲ ಅಂತ ಹೇಳ್ಕೊಳ್ತಾರೆ, ಅಂದ್ರೆ ಭಾರತೀಯರು ಮಾತ್ರ. ಇವತ್ತಿಗೂ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಆರ್ಯ ಆಕ್ರಮಣ ಅನ್ನುವಂಥ ಚಿಂತನೆ ಇದೆ. ಎಲ್ಲಿಂದ ಹುಟ್ಟಿತು ಅಂತಂದ್ರೆ, ಕ್ರಿಶ್ಚಿಯನ್ ತಲೆಗಳಿಂದ ಹುಟ್ಟಿದ ಬೀಜ ನಮ್ಮ ಭೂಮಿಯೊಳಗೆ ಹಾಕಲಾಯಿತು, ಹೆಮ್ಮರವಾಗಿ ಬೆಳೆದಿದೆ. ಮಿತ್ರ, ಎಷ್ಟು ಹೆಮ್ಮರವಾಗಿ ಬೆಳೆದಿದೆ ಅಂತಂದ್ರೆ, ಈ ರಾಜ್ಯದ ಮುಖ್ಯಮಂತ್ರಿ ಇತ್ತೀಚೆಗೆ ಮಾತಾಡ್ತಾ, ಒಂದು 6-8 ತಿಂಗಳ ಹಿಂದೆ, ಬಹುಶಃ ಎಲೆಕ್ಷನ್ಗಿಂತ ಸ್ವಲ್ಪ ಮುಂಚೆ ಮಾತಾಡ್ತಾ ಒಂದು ಮಾತು ಏನು ಹೇಳಿದ್ರು ಗೊತ್ತಾ? ನಾನು ದ್ರಾವಿಡ ಜನಾಂಗಕ್ಕೆ ಸೇರಿದವನು, ನಾನು ಆರ್ಯ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಆರ್ಯ ಜನಾಂಗ ಆಕ್ರಮಣ ಅನ್ನೋದು ವಾದ ಜಗತ್ತಿನಲ್ಲಿ ಸತ್ತೋಗಿದ್ರು. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಬಾಯ್ಬಿಟ್ಟು ಹೇಳ್ತಾರೆ, ನಾನು ಆರ್ಯ ಅಲ್ಲ, ಆರ್ಯ ಆಕ್ರಮಣ ಮಾಡಿದವನು, ನಾನು ದ್ರಾವಿಡ ಜನಾಂಗಕ್ಕೆ ಸೇರಿದವನು ಅಂತ. ಇನ್ನೂ 21ನೇ ಶತಮಾನದ ಈ ಹೊತ್ತಲ್ಲಿ ಇದರ ಪ್ರಾಬ್ಲಮ್ ಏನು ಅಂತ ನಾನು ಹೇಳ್ತೀನಿ ನಿಮಗೆ, ಹೇಗೆ ಈ ವಾದ ಹುಟ್ಟಿತು ಅಂತ. ನೆಕ್ಸ್ಟ್ ನೀವು ಕೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ ನಿಮಗೆ, ಕ್ರಿಶ್ಚಿಯನ್ರ ಥಾಟ್ ಹೆಂಗಿದೆ ಅಂತ. ಕ್ರಿಶ್ಚಿಯನ್ರು ನೋವಾ ಅನ್ನುವಂಥ ಒಬ್ಬ ಪ್ರವಾದಿಯನ್ನು ನಂಬ್ತಾರೆ. ಈ ನೋವಾಗೆ 3 ಮಕ್ಕಳಿದ್ರು. ಈ ನೋವಾನ ಕಾಲದಲ್ಲೇ ಪ್ರಳಯ ಆಗಿದ್ದು ಅಂತ ಅವ್ರು ಒಪ್ಪುವಂತ ಮಾತು. ಇದು ನೀವು ಕ್ರಿಶ್ಚಿಯನ್ರು ಸಿಕ್ಕಾಗ ಚರ್ಚೆ ಮಾಡಬೇಕು. ನಂಗೆ ಬಹಳ ವಿಶೇಷ ಏನು ಅಂತಂದ್ರೆ, ಇವತ್ತೊಂದು ವಿಡಿಯೋ ಬಂತು ನನಗೆ. ಆ ವಿಡಿಯೋ ಕ್ರಿಶ್ಚಿಯನ್ರು ತಯಾರು ಮಾಡಿರೋದು. ವಿಡಿಯೋ ಏನು ಅಂತಂದ್ರೆ, ಕೊನೆಯಲ್ಲಿ ಕೃಷ್ಣ ಸತ್ತಿದ್ರ ವಿಡಿಯೋ. ಒಬ್ಬ ಬೇಡ ಒಂದು ಜಿಂಕೆ ಅಂತ ಅನ್ಕೊಂಡು ಬಾಣ ಬಿಡ್ತಾನೆ. ಅದು ಹಾಯಾಗಿ ಒಂದು ಮರದ ಕೆಳಗಡೆ ಕೂತಿದ್ದಂತ ಕೃಷ್ಣನ ಕಾಲಿಗೆ ಬಡಿಯುತ್ತೆ, ಅದು ವಿಷ ಇರುತ್ತೆ, ಕೃಷ್ಣ ತೀರ್ಕೊಳ್ತಾನೆ. ಇದು ಎಲ್ರಿಗೂ ಗೊತ್ತಿರುವಂತ ಸಂಗತಿ. ಕೃಷ್ಣನ ಅಂತಿಮ ಚರಣ ಇದ್ದಿದ್ದು ಹಂಗೆ ಅಂತ. ಮುಂದೇನು ಹೇಳ್ತಾನೆ ಗೊತ್ತಾ, ಅದು ವಿಡಿಯೋ ಮಾಡಿದವನು, ಅಷ್ಟು ವಿಡಿಯೋ ತೋರಿಸಿ ನೋಡಿ ಹಿಂದೂಗಳು ಹೆಂಗಿದ್ದಾರೆ ಅಂತಂದ್ರೆ, ಅವರ ದೇವರು ಸಾಯ್ತಾನೆ, ದೇವರು ಯಾವತ್ತಿದ್ರು ಸಾಯ್ತಾನ, ಇಷ್ಟು ಗೊತ್ತಾಗೋದಿಲ್ಲ ಅವರಿಗೆ ಅಂತ. ಅಂದ್ರೆ ನಮ್ಮದ್ದು ಅನಾಗರಿಕವಾದ ಅಥವಾ ಅವೈಜ್ಞಾನಿಕವಾಗಿರುವಂತ ಚಿಂತನೆ ಅಂತ. ಬಟ್ ನಾನು ನಿಮ್ಗೆ ಓಪನ್ ಮಾಡಿಸ್ತೀನಿ ಇವತ್ತು. ನೋವಾ ಅನ್ನುವಂತ ಈ ಪ್ರವಾದಿಗೆ 3 ಜನ ಮಕ್ಕಳಿದ್ರು. ಜಾಫೆತ್, ಶಿಮ್ ಆಗಿದೆ, ಶೆಮ್ ಅಂತ ಅದು, ಇನ್ನೊಬ್ಬ ಹೆಮ್. ಜಾಫೆತ್, ಶೆಮ್, ಹೆಮ್ 3 ಜನ ಮಕ್ಕಳು. ಇದರಲ್ಲಿ ಈ ಹೆಮ್ ಏನಿದ್ದಾನೆ, ಇವರೆಲ್ಲರೂ ಕೂಡ ಪ್ರಳಯ ಆದಾಗ ಈ ನೋವಾ ಏನ್ ಮಾಡ್ತಾನೆ, ಒಂದು ಹಡಗನ್ನ ಪ್ರಿಪೇರ್ ಮಾಡ್ಕೊಳ್ತಾನೆ. ಅದರಲ್ಲಿ ಮುಂದಿನ ಜನಾಂಗಕ್ಕೆ ಬೇಕಾಗಿದ್ದೆಲ್ಲವನ್ನು ಜೋಡಿಸ್ಕೊಂಡು ಈ ಪ್ರಳಯದಿಂದ ಪಾರಾಗ್ತಾನೆ. ಸೇಮ್ ನಮ್ಮ ಮನುವಿನ ಕಥೆಯೇ, ಆ ಕಥೆಯಲ್ಲಿ ನಡೆಯುತ್ತೆ. ಎಲ್ಲ ಮುಗಿದ ಮೇಲೆ ಒಂದ್ ಕಡೆ ಹೋಗಿ ಅವ್ರು ಸೆಟ್ಲ್ ಆಗಿರ್ತಾರೆ. ಮರುದಿನ ಬೆಳಗ್ಗೆ ಎಲ್ಲರೂ ಎದ್ದಾಗ ಹೆಮ್ ನೋಡ್ತಾನೆ, ಅಪ್ಪ ನಗ್ನವಾಗಿರೋದು ನೋಡಿ ನಕ್ಕು ಬಿಡ್ತಾನೆ. ನಕ್ಕ ತಕ್ಷಣ ಅಪ್ಪ ಶಾಪ ಕೊಡ್ತಾರೆ, ನೀನು ಜೀವನ ಪರ್ಯಂತ ಜಾಫೆತ್ ಮತ್ತು ಶೆಮ್ಮನ ಅವರ ಅಡಿಯಾಳಾಗಿರುವುದು, ಅವರು ನಿನ್ನನ್ನು ಯಾವಾಗಲೂ ರೂಲ್ ಮಾಡುವಂತಾಗಿರ್ಲಿ ಅಂತ ಶಾಪ ಕೊಡ್ತಾನೆ. ಹಿಂಗಾಗಿ ಈ ಹೆಮ್ ಎಲ್ಲ ಕಡೆ ಓಡಾಡಿದ. ಜಾಫತ್ ಮತ್ತು ಶೆಮ್ರು ತಮಗೆ ಸಿಕ್ಕ ಜಾಗಗಳಲ್ಲಿ ಇದ್ರು ಅಂತ. ಜಾಫತ್ನ ಜನಾಂಗ ಎಲ್ಲೆಲ್ಲಿ ಉಳ್ಕೊಳ್ತೋ ಅದು ಟಾಟರ್ರಾದ್ರು, ಶೆಮ್ನ ಜನಾಂಗ ಎಲ್ಲಿ ಉಳಿದುಕೊಳ್ತೋ ಅದು ಅರಬ್ರಾದ್ರು, ಮತ್ತು ಹೆಮ್ ಇವನ ಜನಾಂಗ ಎಲ್ಲಿತ್ತೋ ಅದು ಆಫ್ರಿಕನ್ರು ಮತ್ತು ಭಾರತೀಯರಾದ್ರು ಅಂತ. ಅರ್ಥ ಆಯ್ತೇನು? ನಮ್ಮನ್ನು ರೂಲ್ ಮಾಡ್ಲಿಕ್ಕೆ ಅವ್ರಿಗಿದ್ದ ಅಧಿಕಾರ ಏನು ಅಂತಂದ್ರೆ ನೋವಾನ ಕಥೆ. ಭಾರತವನ್ನ ನಾವು ಪರ್ಮನೆಂಟ್ ಆಗಿ ರೂಲ್ ಮಾಡಬಹುದು. ಯಾಕೆ ಅಂತಂದ್ರೆ ಭಾರತೀಯರು ಹೆಮ್ಮನ ಮಕ್ಕಳಾಗಿರೋದ್ರಿಂದ, ಹೆಮ್ಮನ ಹಿಂದಿನ ಪೀಳಿಗೆ ಆಗಿರೋದ್ರಿಂದ ಇವರನ್ನು ನಾವು ಪರ್ಮನೆಂಟ್ ಆಗಿ ರೂಲ್ ಮಾಡಬಹುದು. ಯಾಕೆಂದ್ರೆ ಇವ್ರ ತಾತನ ಕಾಲದಲ್ಲಿ ಶಾಪ ಇದೆ ಅಂತ.
ಅಂಡ್ ಇದನ್ನು ಸೈಂಟಿಫಿಕ್ ಅಂತ ಕರೀತಾರೆ ಅವರು. ಇದರ ಪರಿಣಾಮ ಏನಾಯ್ತು ಅಂತಂದ್ರೆ, ಮುಂದುವರೆದವ್ರು ಹೇಳಿದ್ರು, ಈಗ ಈಗ ಪ್ರಾಬ್ಲಮ್ ಎಲ್ಲಿ ಶುರುವಾಯ್ತು ಅವ್ರಿಗೆ ಅಂತಂದ್ರೆ, ನಮ್ಮ ಮೇಲೆ ಆಳ್ವಿಕೆ ಮಾಡುವಾಗ ಹೆಮ್ಮನ ಕಥೆ ಹೇಳಿದ್ರು, ಈಗ ಆರ್ಯರ ಕಥೆ ಯಾವಾಗ ಜಾಯಿನ್ ಆಯ್ತೋ ಸ್ವಲ್ಪ ಕನ್ಫ್ಯೂಷನ್ ಶುರುವಾಯ್ತು ಅವ್ರಿಗೆ. ಏನ್ ಮಾಡೋದಪ್ಪ, ಆರ್ಯರು ಶ್ರೇಷ್ಠ ಜನಾಂಗ, ಅವರಲ್ಲಿ ಹೋಗಿದ್ದಾರೆ, ಇವ್ರನ್ನ ಹೆಂಗ್ ರೂಲ್ ಮಾಡೋದು, ಇವ್ರು ನಮ್ಮಲ್ಲಿಗೂ ಬಂದಿದ್ರು ಅಂದಾಗ ಏನಂದ್ರು ಗೊತ್ತಾ, ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಹೋದಂತ ಆರ್ಯರು ಭಾರತದಲ್ಲಿರುವಂತ ಹೆಮ್ಮನ ಜನಾಂಗದ ಕಪ್ಪು ಜನರೊಂದಿಗೆ ಬೆರೆತು ಅವರು ತಮ್ಮ ಮೂಲ ಸತ್ವವನ್ನು ಕಳ್ಕೊಂಡ್ರು. ಹೀಗಾಗಿ ಭಾರತದಲ್ಲಿರೋರು ಪ್ಯೂರ್ ಆರ್ಯರ್ ಅಲ್ಲ ಅಂತ. ಏನು ಒಂದು ಐಡಿಯಾವನ್ನು ಹುಟ್ಟಾಕೋದು ನೋಡಿ. ತಮಗೆ ಬೇಕಾದಂತೆ ವಾದಗಳನ್ನು ಅಲ್ಲಲ್ಲೇ ಟರ್ನ್ ಮಾಡ್ಕೊಂಡು ನಮಗೊಂದು ಹೊಸ ವಾದವನ್ನು ಉಳಿಸ್ಲಿಕ್ಕೆ ಶುರು ಮಾಡಿದ್ರು. ಫೈನಲಿ ಎಲ್ಲಿಗೆ ಬಂದು ನಿಂತ್ಕೊಂಡ್ರು ಅಂತಂದ್ರೆ, ಕ್ರಿಶ್ಚಿಯನ್ರ ಪ್ರಕಾರ, ಸೈಂಟಿಫಿಕ್ ಆಗಿ ಅವ್ರು ಮಾತನಾಡ್ತಾರಲ್ಲ ಅವರ ಪ್ರಕಾರ, ಜಗತ್ತು ಹುಟ್ಟಿದ್ದು ಕ್ರಿಸ್ತಪೂರ್ವ 4004ರಲ್ಲಿ. 2349ರಲ್ಲಿ ಈ ನೋವಾನ ಕಾಲದ ಪ್ರಳಯ ಆಯಿತು. 2000 ಅಂದ್ರೆ ಇವತ್ತಿಗೆ 2000 ವರ್ಷಗಳ ಹಿಂದೆ ಕ್ರಿಸ್ತನ ಜನನ ಆಯಿತು ಅಂತ ಹೇಳ್ತಾರೆ. ಅಂದ್ರೆ 4004ಕ್ಕೆ ಮುಂಚೆ ಜಗತ್ತೇ ಇರಲಿಲ್ಲ. ಹೀಗಾಗಿ ಇವ್ರಿಗೆ ಏನ್ ಪ್ರಾಬ್ಲಮ್ ಬಂತು ಅಂತಂದ್ರೆ, ಭಾರತದ ಇತಿಹಾಸವನ್ನು ಕೆದಕ್ತಾ ಹೋದಂತೆ ಇಲ್ಲಿ ಕ್ರಿಸ್ತಪೂರ್ವ ಇಷ್ಟನೇ ವರ್ಷದಲ್ಲಿ ಹಿಂಗಿತ್ತು, ಅದರಲ್ಲಿ ಹಿಂಗಿತ್ತು ಅನ್ನೋ ದಾಖಲೆ ಸಿಗ್ತಾ ಇದ್ದಂತೆ ಕನ್ಫ್ಯೂಷನ್ ಆಗಿ ಏನ್ ಮಾಡಿದ್ರು, ಸಾವಿರ ವರ್ಷಗಳನ್ನೇ ನಾಶ ಮಾಡಿ ಇದಿರಲೇ ಇಲ್ಲ, ಇದು ಸುಳ್ಳು, ಇದು ಯಾವುದೂ ಸತ್ಯ ಅಲ್ಲ ಅಂತ ಯಾವ್ದಾವುದನ್ನು ಒಪ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ವೋ, ಅವ್ರು ಈ ಫಿಕ್ಸೇಷನ್ ಕೂರಿಸ್ಲಿಕ್ಕೆ ಆಗಲ್ವೋ ಅದೆಲ್ಲ ಸುಳ್ಳು ಅಂತ. ರಾಮ ಇದ್ನ? ರಾಮ ಇಲ್ಲಪ್ಪ, ರಾಮ ಇದ್ದಿದ್ದೇ ಸುಳ್ಳು. ಸುಮ್ಮನೆ ಜನರ ಮಾತಿನಲ್ಲಿ ಯಾಕೆ ರಾಮ ಸುಳ್ಳು ಅಂದ್ರೆ, ರಾಮ ಇದ್ದಿದ್ದು ಯಾವಾಗ? 8000 ವರ್ಷಗಳ ಹಿಂದೆ. ಅವ್ರ ಲೆಕ್ಕಾಚಾರದಲ್ಲಿ ಭೂಮಿನೇ ಹುಟ್ಟಿರಬಾರ್ದಲ್ಲ. ರಾಮನಿಗಿಂತ ಮುಂಚೆ ಬೇರೆ ಬೇರೆ ಅವತಾರಗಳಿದ್ವ? ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದ್ರೆ ಭೂಮಿಯೇ ಹುಟ್ಟಿರ್ಲಿಲ್ಲ. ಮತ್ತೆ ಎಲ್ಲಿಂದ ಹುಟ್ಟೋದು ಇವೆಲ್ಲ ಅಂತ. ಇವರಿಗೆ 4004ಕ್ಕಿಂತ ಮುಂಚೆ ಏನೂ ಇರಲಿಲ್ಲ. ಹೀಗಾಗಿ ಭಾರತದಲ್ಲಿ ಇದಕ್ಕಿಂತಲೂ ಮುಂಚೆ ಏನೇನಿದೆಯೋ ಅದೆಲ್ಲವೂ ಸುಳ್ಳು, ಗೊಡ್ಡು ಪುರಾಣ. ಅದರ ನಂತರ ಏನ್ ಬರುತ್ತೋ ಅದು ಮಾತ್ರ ಸತ್ಯ ಆಗಿರ್ಬೋದು ಏನೋ ಅಂತ ಕಲ್ಪನೆ ಕಟ್ಟಿಕೊಟ್ರು. ಆಮೇಲೆ ನಮ್ಗೇನು ಹೇಳಿದ್ರು ಗೊತ್ತಾ, ಭಾರತೀಯರಿಗೆ ಇತಿಹಾಸ ಪ್ರಜ್ಞೆಯೇ ಇರಲಿಲ್ಲ, ಇತಿಹಾಸ ಬರೆಯೋದು ಹೆಂಗೆ ಅಂತ ಗೊತ್ತಿರಲಿಲ್ಲ, ಹೀಗಾಗಿ ದಡ್ಡರಾಗಿದ್ದರು ಭಾರತೀಯರು ಅಂತ ನಮ್ಗೆ ಹೇಳಿ ಆರ್ಯರ ಕಲ್ಪನೆಯನ್ನ ತಲೆಗೆ ತುಂಬಿಸ್ಬಿಟ್ರು. ನಾನು ಎಲ್ಲಿವರೆಗೂ ಹೇಳಬಲ್ಲೆ ನಿಮಗೆ ಅಂತಂದ್ರೆ, ಅವ್ರು ಎಲ್ಲಿಗೆ ಬಂದು ನಿಂತರು ಕೊನೆಗೆ ಈ ಕ್ರಿಶ್ಚಿಯನ್ರು ಅಂತಂದ್ರೆ, ದಕ್ಷಿಣ ಭಾರತಕ್ಕೆ ಬಂದರು. ಇಲ್ಲಿಗೆ ಬಂದು ನಿಂತ್ಕೊಂಡು ಹೇಳಿದ್ರು, ಆರ್ಯರು ಹೊರಗಿನಿಂದ ಬಂದವರಾದ್ರೆ, ಲಾಜಿಕ್ ಹೆಂಗಿದೆ ನೋಡಿ, ಆರ್ಯರು ಹೊರಗಿನಿಂದ ಬಂದವರಾದ್ರೆ ಇಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕಲ್ಲ. ಮೊದಲು ಹುಡುಕಾಡಿದ್ರು, ಏನು ಅಂತ ಗೊತ್ತಾಗ್ಲಿಲ್ಲ, ಯಾರಿದ್ರು ಅಂತ ಹೇಳೋದು. ಆರ್ಯ ಅನ್ನೋ ಪದವನ್ನು ಏನಾದ್ರೂ ಹುಡುಕಿಬಿಟ್ರು, ಇಲ್ಲಿದ್ದವ್ರು ಏನಂತ ಕರೆಯೋದು. ಆಗ ಅವ್ರಿಗೆ ಸಿಕ್ತು, ವೇದ ಕಾಲದಲ್ಲಿ ಎಲ್ಲೋ ಒಂದ್ ಕಡೆ ದ್ರಾವಿಡ ಅನ್ನೋ ಪದ ಇದೆ, ಈ ದ್ರಾವಿಡ ದೇಶಗಳು ಅನ್ನೋ ಪದವನ್ನ ಇದಕ್ಕೆ ಉಪಯೋಗಿಸಿರೋದ್ರಿಂದ ಇಲ್ಲಿರೋದು ದ್ರಾವಿಡ ಜನಾಂಗ ಅಂತ ಹೆಸರು ಕರೆದ್ರು. ಯಾವುದಕ್ಕೂ ಸೂಕ್ತವಾದ ಎವಿಡೆನ್ಸ್ ಇರಲಿಲ್ಲ ಅವ್ರ ಹತ್ರ. ದ್ರವಿಡ ಜನಾಂಗ ಅಂತ ನಮ್ಮನ್ನು ಕರೆದ್ರು. ದಕ್ಷಿಣ ಭಾರತೀಯರು ದ್ರವಿಡರು, ಉತ್ತರ ಭಾರತದವರೆಲ್ಲ ಆರ್ಯರು. ಅವ್ರು ಯಾಕೆ ಅಲ್ಲಿದ್ದಾರೆ ಅಂತಂದ್ರೆ, ಆರ್ಯರ ಆಕ್ರಮಣ ಆದಾಗ ಮೂಲ ನಿವಾಸಿಗಳನ್ನು ಅಲ್ಲಿಂದ ಕೆಳಗೆ ಓಡಿಸಿದ್ರು. ದಕ್ಷಿಣದಲ್ಲಿರೋ ನಾವೆಲ್ಲ ದ್ರವಿಡರಾದ್ವಿ. ಹೀಗಾಗಿ ನಮ್ಮ ಭಾಷೆ ಬೇರೆ, ಅವರ ಭಾಷೆ ಬೇರೆ, ನಮ್ಮ ಬಣ್ಣ ಬೇರೆ, ಅವರ ಬಣ್ಣ ಬೇರೆ, ನಾವಿರೋ ರೀತಿ ನೀತಿ ಬೇರೆ, ಅವರಿರೋ ರೀತಿ ನೀತಿ ಬೇರೆ ಅಂತ ನಮ್ಮನ್ನು ಪ್ರತ್ಯೇಕಗೊಳಿಸುವಂತ ಪ್ರಯತ್ನ ಮಾಡಿದ್ರು. ಕೆಲವೊಂದ್ಸಲ ನಮಗೂ ಅನ್ಸುತ್ತಲ್ವಾ, ಯಾಕೆ ನಾವು ಇಷ್ಟು ಸೆಪರೇಟ್ ಆಗಿದ್ದೀವಿ ಉತ್ತರ ಭಾರತದಿಂದ ಅಂತ. ನಾನು ಇತ್ತೀಚೆಗೆ ಒಂದು ಮಿಲಿಟರಿ ಹಿಸ್ಟ್ರಿ ಪುಸ್ತಕ ಓದ್ತಾ ಇದ್ದೆ. ಅಫ್ಕೋರ್ಸ್ ಇದು ಕಣ್ಣಿಗೆ ಕಾಣಬೇಕಾಗಿರುವಂಥ ಸಂಗತಿ, ಅನೇಕ ಬಾರಿಗೆ ನಮ್ಗೆ ಅರ್ಥ ಆಗಿರಲ್ಲ. ಮಿಲಿಟರಿ ಹಿಸ್ಟ್ರಿ ಪುಸ್ತಕ ಓದ್ತಿರ್ಬೇಕಾದಾಗ ಅದರಲ್ಲಿ ಒಂದು ಸಣ್ಣ ವಿವರಣೆ. ಏನ್ ವಿವರಣೆ ಅಂತಂದ್ರೆ, ಮುಸಲ್ಮಾನರು ಭಾರತದ ಮೇಲೆ ಆಕ್ರಮಣ ಮಾಡಿದ್ರಲ್ಲ, ಅವರು ಉತ್ತರ ಭಾರತವನ್ನ ಅಷ್ಟು ಚೆನ್ನಾಗಿ ಪ್ಲಂಡರ್ ಮಾಡಿದ್ರು, ದಕ್ಷಿಣ ಭಾರತವನ್ನ ತಮ್ಮದಾಗಿಸಿಕೊಳ್ಳೋದ್ರಲ್ಲಿ ಸೋತರು ಯಾಕೆ ಅಂತ ನಂಗೆ ಓದಬೇಕಾದ್ರೆ ಬಹಳ ಖುಷಿ ಅನಿಸ್ತಿತ್ವಾ, ನಾವೇನೋ ಬಹಳ ಗ್ರೇಟ್ ಇದ್ದಿರ್ಬೋದು ಅಂತ ಹೋರಾಟ. ಅಫ್ಕೋರ್ಸ್ ನಾವು ಗ್ರೇಟ್ ಇದ್ವಿ, ಆದ್ರೆ ಇನ್ನೊಂದು ಲಾಭ ಏನಿತ್ತು ಗೊತ್ತಾ, ಅವನು ಹೇಳ್ತಾನೆ, ಉತ್ತರ ಭಾರತದಲ್ಲಿ ನೀವು ಅಫ್ಘಾನಿಸ್ತಾನದಿಂದ ಹಿಡಿದು ಈಶಾನ್ಯ ರಾಜ್ಯಗಳವರೆಗೆ ಇಡೀ ಆ ಭೂಭಾಗ ಇದೆಯಲ್ಲ, ಪ್ಲೇನ್ ಲ್ಯಾಂಡ್ ಅಂತ. ನೀವು 1 ಕಿಲೋಮೀಟರ್ ದಾಟಿದ್ರೂ ಕೂಡ 1 ಡಿಗ್ರಿ ವ್ಯತ್ಯಾಸ ಆಗಿರೋದಿಲ್ಲ ಲ್ಯಾಂಡ್. ನೀವು ಟೋಟಲ್ ಅಲ್ಲಿಂದ ಅಲ್ಲಿವರೆಗೂ ಒಂದು 9 ರಿಂದ 10 ಡಿಗ್ರಿಯೋ 20 ಡಿಗ್ರಿಯೋ ವ್ಯತ್ಯಾಸ ಇರಬಹುದು. ಹೀಗಾಗಿ ಆಕ್ರಮಣ ಮಾಡಬೇಕು ಅಂತ ಕುದುರೆಗಳನ್ನು ತಗೊಂಡು ಬಂದ್ರೆ, ಆನೆಗಳನ್ನು ತೆಗೆದುಕೊಂಡು ಬಂದ್ರೆ ನಿಮ್ಗೆ ಏನೂ ಟ್ರಬಲ್ ಆಗದೆ ಇರೋ ರೀತಿ ಈ ತುದಿಯಿಂದ ಆ ತುದಿಗೆ ಹೋಗ್ಬೋದಿತ್ತು. ಆದರೆ ದಕ್ಷಿಣದ ಪ್ರಾಬ್ಲಮ್ ಏನು ಅಂದ್ರೆ, ವಿಂಧ್ಯವನ್ನ ದಾಟಿ ಬರಬೇಕು ಅಂದ್ರೆ ಕುತ್ತಿಗೆಗೆ ಬರ್ತಿತ್ತು ಅಂತ. ನೀವು ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಯಾವಾಗ ನೋಡ್ಕೊಂಡ್ ಬನ್ನಿ. ನಾನು ಈ ಭಾಗದ ಜನರನ್ನು ಕೇಳ್ಕೊಳ್ತೀನಿ, ಬಹಳ ಜನ ಹೋಗೋದೇ ಇಲ್ಲ, ಹೋಗ್ಲೇಬೇಕಾಗಿರುವಂತ ಜಾಗ ಅದು. ನಿಮ್ಗೆ ನೋಡಿದ್ರೆ ಆಶ್ಚರ್ಯ ಅನ್ಸುತ್ತೆ, ಕಲ್ಲು ಬೆಟ್ಟಗಳು ಸುತ್ತಲೂ.
ಎಲ್ಲಿವರೆಗೂ ಕಲ್ಲು ಬೆಟ್ಟಗಳು ಅಂತಂದ್ರೆ, ನಾನು ಹೋದಾಗ ನನ್ನ ಜೊತೆ ಇರೋ ಡ್ರೈವರಿಗೆ ಸುಮ್ಮನೆ ಮಾತನಾಡ್ತಾ ಹೇಳ್ತಿದ್ದೆ ಕಳೆದ ಬಾರಿ ಹೋಗಿದ್ದಾಗ, ಇಲ್ಲಿನ ಕಲ್ಲುಗಳನ್ನ ಸರ್ಕಾರದವರು ಹೊರಗಡೆಯಿಂದ ಕರ್ಕೊಂಡು ಬಂದು ಒಂದ್ರ ಮೇಲೆ ಒಂದು ಜೋಡಿಸಿದ್ದಾರೆ ಅಂತ ತಮಾಷೆ ಮಾಡಿದೆ ನಾನು. ಅವ್ನು ನಂಬಿದ ಅದನ್ನ, ಅಷ್ಟು ಕಲ್ಲುಗಳ ರಾಶಿ, ಜೋಡಿಸಿರೋ ತರದ ರಾಶಿ, ಅದರ ನಟ್ಟ ನಡುವೆ ಇರುವಂತ ಸಾಮ್ರಾಜ್ಯ. ಸುಲಭ ಇರಲಿಲ್ಲ ವಿಜಯನಗರವನ್ನು ಅಟ್ಯಾಕ್ ಮಾಡಿ ಗೆಲ್ಲೋದು, ಅನ್ಲೆಸ್ ನಾವೇ ಸೋಲ್ಬೇಕು ಅಂತ ನಿಶ್ಚಯ ಮಾಡಿದರೆ. ಇಡೀ ದಕ್ಷಿಣ ಭಾರತ ಸಚ್ ಅ ಪ್ರೊಟೆಕ್ಟೆಡ್ ಲ್ಯಾಂಡ್, ಎಲ್ಲ ದೃಷ್ಟಿಯಲ್ಲೂ ಪ್ರೊಟೆಕ್ಟೆಡ್ ಆಗಿರೋದ್ರಿಂದ ನಾವು ಸೆಪರೇಟ್ ಅಂತ ಕಾಣೋದು ಸಹಜವಾಗಿತ್ತು. ಉತ್ತರ ಭಾರತ ಪ್ಲೇನ್ ಲ್ಯಾಂಡ್ ಆಗಿದ್ರಿಂದ ಇಡೀ ಉತ್ತರ ಭಾರತ ಒಂದಾಗೋದು ಸುಲಭಕ್ಕೆ ಸಾಧ್ಯವಾಗಿತ್ತು. ಇದನ್ನು ಚೆನ್ನಾಗಿ ಬಳಸ್ಕೊಂಡಂತ ಈ ಅಯೋಗ್ಯರು ಎಲ್ಲಿವರೆಗೂ ತಂದು ನಿಲ್ಲಿಸಿದ್ರು ಅಂತಂದ್ರೆ, ಉತ್ತರ ಭಾರತದವರು ಆರ್ಯರು, ದಕ್ಷಿಣ ಭಾರತದ ದ್ರವಿಡರು ಅಂತಂದ್ರು. ನಮ್ಮವರು ಅದೇ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಸ್ಲೈಡ್. ಈತನ ಹೆಸರು ಬಿಷಪ್ ಕಾಲ್ಡ್ವೆಲ್ ಅಂತ. ಈತ ಎಲ್ಲಿವರೆಗೂ ತಂದ ಅಂತಂದ್ರೆ, ಸಂಸ್ಕೃತ ಮತ್ತು ತಮಿಳು ಇವೆರಡು ಅತ್ಯಂತ ಪ್ರಾಚೀನ ಭಾಷೆ. ಇನ್ಫ್ಯಾಕ್ಟ್ ಸಂಸ್ಕೃತ ಬಂದು ತಮಿಳು ಸಂಸ್ಕೃತಿಯನ್ನ ಹಾಳು ಮಾಡ್ತು ಅಂದ. ಅವನೊಂದು ಪುಸ್ತಕ ಬರೆದ, ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ ದ್ರವಿಡಿಯನ್ ರೇಸ್ ಅನ್ನೊಂದು ಪುಸ್ತಕ ಬರೆದ. ಈ ಭಾಷೆಗೊಂದು ಗ್ರಾಮರ್ ಬರೆದ. ಆ ಗ್ರಾಮರ್ ನಲ್ಲಿ ಕಂಪೇರ್ ಮಾಡ್ದ, ಹೇಗಿದೆ ಈ ಭಾಷೆ ಅಂತ ಕಂಪೇರ್ ಮಾಡಿ ಏನ್ ಹೇಳ್ದ ಗೊತ್ತಾ? ಈ ದಕ್ಷಿಣ ಭಾರತದ ಈ ಚಿಂತನೆಯನ್ನ, ಇಲ್ಲಿನ ಥಾಟ್ ಅನ್ನ ಬ್ರಾಹ್ಮಣರು ಹಾಳು ಮಾಡಿದ್ರು ಅಂದ. ಈ ಜೊತೆಗೆ ಬಂದಂತ ಸೈಂಟ್ ಥಾಮಸ್ ಅನ್ನುವಂತ, ಅಂದ್ರೆ ಸೈಂಟ್ ಥಾಮಸ್ನ ಕಲ್ಪನೆ ಇವರೇನು ಹರಿಬಿಟ್ರು, ಬಂದಿರಲಿಲ್ಲ ಅವನು. ಅವ್ರೇನು ಹರಿಬಿಟ್ಟಿದ್ರು, ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ, ಮೂರ್ತಿ ಅನ್ನೋ ಪದ ಸಂಸ್ಕೃತದಲ್ಲಿ, ಇದರಲ್ಲಿ ತಮಿಳಿನಲ್ಲಿಲ್ಲ. ಇದು ಬ್ರಾಹ್ಮಣ ಆರ್ಯರು ಈ ತಮಿಳಿಗೆ ತುರ್ಕಿ ಇರುವಂತದ್ದಾಗಿರೋದ್ರಿಂದ ಮೂಲ ವ್ಯವಸ್ಥೆಯಲ್ಲಿ ತಮಿಳಿಯನ್ರು ಮೂರ್ತಿ ಪೂಜೆ ಮಾಡಿ ಗೊತ್ತಿಲ್ಲ. ಅದು ಕ್ರಿಶ್ಚಿಯನ್ರಿಂದ ಹುಟ್ಟಿರುವಂತ ತಮಿಳಿನ ದ್ರವಿಡ ಸಂಸ್ಕೃತಿ ಅಂತ ಹೇಳೋವರೆಗೂ ಹೋದ್ರು. ಮಿತ್ರ, ನಾನು ತಮಿಳಿನ ಜೊತೆ ಮಾತಾಡಿದ್ರೆ ಅರ್ಥ ಆಗುತ್ತೆ, ಕನ್ನಡದವರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ತಮಿಳರಲ್ಲಿ ಅತ್ಯಂತ ಶ್ರೇಷ್ಠ ಕವಿ ತಿರುವಳ್ಳುವರ್. ಅವ್ರದೊಂದು ತಿರುಕ್ಕುರಲ್ ಅಂತ ಒಂದು ಮಹಾಕಾವ್ಯ ಇದೆ. ಹೇಗೆ ನಮ್ಮ ಪಾಲಿಗೆ ಇಲ್ಲಿ ಬಸವಣ್ಣರಿದ್ದಾರೋ, ಸರ್ವಜ್ಞರಿದ್ದಾರೋ, ನಾವು ನಾರಾಯಣ ಗುರುಗಳನ್ನು ನೋಡ್ತೀವೋ, ಅದೇ ತಕ್ಕಡಿಯಲ್ಲಿಟ್ಟು ತೂಗಿಸಬಹುದಾಗಿರುವಂತ ಅತ್ಯದ್ಭುತವಾಗಿರುವಂತ ಶ್ರೇಷ್ಠ ಥಿಂಕರ್ ಅವರು. ತಿರುವಳ್ಳುವರ್ನಲ್ಲಿ ಬರುವಂತ ಕೆಲವು ಪದಗಳನ್ನು ತೆಗೆದು ಇದಕ್ಕೂ ಮತ್ತು ಕ್ರಿಶ್ಚಿಯಾನಿಟಿಗೂ ಸಾಮ್ಯ ಇದೆ ನೋಡಿ ಅಂತ ಹೇಳಿ ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ, ತಿರುವಳ್ಳುವರ್ ಸೇಂಟ್ ಥಾಮಸ್ನ ಶಿಷ್ಯರಾಗಿದ್ದರಿಂದ ಇಡೀ ತಮಿಳು ಸಂಸ್ಕೃತಿ, ಇಡೀ ದಕ್ಷಿಣದ ದ್ರವಿಡ ಸಂಸ್ಕೃತಿ ಅದು ಚರ್ಚಿನಿಂದ ಪ್ರೇರೇಪಿತವಾಗಿರುವಂಥದ್ದು, ಕ್ರಿಶ್ಚಿಯನ್ನಿಂದ ಪ್ರೇರೇಪಿತವಾಗುವಂಥದ್ದು ಅಂತ ಒಪ್ಪಿಸಿಬಿಟ್ರಲ್ಲ. ಇದು ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅವರು ಟೋಟಲ್ ಥಾಟ್ ಫೈನಲ್ ಏನು ಅಂತಂದ್ರೆ, ದ್ರಾವಿಡರು ಆರ್ಯರಿಗಿಂತ ಪೂರ್ವರಾಗಿದ್ದರು. ಆರ್ಯರ ಕಳ್ಳ ಪ್ರತಿನಿಧಿಗಳಾದ ಬ್ರಾಹ್ಮಣರು ದ್ರಾವಿಡರನ್ನು ವಂಚಿಸಿ ಓಡಿಸಿದರು. ಸರಳ ಮನಸ್ಸಿನ ದ್ರಾವಿಡರನ್ನು ಧರ್ಮದ ಸಂಕೋಲೆಗಳಿಂದ ಆರ್ಯರು ಹಿಡಿತದಲ್ಲಿ ಇರಿಸಿಕೊಂಡ್ರು. ಆಮೇಲೆ ಮುಂದೇನು ಹೇಳಿದ್ರು ಗೊತ್ತಾ? ಈ ದ್ರಾವಿಡರ ಬಿಡುಗಡೆಗೆ ಯಾರು ಬಂದರು ಅಂದ್ರೆ, ಯುರೋಪಿಯನ್ರು ಬಂದಿದ್ದಾರೆ, ಅವರನ್ನು ಬಿಡುಗಡೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಹೀಗಾಗಿ ನೀವು ಉತ್ತರ ಭಾರತದವ್ರ ಜೊತೆ ಸೇರಬೇಡಿ, ಅವರು ಕೆಟ್ಟವರು, ನೀವು ನಮ್ಮ ಜೊತೆ ಇರಿ, ನೀವು ಉತ್ತರ ಭಾರತದಿಂದ ಪ್ರತ್ಯೇಕವಾಗಿರಿ ಅಂತ ಪದೇ ಪದೇ ಹೇಳಿದ್ರು. ಅವರಿಗೆ ರೂಲ್ ಮಾಡ್ಲಿಕ್ಕೆ ಏನ್ ಬೇಕಾಗಿತ್ತು ಅಷ್ಟು ಮಾಡಿಕೊಂಡ್ರು. ಕೊನೆಗೆ ಎಲ್ಲಿವರೆಗೂ ಅಂದ್ರೆ, ತಮಿಳಿನಿಂದ ಸಂಸ್ಕೃತವನ್ನ ತೆಗೆಯಿರಿ ಅಂತ ಹೇಳಿದ್ರು ಅಂತ. ಇದು ಇವರು ಹುಟ್ಟು ಹಾಕಿರುವಂತ ಚಿಂತನೆ ಇವತ್ತಿನವರೆಗೂ ಬಂದಿದೆ. ನೆಕ್ಸ್ಟ್ ಸ್ಲೈಡ್. ನಾನು ಸೇಂಟ್ ಥಾಮಸ್ನ ಬಗ್ಗೆ ಹೇಳಿ ಆಗಿದೆ, ಅದರ ನೆಕ್ಸ್ಟ್ ಸ್ಲೈಡ್. ಈಗ ಏನಾಯ್ತು ಅಂತಂದ್ರೆ, ಇದರ ಪರಿಣಾಮ 1916ರಲ್ಲಿ ದ್ರವಿಡರಿಗೋಸ್ಕರ, 1916 ಸ್ವಾತಂತ್ರ್ಯ ಬಂದಿರಲಿಲ್ಲ ಇನ್ನು, ದ್ರವಿಡರಿಗೋಸ್ಕರ ಹೋರಾಡುವಂತ ಒಂದು ಜಸ್ಟಿಸ್ ಪಾರ್ಟಿ ಶುರುವಾಯಿತು. 1944ರಲ್ಲಿ ಈ ಜಸ್ಟಿಸ್ ಪಾರ್ಟಿಯ ಜನ ದ್ರವಿಡ ಸ್ಥಾನ ಬೇಕು ನಮಗೆ ಅಂತ ಕೇಳಿದ್ರು. ನಮಗೆಲ್ಲ ಗೊತ್ತಿರೋದು ಪಾಕಿಸ್ತಾನದ ಡಿಮ್ಯಾಂಡ್ ಮಾಡಿದ್ರು ಅಂತ ಮಾತ್ರ ಗೊತ್ತಿದೆ, ಆದರೆ ಅವರು ದ್ರವಿಡ ಸ್ಥಾನ ಬೇಕು ನಮಗೆ ಅಂತ ಕೇಳಿದ್ರು. 1947ರ ಆಗಸ್ಟ್ 15ಕ್ಕೆ ಪೂರ್ಣ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ದ್ರವಿಡ ಸ್ಥಾನದ ಬೇಡಿಕೆ ಮಂಡಿಸಿದವರು ಫೈನಲಿ ಅದನ್ನು ಕರಾಳ ದಿನ ಅಂತ ಸೆಲೆಬ್ರೇಟ್ ಮಾಡಿದ್ರು. ದ್ರವಿಡ ಮುನ್ನೇತ್ರ ಕಳಗಂ ಅನ್ನೋ ಹೆಸರಲ್ಲಿ, ದ್ರವಿಡ ಮುನ್ನೇತ್ರ ಕಳಗಂ ಅಂದ್ರೆ ದ್ರವಿಡರ ಉದ್ಧಾರದ ಸಂಘ ಎನ್ನುವಂತ ಹೆಸರಲ್ಲಿ ಅವರೇನು ಹೋರಾಟ ಮಾಡಿದ್ರು, ಮುಂದೆ ಅದೇ DMK ಎನ್ನುವಂತ ಪಾರ್ಟಿ ಆಯಿತು. ದಿಸ್ ಈಸ್ ದ ಹಿಸ್ಟ್ರಿ. ಅವ್ರು ಹೇಗೆ ವಿಷಬೀಜ ಬಿತ್ತಿದ್ರು ಅಂತಂದ್ರೆ, ಆರ್ಯ ಮತ್ತು ದ್ರವಿಡವಾದ ಸುಳ್ಳು ಅಂತ ಆನಂತರದಲ್ಲಿ ಪ್ರೂವ್ ಆಯ್ತು. ನಾನು ಹೆಂಗ್ ಪ್ರೂವ್ ಆಯ್ತು ಅಂತ ನಿಮ್ಗೆ ಹೇಳ್ತೀನಿ. ಆದರೆ ದ್ರವಿಡ ಮುನ್ನೇತ್ರ ಕಳಗಂ ಮಾತ್ರ ಹೋಗಲೇ ಇಲ್ಲ, ಅದು ಹಂಗೆ ಉಳ್ಕೊಳ್ತು. ದ್ರವಿಡರ ಹೋರಾಟ, ನಾನು ದ್ರವಿಡ ಅಂತ ಹೇಳುವಂತ CMಗಳು ಆಗ್ತಾನೆ ಉಳಿದ್ರು.
ಎಲ್ಲಿವರೆಗೂ ಹೋಗಿ ನಿಂತ್ಕೊಳ್ತಿದ್ವು ಅಂತಂದ್ರೆ ನಾವು ಉತ್ತರ ಭಾರತಕ್ಕಿಂತ ಪ್ರತ್ಯೇಕವಾದವರು ಅಂತ ಹೇಳುವಂತ ಈ ಪ್ರಕ್ರಿಯೆ ಇದೆಯಲ್ಲ, ಇದು ತುಂಬಾ ತೀವ್ರವಾಗಿ ವ್ಯವಸ್ಥಿತವಾಗಿ ನಡೀತಿದೆ. ಇದೆಲ್ಲ ಹಳೆದು ಅಂತ ನೀವು ಅನ್ಕೊಂಡ್ರೆ ನೆಕ್ಸ್ಟ್ ಸ್ಲೈಡ್ ನಾನು ತೋರಿಸ್ತೀನಿ ನಿಮಗೆ. 2000ನೇ ಇಸ್ವಿಯಲ್ಲಿ ಚೆನ್ನೈಲಿ ಒಂದು ಸಭೆ ನಡೀತು. ಈ ಸಭೆ ಕ್ರಿಶ್ಚಿಯನ್ರು ಲೀಡ್ ಮಾಡಿದ್ದು, ಎಲ್ಲ ಭಾರತದ ಈ ದ್ರವಿಡರನ್ನ ಸೇರಿಸಿದ್ರು. ಇದರ ಉದ್ದೇಶ ಏನಿತ್ತು ಅಂತಂದ್ರೆ, ಇದರ ಟೋಟಲ್ ಥಾಟ್ ಪ್ರೊಸೆಸ್ ಏನಿತ್ತು ಅಂದ್ರೆ, ಜಾತೀಯತೆಯನ್ನು ತೊಡೆಯಲಿಕ್ಕೆ ಹಿಂದೂ ಧರ್ಮದಿಂದ ದ್ರವಿಡ ಧರ್ಮವನ್ನು ಪ್ರತ್ಯೇಕ ಮಾಡಿಕೊಂಡು ಅದರ ಮೂಲಕ ನಾವು ಜಾತೀಯತೆಯನ್ನು ತೊಡಿಬೇಕು ಅಂತ ಕಲ್ಪನೆಯ ಹುಳ ಹೆಂಗ್ ಬಿಡ್ತಾರೆ ನೋಡಿ. 2001ರಲ್ಲಿ ಇವರ ಟೋಟಲ್ ಸಭೆ ಚೆನ್ನೈಯಲ್ಲಿ ಕಳೆದ ವರ್ಷ ನಡೆದಿತ್ತು. 2001ರಲ್ಲಿ ಡರ್ಬನ್ ಅಲ್ಲಿ ನಡೀತು. ಇವರು ಏನ್ ಹೇಳಿದ್ರು ಅಂತಂದ್ರೆ, ಬಹಳ ಡೇಂಜರಸ್, ಇವತ್ತಿನ ಒಟ್ಟಾರೆ ಭಾರತವನ್ನ ನಾಶ ಮಾಡಬೇಕು ಅಂತ ಇವರು ಪ್ರಯತ್ನ ಪಡ್ತಿರೋದಕ್ಕೆ ಮೂಲ ಬೀಜ ಹಾಕಿದ್ದಲ್ಲಿ ಅವ್ರೇನ್ ಹೇಳಿದ್ರು ಅಂತಂದ್ರೆ, ಅಂತಾರಾಷ್ಟ್ರೀಯ ಜನಾಂಗೀಯತೆಯ ತಾಯಿ ಭಾರತ ಅಂತ. ಜಗತ್ನಲ್ಲೆಲ್ಲ ಎಲ್ಲೆಲ್ಲಿ ಇವತ್ತು ರೇಸಿಸಮ್ ಇದೆಯೋ, ಎಲ್ಲೆಲ್ಲಿ ಜಾತೀಯತೆ ಇದೆಯೋ, ಅದಕ್ಕೆಲ್ಲ ಮೂಲ ತವರೂರು ಭಾರತ ಅಂತಂದ್ರು. 2004ರಲ್ಲಿ ಮತ್ತೆ ಭಾರತದಲ್ಲಿ ನಡೀತು. ನಾವು ದ್ರವಿಡ ದೇಶ ಅಂತ ಮಾಡಿದ್ರೆ ಸಾಕಾಗಲ್ಲ, ದ್ರವಿಡ ಕ್ರೈಸ್ತ ದೇಶ ಅಂತ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ನಿಮ್ಗೆ ಗೊತ್ತಾಗುತ್ತೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ, ಆಂಧ್ರದಲ್ಲಿ ಕ್ರಿಶ್ಚಿಯನ್ರು ಸ್ಪ್ರೆಡ್ ಆಗ್ತಿದ್ದಾರೆ, ತಮಿಳುನಾಡಿನಲ್ಲಿ ವ್ಯಾಪಕವಾಗಿ ಕ್ರಿಶ್ಚಿಯನ್ರು ಸ್ಪ್ರೆಡ್ ಆಗ್ತಿದ್ದಾರೆ, ಕೇರಳದಲ್ಲಿ ಸ್ಪ್ರೆಡ್ ಆಗ್ತಿದ್ದಾರೆ, ಕರ್ನಾಟಕದಲ್ಲಿ ನಮ್ಮ ಅತ್ಯಂತ ಮಹತ್ವವಾಗಿರುವಂತಹ ತೀರ್ಥ ಕ್ಷೇತ್ರಗಳ ಸುತ್ತಮುತ್ತ ಕ್ರಿಶ್ಚಿಯನ್ರು ವ್ಯಾಪಕವಾಗಿ ಬೆಳೀತಿದ್ದಾರೆ. ನಾನು ಶೃಂಗೇರಿ ಬಗ್ಗೆ ಮಾತಾಡ್ತಿದ್ದೀನಿ. ಸುತ್ತಮುತ್ತ ಎಷ್ಟರ ಮಟ್ಟಿಗೆ ಬೆಳೀತಿದ್ದಾರೆ ಅಂತಂದ್ರೆ, ನೋಡ್ತಾ ಈ ದ್ರವಿಡರನ್ನ ಕ್ರೈಸ್ತ ದೇಶವನ್ನಾಗಿ ಮಾಡ್ತೀವಿ ಅಂತ 2004ನಲ್ಲಿ ಡಿಸೈಡ್ ಮಾಡಿದ್ರು. 2005ನಲ್ಲಿ ನ್ಯೂಯಾರ್ಕ್ನಲ್ಲಿ ಮೀಟಿಂಗ್ ಆಯಿತು. ಅದರಲ್ಲಿ ಹಿಂದೂಯಿಸಮ್ ಅನ್ನ ಥಾಮಸ್ ಕ್ರಿಶ್ಚಿಯಾನಿಟಿ ಆಗಿ ಇಡೀ ಹಿಂದೂಯಿಸಂನ ಪರಿವರ್ತಿಸೋದಕ್ಕೆ ಬೇಕಾಗಿರುವಂತ ಮೂಲ ಬೀಜಗಳನ್ನು ಹಾಕಬೇಕು ಅಂತ ನಿಶ್ಚಯ ಮಾಡಲಾಯಿತು. 2006ರಲ್ಲಿ ಅಮೆರಿಕಾದಲ್ಲಿ ಮೀಟಿಂಗ್ ನಡೆಯಲಾಯಿತು. ಅದರಲ್ಲಿ ವರ್ಲ್ಡ್ ತಮಿಳ್ ಸ್ಪಿರಿಚುವಲ್ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು. 2008ರಲ್ಲಿ ಚೆನ್ನೈಯಲ್ಲಿ ಎಲ್ಲಿವರೆಗೂ ಮಾತನಾಡಿದ್ರು ಅಂದ್ರೆ, ಚೆನ್ನೈಯಲ್ಲಿ ನಡೆದ ಮೀಟಿಂಗ್ ಅಲ್ಲಿ ಜಗತ್ತಿನ ಮೊದಲ ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ತಮಿಳು ಧರ್ಮ ಅಂತ ಶುರು ಮಾಡಿದ್ರು. ನಾನು ಯಾಕೆ ಇದು ತುಂಬಾ ಗಂಭೀರವಾದ ಸಂಗತಿ ಅಂತ ನಿಮ್ ಜೊತೆ ಹಂಚಿಕೊಳ್ತಿದ್ದೀನಿ ಅಂತಂದ್ರೆ, ಮೇ ಬಿ ಅನೇಕರಿಗೆ ಅನ್ನಿಸ್ಬೋದು ನಮ್ಗೆ ಸಂಬಂಧ ಇಲ್ಲದೆ ಇರುವಂಥದ್ದು ಅಂತ. ಆದರೆ ತಮಿಳು ನೆಪ ಮಾತ್ರ. ಈ ತಮಿಳನ್ನ ವಿಸ್ತಾರ ಮಾಡಿದರೆ ಕನ್ನಡಿಗರನ್ನು ಸೆಪರೇಟ್ ಮಾಡೋದು ಬಹಳ ದೂರ ಇಲ್ಲದ ಸಂಗತಿ, ಮತ್ತು ನಾವು ಇದಕ್ಕೆ ರೆಡಿ ಆಗಿದ್ದೀವಿ ಅಂತ. ಇವರೆಂಥ ಡೇಂಜರ್ ಇದ್ದಾರೆ ಅಂತಂದ್ರೆ, ರಾಷ್ಟ್ರಗಳನ್ನ ಕ್ರಿಶ್ಚಿಯನ್ರು ಅಪೋಷಣ ತೆಗೆದುಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಅವರು ಸೋತಿರೋದು ಭಾರತದಲ್ಲಿ ಮಾತ್ರ, ಹಿಂದೂಗಳನ್ನು ಎದುರಿಸೋದರಲ್ಲಿ ಮಾತ್ರ ಅಂತ. ಯಾಕೆ ಅಂತ ನಾನು ಹೇಳ್ತೇನೆ ನಿಮಗೆ. ಹಿಂದೂಗಳು ಹೆಂಗೆ ಕನೆಕ್ಟೆಡ್ ಆಗಿದ್ದೀವಿ ಅಂತಂದ್ರೆ, ಉತ್ತರ ಭಾರತ ಬೇರೆ ದಕ್ಷಿಣ ಭಾರತ ಬೇರೆ ಅಂತ ಇವರು 1000 ಸಲ ನಿಂತ್ಕೊಂಡು ತುತ್ತೂರಿ ಊದ್ಬೋದು. ಆದರೆ ನನ್ನ ಅಮ್ಮನನ್ನ ಉತ್ತರದ ಕಾಶಿಗೆ ನಾನು ಕರ್ಕೊಂಡು ಹೋದರೆ ಅವಳು ಏನು ಮಾಡ್ತಾಳೆ ಗೊತ್ತಾ? ಬರಬೇಕಾದ್ರೆ ನನಗೂ ಗೊತ್ತಿಲ್ಲದಂತೆ ಒಂದು ಬಾಟ್ಲಲ್ಲಿ ಗಂಗೆ ತುಂಬ್ಕೊಂಡು ಬರ್ತಾಳೆ. ತುಂಬ್ಕೊಂಡು ಬಂದು ಹೇಳ್ತಾಳೆ, ಒಂದೇ ಒಂದ್ಸಲ ರಾಮೇಶ್ವರಕ್ಕೆ ಕರ್ಕೊಂಡು ಹೋಗು, ಅಲ್ಲಿ ಅಭಿಷೇಕ ಮಾಡಿದ್ರೆ ನನ್ನ ಯಾತ್ರೆ ಸಂಪೂರ್ಣ ಅಂತ. ಉತ್ತರದಲ್ಲಿ ಕಾಶಿ, ದಕ್ಷಿಣದಲ್ಲಿ ರಾಮೇಶ್ವರ, ಕನೆಕ್ಟೆಡ್. ನಾನೇನಾದ್ರೂ ಸ್ವಲ್ಪ ಬುದ್ಧಿವಂತಿಕೆ ತೋರಿಸಿ ಮೊದಲು ರಾಮೇಶ್ವರಕ್ಕೆ ಕರ್ಕೊಂಡು ಹೋಗ್ತೀನಿ, ನಮ್ಮಮ್ಮ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ರಾಮೇಶ್ವರದಲ್ಲಿ ಅವಳು ಸಮುದ್ರ ತೀರಕ್ಕೆ ಹೋಗಿ ಮರಳಿನಲ್ಲಿ ಲಿಂಗ ಮಾಡಿ ಆ ಮರಳನ್ನ ಸ್ವಲ್ಪ ತಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬರ್ತಾಳೆ. ಕೇಳಿದ್ರೆ, ಕಾಶಿಗೆ ಕರ್ಕೊಂಡು ಹೋಗು, ಗಂಗೆಯಲ್ಲಿ ಇದನ್ನು ಸಮರ್ಪಣೆ ಮಾಡಬೇಕು, ಆಗ್ಲೇ ನನ್ನ ಯಾತ್ರೆ ಕಂಪ್ಲೀಟ್ ಆಗೋದು ಅಂತ. ಇಂಟ್ರೆಸ್ಟಿಂಗ್ ಪಾರ್ಟ್ ಇದು. 12 ಜ್ಯೋತಿರ್ಲಿಂಗಗಳನ್ನ, 12 ಜ್ಯೋತಿರ್ಲಿಂಗಗಳನ್ನ ಇವತ್ತು ನೀವು ಮಾರ್ಕ್ ಮಾಡಿ ನೋಡಿ. ಅದು ಬರೀ ಉತ್ತರದಲ್ಲೋ ಬರೀ ದಕ್ಷಿಣದಲ್ಲೋ ಇಲ್ಲ. 12 ಜ್ಯೋತಿರ್ಲಿಂಗಗಳು ಇಡೀ ಭಾರತಕ್ಕೆ ವ್ಯಾಪ್ತಗೊಂಡಿವೆ. 52 ಶಕ್ತಿಪೀಠಗಳನ್ನು ಗುರುತಿಸಿ ಅದು ಈಶಾನ್ಯದ ಕಾಮಾಖ್ಯದಿಂದಿಡಿದು ದಕ್ಷಿಣದವರೆಗೂ ಹಬ್ಬಿಕೊಂಡಿದೆ. ಉತ್ತರದಲ್ಲಿದೆ, ನೀವು ಪೂರ್ವದಲ್ಲಿದೆ, ಪಶ್ಚಿಮದಲ್ಲಿದೆ. ಎಲ್ಲಿ ನೋಡ್ತಿರೋ ಅಲ್ಲಿ ಭಾರತದ 52 ಶಕ್ತಿಪೀಠಗಳಿವೆ. ನೀವು ಶಕ್ತಿ ಆರಾಧಕರಾದ್ರೆ ಇಡೀ ಭಾರತವನ್ನು ಪೂರ್ಣವಾಗಿ ನೋಡದೆ ಹೋದ್ರೆ ಸಾಧ್ಯವೇ ಇಲ್ಲ. ನೀವು ಶಿವನ ಆರಾಧಕರಾದ್ರೆ ಇಡೀ ಭಾರತವನ್ನು ಪೂರ್ಣವಾಗಿ ನೋಡದೆ ಹೋದ್ರೆ ಸಾಧ್ಯ ಆಗಲ್ಲ. ಈ ಕಾರಣಕ್ಕೆ ಒಡೆಯೋದಕ್ಕೆ ಇವರು 1000 ಐಡಿಯಾ ಹುಡುಕಿದ್ರೆ, ನನ್ನ ಪೂರ್ವಜರು ಜೋಡಿಸೋದಕ್ಕೆ 1,00,000 ಐಡಿಯಾ ರೆಡಿ ಮಾಡಿರ್ತಾರೆ. ಹಿಂಗಾಗಿ ಇವತ್ತಿನವರೆಗೂ ನಾವು ಜೊತೆಯಲ್ಲಿದ್ದೀವಿ. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಇತ್ತು. ಯಾವತ್ತು ಚೂರು ಮಾಡಿಟ್ಟಿರ್ತಿದ್ರು ನಮ್ಮನ್ನು. ಅನೇಕ ರಾಷ್ಟ್ರಗಳು ಚೂರಾದ್ವು. ನಾನೊಂದು ಘಟನೆ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ರುವಾಂಡ ಅಂತ ಒಂದು ರಾಷ್ಟ್ರ ಇದೆ. ನೆಕ್ಸ್ಟ್ ಸ್ಲೈಡ್ ನಲ್ಲಿ ರುವಾಂಡದಲ್ಲಿ ಹುಟು ಟುಟ್ಸಿ ಕದನ ನಡೀತು. ನಾನು ಸುಮ್ಮನೆ ಕದನ ಏನು ಅಂತ ಹೇಳ್ತೀನಿ, ಇಂಡಿಯಾ ಎಷ್ಟು ಹತ್ತಿರ ಇದೆ ಅಂತ ನೋಡಿ. ಹುಟು ಅಂತಂದ್ರೆ ಅವರು ಮೂಲ ನಿವಾಸಿಗಳು, ಹಂಗಿರ್ಲಿಲ್ಲ, ಇವ್ರು ಹುಟ್ಟಾಕಿದ್ರು ಅದನ್ನ. ಹುಟು ಅನ್ನೋರು ಮೂಲ ನಿವಾಸಿಗಳು. ಟುಟ್ಸಿಗಳು ಹೊರಗಡೆಯಿಂದ ಆಕ್ರಮಣ ಮಾಡಿದವು.
ಹೊರಗಡೆಯಿಂದ ಆಕ್ರಮಣ ಮಾಡಿದ ಟುಟ್ಸಿಗಳು ಉತ್ತರದಲ್ಲಿದ್ದಂಥ ಹುಟ್ಟುಗಳನ್ನ ದಕ್ಷಿಣಕ್ಕೆ ತಳ್ಳಿದ್ರು ಅನ್ನುವಂಥ ಒಂದು ಸಿದ್ಧಾಂತವನ್ನ ಚರ್ಚ್ ಹುಟ್ಟು ಹಾಕಿ ಅಲ್ಲಿನ ಜನರ ತಲೆಯಲ್ಲಿ ತುಂಬಲಿಕ್ಕೆ ಶುರು ಮಾಡ್ತು. ಆಮೇಲೆ ಏನ್ ಮಾಡ್ತು ಚರ್ಚು, ಆರಂಭದಲ್ಲಿ ಟುಟ್ಸಿಗಳನ್ನ ಅನೇಕ ಪ್ರಮುಖ ಕೆಲಸಗಳಿಗೆ ಜೋಡಿಸಿಕೊಂಡು ಹೇಳ್ತು, ಎಲ್ಲ ಕಡೆ ಟುಟ್ಸಿಗಳೇ ಕಾಣ್ತಾರೆ ನೋಡಿ, ಈ ಟುಟ್ಸಿಗಳೆಲ್ಲ ಮೇಲ್ವರ್ಗದವರು, ಇವ್ರು ಎಂಥ ಡೇಂಜರ್ ಅಂತಂದ್ರೆ ಇವರು ಆಯಕಟ್ಟಿನ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮನ್ನು ತುಳಿತಾರೆ ಎಂದ್ರು. ಹುಟ್ಟುಗಳಿಗೆ ನಿಧಾನವಾಗಿ ಕೋಪ ಶುರುವಾಯಿತು, ಇವರೇ ಹಬ್ಬಿಸಿದ್ದು. ಕ್ರಮೇಣ ಏನ್ ಮಾಡಿದ್ರು, ಯಾವಾಗ ಹುಟ್ಟುಗಳು ಫೈಟ್ ಮಾಡುವಷ್ಟು ಸಾಮರ್ಥ್ಯ ಬಂತೋ ಚರ್ಚ್ ಅವರನ್ನು ಲೀಡ್ ಮಾಡಿ ಅವರನ್ನ ಹುಟ್ಟುಗಳ ವಿರುದ್ಧ ಎತ್ತಿ ಕಟ್ಟಿ, ಟುಟ್ಸಿಗಳ ವಿರುದ್ಧ ಎತ್ತಿ ಕಟ್ಟಿ, ಹುಟ್ಟು ಮತ್ತು ಟುಟ್ಸಿಗಳ ದೊಡ್ಡ ಕದನ ನಡೆದು 5 ರಿಂದ 10 ಲಕ್ಷ ಜನರ ಮಾರಣ ಹೋಮ ಅಲ್ಲಿ ನಡೀತು. ಪರಿಣಾಮ ಏನಾಯ್ತು ಗೊತ್ತಾ, ಹುಟ್ಟುಗಳ ಉತ್ತರ ಸೆಪರೇಟ್ ಆಯ್ತು, ಟುಟ್ಸಿಗಳ ದಕ್ಷಿಣ ಸೆಪರೇಟ್ ಆಯ್ತು. ಎರಡರಲ್ಲೂ ಮೆರಳಿಕ್ ಶುರು ಮಾಡಿದ್ದು ಮಾತ್ರ ಚರ್ಚ್. ಸೇಮ್ ಸ್ಟೋರಿ. ಮೂಲ ನಿವಾಸಿಗಳು ದ್ರಾವಿಡರು, ಆರ್ಯರು ಉತ್ತರದಿಂದ ಬಂದರು, ಆರ್ಯರು ಉತ್ತರದಲ್ಲಿದ್ದಾರೆ, ಅವರು ಆಕ್ರಮಣಕಾರಿಗಳಾಗಿ ಬಂದು ದ್ರವಿಡರನ್ನ ಕೆಳಗೋಡಿಸಿದ್ರು. ಆರ್ಯರು ಉತ್ತರದಲ್ಲಿ, ದ್ರವಿಡರು ದಕ್ಷಿಣದಲ್ಲಿ. ಹೀಗಾಗಿ ನೀವಿಬ್ಬರು ಕಿತ್ತಾಡಬೇಕು, ನೀವಿಬ್ಬರು ಸೆಪರೇಟ್ ಆಗಬೇಕು ಅಂತ ನಮ್ಗೆ ಕಳೆದ ಅನೇಕ ವರ್ಷಗಳಿಂದ ಹೇಳಿದ್ರು. ಆದರೆ ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ, ನೀವು 1000 ಬಾರಿ ಪ್ರತ್ಯೇಕತೆಯ ಮಾತಾಡಿದ್ರೂ ಕೂಡ 1001ನೇ ಬಾರಿ ನಾವು ಜೊತೆಯಲ್ಲಿರ್ಲಿಕ್ಕೆ ಸಾಧ್ಯವಾಗತ್ತೆ ಅಂತ. ಸೇಮ್ ಕೇಸ್ ಮಣಿಪುರದಲ್ಲಿ. ಅನೇಕರಿಗೆ ಮಣಿಪುರದಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಮಣಿಪುರದಲ್ಲಿ ಒಂದು 2-3 ಜನಾಂಗಗಳು, ಅಲ್ಲೆಲ್ಲ ಬುಡಕಟ್ಟು ಜನಾಂಗಗಳೇ. ನಾನು ಅರುಣಾಚಲಕ್ಕೆ ಹೋಗಿದ್ದೀನಿ, ನಾಗಾಲ್ಯಾಂಡ್ಗೆ ಹೋಗಿದ್ದೀನಿ, ಮಿಜೋರಾಮಿಗೆ ಹೋಗಿದ್ದೀನಿ, ಈ ಭಾಗಗಳಿಗೆಲ್ಲ ತಿರುಗಾಡಿದ್ದೀನಲ್ಲ, ಅಲ್ಲಿ ಸಾಮಾನ್ಯ ಜನ ಅನ್ನೋರು ತುಂಬ ಕಡಿಮೆ, ಎಲ್ಲ ಬುಡಕಟ್ಟು ಜನಾಂಗಗಳಿಗೆ ಸೇರಿದವರು. ಅರುಣಾಚಲದಲ್ಲಂತೂ 26 ಟ್ರೈಬಲ್ ಕಮ್ಯುನಿಟಿಗಳಿವೆ. ಆದರೆ ಈ ಟ್ರೈಬಲ್ ಕಮ್ಯುನಿಟಿಗಳು ಹೆಂಗೆ ಅಂತಂದ್ರೆ, ಒಂದು ಟ್ರೈಬಲ್ ಕಮ್ಯುನಿಟಿಗೆ ಮತ್ತೊಂದು ಟ್ರೈಬಲ್ ಕಮ್ಯುನಿಟಿನ ಕಂಡ್ರೆ ಆಗಲ್ಲ. ನಾವೇನ್ ಜಾತಿಯ ಫೈಟ್ ಮಾಡ್ತೀವಲ್ಲ, ಇದರ 10 ಪಟ್ಟು ಜಾಸ್ತಿ ಟ್ರೈಬಲ್ನ ಘನತೆ ಅವರಿಗೆ ಯಾವ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಕಡೆಯ ಹುಡುಗಿ ಆ ಕಡೆ ಮದುವೆ ಆಗೋದನ್ನ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಸ್ಟ್ರಾಂಗ್. ಇಲ್ಲಾಗಿರೋದು ಏನು ಅಂತಂದ್ರೆ, ಮೀಟಿ ಅನ್ನುವಂಥ ಜನಾಂಗ, ಅದು ಮೋಸ್ಟ್ ಆಫ್ ದೆಮ್ ಅವರು ಹಿಂದೂಗಳಿದ್ದಾರೆ, ಸ್ವಲ್ಪ ಕ್ರಿಶ್ಚಿಯನ್ ಇರ್ಬೋದು, ಅವರು ಓಪನ್ ಲ್ಯಾಂಡ್ ಅಲ್ಲಿದ್ದಾರೆ. ನಾಗಾ ಮತ್ತು ಕುಕಿಗಳು ಅವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಕೂತಿದ್ದಾರೆ. 99% ನಾಗಾ ಮತ್ತು ಕುಕಿ ಜನಾಂಗ ಕ್ರಿಶ್ಚಿಯನ್, ಇವ್ರ ಕೆಳಗಿರೋರು ಹಿಂದೂಗಳು. ಈ ನಾಗಾ ಮತ್ತು ಕುಕಿಗಳು ಹಿಂದೂಗಳ ಜಾಗದಲ್ಲಿ ಬಂದು ಜಮೀನು ಕೊಂಡ್ಕೋಬಹುದು, ಇಲ್ಲಿ ಮನೆ ಕಟ್ಕೋಬಹುದು, ಇಲ್ಲಿ ಚೆನ್ನಾಗಿರ್ಬೋದು. ಆದರೆ ಇಲ್ಲಿರುವಂತ ಹಿಂದೂಗಳು ಅಥವಾ ಮೀಟಿಗಳು ಅವ್ರು ಅಲ್ಲಿಗೆ ಹೋಗಿ ಜಾಗ ಕೊಂಡುಕೊಳ್ಳುವಂತಿಲ್ಲ, ರೂಲ್ ಇದೆ. ಯಾರೋ ಒಂದು ಸುದ್ದಿ ಹಬ್ಬಿಸಿದ್ರು, ಒಂದು ರೂಲನ್ನ ಇವರು ತರ್ತಿದ್ದಾರೆ, ಮೀಟಿಗಳು ಹೋಗಿ ಜಾಗ ಕೊಂಡ್ಕೋಬಹುದು ಅಂತ ರೂಲ್ ತರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ, ಅಥವಾ ಆ ಥರದೊಂದು ಸುದ್ದಿ ಹಬ್ಬಿದ ತಕ್ಷಣ ಇದ್ದಕ್ಕಿದ್ದಂತೆ ಗಲಾಟೆ ಶುರುವಾಯಿತು. ಸುಮಾರು 1 ರಿಂದ 2 ತಿಂಗಳುಗಳ ಕಾಲ, ಕರ್ನಾಟಕ ಎಲೆಕ್ಷನ್ ಶುರುವಾಗುವಂತ ಕೆಲವು ದಿನಗಳ ಮುಂಚೆ ಆರಂಭವಾಗಿದ್ದು, ಯಾವ ಪರಿಯ ಮಾರಣ ಹೋಮ ನಡೀತು ಅಂತಂದ್ರೆ, ಅಲ್ಲಿಂದ ಬಂದಂತ ಈ ನಾಗಾ ಮತ್ತು ಕುಕಿಗಳು ಮೀಟಿಗಳನ್ನ ಕಂಡಲ್ಲಿ ಬಡದು ನರಸಂಹಾರ ಮಾಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಊರೂರು ಬಿಟ್ಟು ಹೋದ್ರು. ಲಿಟ್ರಲಿ ಊರು ಬಿಟ್ಟು ಹೋದ್ರು. ಆದರೆ ಇವೆಲ್ಲದರ ಹಿಂದೆ ನೀವು ಸುಮ್ಮನೆ ಆ ವಿಡಿಯೋಗಳನ್ನು ಸರ್ಚ್ ಮಾಡಿ, ಈ ನಾಗಾಗಳ ಮತ್ತು ಕುಕಿಗಳ ಕೈಯಲ್ಲಿ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿವೆ. ಯಾರು ಕೊಟ್ಟರು ಅವರಿಗೆ? ಚರ್ಚಿಗೆ ಎಲ್ಲಿಂದ ಬಂತು? ಅದನ್ನು ಚರ್ಚೆ ಲೀಡ್ ಮಾಡಿದ್ದಾದ್ರೆ ಚರ್ಚ್ ಅವ್ರ ಕೈಯಲ್ಲಿ ಎಲ್ಲಿಂದ ತಂದು ಕೊಡ್ತು? ಮಯನ್ಮಾರಿನ ಜನ ಅಲ್ಲಿ ಬಂದಿದ್ದಾರೆ ಅಂತ ಕೇಳಿದ್ರೆ, ಮಯನ್ಮಾರಿಗೆ ಈ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತಲುಪಿಸಿದ್ಯಾರು? ಯಾರು ಇದರ ಹಿಂದೆ ನಿಂತಿದ್ದಾರೆ? ಈ ತರ ಕುಕಿಗಳನ್ನು, ನಾಗಾಗಳನ್ನು, ಮೀಟಿಗಳನ್ನು ಕಿತ್ತಾಡಿಸುವುದರ ಮೂಲಕ ಮಣಿಪುರವನ್ನು ಒಡೆದು ಅಲ್ಲಿಂದ ಆಚೆಗೆ ಇದನ್ನ ಎಲ್ಲ ಈಶಾನ್ಯ ರಾಜ್ಯಗಳಿಗೆ ಸ್ಪ್ರೆಡ್ ಮಾಡಿದರೆ, ನೀವು ಚೀನಾನ ಎದುರಿಸೋದಿರಲಿ, ಪಾಕಿಸ್ತಾನ ಎದುರಿಸೋದಿರಲಿ, ಭಾರತದ ಒಳಗೆ ನಡೆಯುವ ದಂಗೆಯನ್ನೇ ತಡ್ಕೊಳ್ಳಿಕ್ಕಾಗದಂತೆ ಮಾಡಬೇಕು ಎನ್ನುವಂಥ ಪ್ರಯತ್ನ ಇದೆಯಲ್ಲ, ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೇನು? 2 ತಿಂಗಳ ಹಿಂದೆ ನಡೆದಂಥ ಘಟನೆ ನಾನು ಆರಂಭದಲ್ಲೇ ಉಲ್ಲೇಖ ಮಾಡಿದ್ನಲ್ಲ. ಒಂದು ಹೆಣ್ಣು ಮಗಳನ್ನ ನಗ್ನಗೊಳಿಸಿ ಅವಳನ್ನ ಎಳ್ಕೊಂಡು ಹೋಗಲಾಯಿತು, ಪರೇಡ್ ಮಾಡಲಾಯಿತು. 1-2 ದಿನದ ಹಿಂದೆ ನಡೆದಿರುವಂಥದ್ದಲ್ಲ, 2 ತಿಂಗಳ ಹಿಂದೆ ನಡೆದಿರುವಂಥ ಘಟನೆ. ಸರಿಯಾಗಿ ಮಾನ್ಸೂನ್ ಸೆಷನ್ ಶುರುವಾಗೋಕ್ಕಿಂತ ಮುಂಚೆ ಆ ವಿಡಿಯೋ ರಿಲೀಸ್ ಆಗುತ್ತೆ. ಆ ವಿಡಿಯೋದ ಚರ್ಚೆ ತುಂಬಾ ವ್ಯಾಪಕವಾಗಿ ನಡೆಯುತ್ತೆ. ಇದಕ್ಕಿಂತ ಮುಂಚೆ ಅನೇಕ ವಿಡಿಯೋಗಳು ರಿಲೀಸ್ ಆಗಿವೆ, ಹೇಗೆ ಮೀಟಿಗಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಅವೆಲ್ಲ ವಿಡಿಯೋ ಬಂದಾಗಲೂ ಸುದ್ದಿ ನಡೆಯೋದಿಲ್ಲ. ಆದರೆ ಈ ವಿಡಿಯೋ ಬಂದ ತಕ್ಷಣ ಸುದ್ದಿ ಜೋರಾಗುತ್ತೆ. ಸ್ವತಃ ಪ್ರಧಾನಮಂತ್ರಿ ಯಾರು ಮೌನವಾಗಿದ್ರೋ ಅನೇಕ ದಿನಗಳ ನಂತರ ಮಾತನಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಆ ನಂತರ ಅಲ್ಲಿ ಯಾವ ತರದ ಪ್ರತಿಭಟನೆ ನಡೆಯುತ್ತೆ ಅಂತಂದ್ರೆ, ಟು ಕಂಟೈನ್ ದಟ್ ಇಸ್ ಟು ಡಿಫಿಕಲ್ಟ್ ಅಂತ ಆಗತ್ತೆ.
ಇವತ್ತು ಇಡೀ ಈ ಮಣಿಪುರವನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಸುಲಭದ ಸಂಗತಿ ಇಲ್ಲ. ಅದು ಯಾಕೆ ಹಿಂಗಾಗತ್ತೆ ಅಂತಂದ್ರೆ ವ್ಯವಸ್ಥಿತವಾಗಿ ಇದರಿಂದ ಒಂದು ಪ್ಲಾನ್ ಮಾಡಲಾಗತ್ತಲ್ಲ. ನಾವೆಲ್ಲರೂ ಇಲ್ಲಿ ಕುಳಿತುಕೊಂಡು ಬರೀ ಪತ್ರಿಕೆಗಳನ್ನ, ಪೇಪರ್ಗಳನ್ನ ಅಥವಾ ನ್ಯೂಸ್ ಮೀಡಿಯಾಗಳನ್ನು ನೋಡಿಕೊಂಡು ಇಷ್ಟೇ ನಡೀತಿರೋದು ಅಂತ ತಿಳ್ಕೊಂಡ್ರೆ ಇದರ ಹಿಂದೆ ನಡೀತಾ ಇರುವಂತ ಒಂದು ವ್ಯವಸ್ಥಿತವಾಗಿರುವಂತ ಸಂಚು ನಮ್ಗೆ ಯಾರಿಗೂ ಅರ್ಥವೇ ಆಗೋದಿಲ್ಲ. ಹೇಗೆ ಕ್ರಿಶ್ಚಿಯನ್ರು ಅವತ್ತೊಂದು ಸಂಚು ಮಾಡಿದಿರೋ ಇವತ್ತೂ ನಮ್ಮ ಜೊತೆಗೆ ಇಂಥದ್ದೇ ಸಂಚು ನಡೆಯುತ್ತೆ. ಆದರೆ ನಮ್ಗೆ ಅದು ಅರ್ಥ ಆಗೋದ್ರ ವೇಳೆಗೆ ಎಲ್ಲ ಮುಗಿದು ಹೋಗಿರುತ್ತೆ. ಕಳೆದು ಹೋದ ನಂತರ ಹೋದ ಬಸ್ಸಿಗೆ ಟಿಕೆಟ್ ತಗೊಂಡು ಕೂತಿರ್ತೀವಿ, ಮುಗಿದೋಯ್ತು, ಇನ್ನು ಸ್ವಲ್ಪ ದಿನ ಮುಂಚೆ ಗೊತ್ತಾದರೆ ಚೆನ್ನಾಗಿತ್ತು ಅಂತ ನಾವು ಅನ್ಕೊಳ್ತೀವಿ. ಹೇಗೆ ನಡೆಸ್ತಾರೆ ಇವರು ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಟ್ಟಾರೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಸರ್ಕಾರಗಳು ಇನ್ವಾಲ್ವ್ ಆಗುತ್ತೆ. ಯಾವ ಸರ್ಕಾರ? ಅಮೆರಿಕ ಸರ್ಕಾರ, ಯುರೋಪಿನ ಸರ್ಕಾರ, ಆಸ್ಟ್ರೇಲಿಯಾದ ಸರ್ಕಾರ, ಕೆನಡಾದ ಸರ್ಕಾರ, ಭಾರತದ ವಿರುದ್ಧ ನಡೀತಾ ಇರುವಂಥ ಅನೇಕ ಷಡ್ಯಂತ್ರಗಳಲ್ಲಿ ಈ ಎಲ್ಲ ಸರ್ಕಾರಗಳ ಬೆಂಬಲ ಇದೆ. ವಿಶೇಷವಾಗಿ ಅಮೆರಿಕ ಸರ್ಕಾರಗಳು ಹೆಂಗೆ ಇನ್ವಾಲ್ವ್ ಆಗುತ್ತೆ, ಯಾಕೆ ಇನ್ವಾಲ್ವ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ರಾಜೀವ್ ಮಲ್ಹೋತ್ರಾ ಅವ್ರು ಬರೆದಿರುವಂಥ ಪುಸ್ತಕ ಓದಾಗ ಅವರೊಂದು ಗಂಭೀರವಾದ ಸಂಗತಿ ಕಡೆ ಗಮನ ಸೆಳೀತಾರೆ. ಅವ್ರೇನು ಹೇಳ್ತಾರೆ ಅಂತಂದ್ರೆ 2000 ಈ WTC ವರ್ಲ್ಡ್ ಟ್ರೇಡ್ ಸೆಂಟರ್ನ ಮೇಲೆ ದಾಳಿ ಆದಾಗ 2001 ರೇಂಜ್ನಲ್ಲಿ ದಾಳಿ ಆದಾಗ ಅಮೆರಿಕ ಏನ್ ಮಾಡ್ತು, ಅದಕ್ಕೆ ಪ್ರತೀಕಾರವಾಗಿ ಅಫ್ಘಾನಿಸ್ತಾನದ ಮೇಲೆ, ಆನಂತರ ಇರಾಕಿನ ಮೇಲೆ ದಾಳಿ ಮಾಡಿ ಅದನ್ನು ಧ್ವಂಸಗೊಳಿಸ್ತು. ಮುಸ್ಲಿಂ ಕಂಟ್ರಿಗಳು ಅಮೆರಿಕಾನ ನಮ್ಮ ಶತ್ರು ಅನ್ನೋ ಥರ ನೋಡ್ಕೊಂಡು ನಿಂತಿದ್ವು. ಆ ಹೊತ್ತಿಗೆ ಸರಿಯಾಗಿ ಇಲ್ಲಿ ಗುಜರಾತ್ನಲ್ಲಿ ಮುಸಲ್ಮಾನರ ವಿರುದ್ಧ ದಂಗೆ ಆಯಿತು, ಅಥವಾ ಮುಸಲ್ಮಾನರು ಶುರು ಮಾಡಿದ್ದದು. ಕಾರಸೇವಕರನ್ನ ಮೊದಲು 50 ಜನರನ್ನ ನೀವು ಟ್ರೈನಲ್ಲಿ ಹಾಕಿ ಲಾಕ್ ಮಾಡಿ ಸುಟ್ಟ ನಂತರವೂ ಕೂಡ ಹಿಂದೂಗಳು ಕೈ ಕಟ್ಕೊಂಡು ಸರ್ಕಾರ ಏನಾದರೂ ಮಾಡಬೇಕು ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ಈಸ್ ಇಟ್ ಪಾಸಿಬಲ್? ಜನ ಸಹಜವಾಗಿ ತಿರುಗಿ ಬಿದ್ದ ನಂತರ ನಡೆದಂತ ಗಲಾಟೆಗಳನ್ನ ಇಟ್ಕೊಂಡು ಅದೇ US ಏನ್ ಹೇಳ್ತು ಅಂತಂದ್ರೆ ಭಾರತ ಮುಸ್ಲಿಂ ವಿರೋಧಿ ಅಂತ ಹೇಳ್ತು. ಯಾಕೆ ಅಂತಂದ್ರೆ ನಾನು ಮುಸಲ್ಮಾನರ ಪರವಾಗಿದ್ದೀನಿ ಅಂತ ಹೇಳ್ಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು. ಅದಕ್ಕೆ ಹೆಂಗ್ ನಡೆಯುತ್ತೆ ನೋಡಿ, ಜಾಗತಿಕ ಮಟ್ಟದ ರಾಜಕಾರಣ ಇರುತ್ತಲ್ಲ, ಇದು ನಮ್ಮ ಕರ್ನಾಟಕದ ರಾಜಕಾರಣಕ್ಕಿಂತ ಹೊಲಸು ರಾಜಕಾರಣ. ನೀವೇನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಕೇಳ್ತಿರೋ ಅದಕ್ಕಿಂತಲೂ ಹೊಲಸು ರಾಜಕಾರಣ ಜಾಗತಿಕ ಮಟ್ಟದ ರಾಜಕಾರಣದಲ್ಲಿ ನಡೆಯುತ್ತೆ. ಅಂತ ಹೊಲಸಾಗಿರುವಂಥದ್ದು. ಅವ್ರಿಗೆ ಹೇಗಾದ್ರೂ ಮಾಡಿ ಜಗತ್ತಿನ ಮುಂದೆ ತಮ್ಮನ್ನು ತಾವು ಪ್ರೆಸೆಂಟ್ ಮಾಡ್ಕೊಳ್ಬೇಕು, ಹಿಂಗಾಗಬೇಕು ಅಂತ ಪರಿಸ್ಥಿತಿ ಇತ್ತು. ಆ ವೇಳೆಗೆ ಭಾರತ ಮತ್ತು ಇಸ್ಲಾಮಿಕ್ ಕಂಟ್ರಿಗಳ ಫ್ರೆಂಡ್ಶಿಪ್ ಎಷ್ಟು ವೀಕ್ ಆಗಿತ್ತು ಅಂತಂದ್ರೆ ಸಹಜವಾಗಿ ಇದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಅಮೆರಿಕ ಪೂರ್ಣ ಪ್ರಮಾಣ ಮಾಡ್ತು. ಹೀಗೆ ಒಂದು ಸರ್ಕಾರ ಇನ್ವಾಲ್ವ್ ಆಗುತ್ತೆ. ಅಮೆರಿಕ ಅಂತೂ ಎಲ್ಲಿವರೆಗೂ ಹೋಗುತ್ತೆ ಅಂತಂದ್ರೆ US ಏಡ್ ಅಂತ, ಅಮೆರಿಕಾದ ಏಡ್ ಅಂತಂದ್ರೆ ದಾನ, ಯುನೈಟೆಡ್ ಸ್ಟೇಟ್ಸ್ನ ಏಡ್ ಕೊಡುತ್ತೆ ಬೇರೆ ಬೇರೆ ರಾಷ್ಟ್ರಗಳಿಗೆ, ಡೆವಲಪ್ಮೆಂಟಲ್ ಕೆಲಸಗಳಿಗೆ ಅಂದ್ರೆ ಸೋಷಿಯಲ್ ಆಕ್ಟಿವಿಟಿಗಳಿಗೆ ಅದು ಏಡ್ ಕೊಡುತ್ತೆ. ಇದು ಎಲ್ಲಿಂದ ಶುರುವಾಯಿತು ಅಂತಂದ್ರೆ ಅಮೆರಿಕಾದಲ್ಲಿ ಒಂದು ಆಕ್ಟ್ ತರಲಾಯಿತು, US ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಆಕ್ಟ್ ಅಂತ ತರಲಾಯಿತು. ಪ್ರಾಬಬಲಿ 1988 ಅಲ್ಲಿ ಬಂತು ಅಂತ ಅನ್ಸುತ್ತೆ ಈ ಆಕ್ಟ್, ರಿಲಿಜಿಯಸ್ ಫ್ರೀಡಮ್ ಆಕ್ಟ್. ಈ ಆಕ್ಟ್ ಪ್ರಕಾರ ಅಮೆರಿಕಾದ ಸರ್ಕಾರಕ್ಕೆ ಯಾವ್ಯಾವ ದೇಶದಲ್ಲಿ ರಿಲಿಜಿಯಸ್ ಫ್ರೀಡಮ್ ಇದೆ ಇಲ್ಲ ಅಂತ ಹೇಳಲಿಕ್ಕೆ, ಅದರ ಪ್ರಕಾರ ಯಾವ ದೇಶಕ್ಕೆ ಎಷ್ಟು ದಾನ ಕೊಡಬಹುದು ಕೊಡಬಾರದು ಅಂತ ಹೇಳಲಿಕ್ಕೆ ಒಬ್ಬ ವ್ಯಕ್ತಿ ಚರ್ಚಿನಿಂದ ನೇಮಕಗೊಂಡಿರ್ತಾನೆ. ಐ ರಿಪೀಟ್, ಚರ್ಚಿನಿಂದ ಸರ್ಕಾರಕ್ಕೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅಂತ ಹೇಳಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ನೇಮಕಗೊಂಡಿರ್ತಾನೆ. ಅಷ್ಟೇ ಅಲ್ಲ, ಸರ್ಕಾರದ ಡಿಸ್ಕಷನ್ಗಳಲ್ಲಿ ಕೋರ್ ಕಮಿಟಿನಲ್ಲಿ ಇಂಥವರೊಬ್ಬರು ಕೂತಿರ್ತಾರೆ. ಇವರುಗಳ ಪರವಾಗಿರುವಂತ ಒಂದು ಕಮಿಟಿ ಪ್ರತಿ ರಾಷ್ಟ್ರಕ್ಕೂ ಭೇಟಿ ಕೊಡುತ್ತೆ, ಅಥವಾ ಆ ರಾಷ್ಟ್ರದ ರಿಪೋರ್ಟ್ಗಳನ್ನು ತರಿಸಿಕೊಂಡು ಈ ರಾಷ್ಟ್ರದಲ್ಲಿ ಇಷ್ಟರ ಮಟ್ಟಿಗಿದೆ ಇಷ್ಟರ ಮಟ್ಟಿಗೆ ಇಲ್ಲ ಅಂತ ಹೇಳುತ್ತೆ. ಅದರ ಆಧಾರದ ಮೇಲೆ ಯುನೈಟೆಡ್ ಸ್ಟೇಟ್ನ ಒಂದು ಕಮಿಟಿ ಭಾರತದಲ್ಲಿ ಮುಸಲ್ಮಾನರಿಗೆ ಬದುಕೋದು ಕಷ್ಟ ಅಂತ ರಿಪೋರ್ಟ್ ಕೊಟ್ಟರೆ ಅಮೆರಿಕ ಭಾರತಕ್ಕೆ ದಾನ ಕೊಡೋದಿಲ್ಲ. ಈಗ ನಿಮ್ಗೆ ಅರ್ಥ ಆಗ್ತಿರ್ಬೋದು ಏನ್ ಡೇಂಜರಸ್ ಸ್ಟ್ರಕ್ಚರ್ ರೆಡಿ ಮಾಡಿಟ್ಟಿದ್ದಾರೆ ಅಂತಂದ್ರೆ, ಅಮೆರಿಕಾದಿಂದ ದುಡ್ಡು ನಮಗೆ ಬೇಕು ಅಂತಂದ್ರೆ, ಡಾಲರ್ ಬೇಕು ಅಂತಂದ್ರೆ, ಇಲ್ಲಿನ ಕೆಲವು ಚಟುವಟಿಕೆಗಳಿಗೆ ದುಡ್ಡು ಬೇಕು ಅಂತಂದ್ರೆ ಈ ರಿಪೋರ್ಟ್ ಕ್ಲೀನ್ ಆಗಿರಬೇಕು. ಯಾರೇ ಪ್ರಧಾನಿ ಬರಲಿ, ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಇರಲಿ, ಮನಮೋಹನ್ ಸಿಂಗ್ ಇರಲಿ, ನರೇಂದ್ರ ಮೋದಿನೇ ಇರಲಿ, ಈ ರಿಪೋರ್ಟ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಕ್ಲೀನ್ ಆಗಿ ಇಟ್ಕೋಬೇಕು ಅಂದ್ರೆ ಇವ್ರು ಹೆಂಗ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ತೊಂದರೆ ಆಗದೆ ಇರೋ ತರ ನೋಡ್ಕೋಬೇಕು. ಅವ್ರಿಗೆ ತೊಂದರೆ ಆಗದೆ ಇರೋ ತರ ನೋಡ್ಕೋಬೇಕು ಅಂತಂದ್ರೆ ಏನಾಗಬೇಕು ಅಂತಂದ್ರೆ, ಎಲ್ಲಾದ್ರೂ ಮುಸಲ್ಮಾನಿಗೆ ನೋವಾದ್ರೆ ತಕ್ಷಣ ಈ ದೇಶದ ಪ್ರಧಾನಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು, ಇಲ್ಲ ಈ ದೇಶ ಮುಸಲ್ಮಾನರ ಪರವಾಗಿದೆ, ಇವ್ರಿಗೆ ಆಗಿರೋದನ್ನ ನಾವು ಒಪ್ಪಲ್ಲ, ಅವನು 1000 ಜನ ಹಿಂದೂಗಳನ್ನು ಕೊಲೆ ಮಾಡಿರ್ಲಿ ಅದ್ರ ಬಗ್ಗೆ ಮಾತಾಡಬಾರ್ದು, ಯಾಕೆಂದ್ರೆ ಅದರಿಂದ ಪ್ರಾಬ್ಲಮ್ ಇಲ್ಲ.
ಒಬ್ಬ ಮುಸಲ್ಮಾನನಿಗೆ ನೋವಾಗುತ್ತೆ ಅಂತಂದ್ರೆ ಅದು ಈ ಕಮಿಟಿಗೆ ತೊಂದರೆ ಆಗುತ್ತೆ. ಅವರೊಂದು ರಿಪೋರ್ಟ್ ಕೊಡ್ತಾರೆ, ಆ ರಿಪೋರ್ಟ್ನ ಆಧಾರದ ಮೇಲೆ ಭಾರತಕ್ಕೆ ದುಡ್ಡು ಬರಬೇಕೋ ಬೇಡವೋ ಒಂದು ನಿಶ್ಚಯ ಆಗುತ್ತೆ. ಈ ದುಡ್ಡು ಯಾರಿಗೆ ಹೋಗುತ್ತೆ ಗೊತ್ತಾ? ಮೋಸ್ಟ್ ಆಫ್ ದಿ USAID ಯಾರಿಗೆ ಹೋಗುತ್ತೆ ಅಂದ್ರೆ ವರ್ಲ್ಡ್ ವಿಷನ್ ಅನ್ನುವಂಥ ಒಂದು ಕ್ರಿಶ್ಚಿಯನ್ ಸಂಸ್ಥೆ ಇದೆ, ಇವ್ಯಾಂಜಲಿಕಲ್ ಸಂಸ್ಥೆ ಇದೆ. ಈ USAID ಡೈರೆಕ್ಟ್ ಆಗಿ ವರ್ಲ್ಡ್ ವಿಷನ್ಗೆ ಬರುತ್ತೆ, ಮೋಸ್ಟ್ ಆಫ್ ದಿ ಟೈಮ್ ವರ್ಲ್ಡ್ ವಿಷನ್ಗೆ ಬರುತ್ತೆ. ಅದು ಭಾರತದಲ್ಲಿ ತನಗೆ ಮತಾಂತರಕ್ಕೆ ತೊಂದರೆ ಆಗ್ತಿದೆ ಅಂದಾಗಲೆಲ್ಲ ವಾಪಸ್ ಒಂದು ರಿಪೋರ್ಟ್ ಕೊಟ್ಟು ಕಳಿಸುತ್ತೆ, ಈ ದೇಶದಲ್ಲಿ ಮತಾಂತರಕ್ಕೆ ತೊಂದರೆ ಆಗ್ತಿದೆ, ನೀವು ಸೆಟ್ರೈಟ್ ಮಾಡಿಕೊಟ್ರೆ ಮಾತ್ರ ನಾವು ಮುಂದಿನ ಕೆಲಸ ಮಾಡ್ಬೋದು ಅಂತ. ಮುಂದಿನ ಕೆಲಸ ಮಾಡ್ಲಿಕ್ಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಭಾರತಕ್ಕೆ ಏಡಿಲ್ಲ ಅಂತಾರೆ. ಸಹಜವಾಗಿ ಭಾರತ ಹೇಳುತ್ತೆ, ಎಷ್ಟಾದರೂ ಮತಾಂತರ ಮಾಡಿ ನಮಗೆ ಬರಬೇಕಾಗಿರೋ ದುಡ್ಡು ನಮಗೆ ಕೊಟ್ಟರೆ ಸಾಕು ಅಂತ ಭಾರತದಂತಹ ರಾಷ್ಟ್ರಗಳು ಹೇಳ್ತವೆ. ಮೊದಲನೇ ಬಾರಿಗೆ ಭಾರತ ಈಗೀಗ ಹೇಳಲಿಕ್ಕೆ ಶುರು ಮಾಡಿದೆ, ನೀನು ಯಾವ ನನ್ನ ದೇಶದ ಬಗ್ಗೆ ರಿಪೋರ್ಟ್ ಕೊಡಲಿಕ್ಕೆ, ಮುಚ್ಕೊಂಡು ಹೋಗಯ್ಯ ಅಂತ ಹೇಳಲಿಕ್ಕೆ ಭಾರತ ಶುರು ಮಾಡಿದೆಯಲ್ಲ, ಇದು ಟೆನ್ಷನ್ ಶುರುವಾಗಿದೆ. ಬಟ್ ಒನ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಬಹಳ ಚೆನ್ನಾಗಿರುವಂಥ ಈ ಆಕ್ಟ್ನ ಒಂದು ಪಾರ್ಟ್ ಏನಿದೆ ಅಂತಂದ್ರೆ ಅದರಲ್ಲಿ ಒಂದು ಸಾಲನ್ನು ಸೇರಿಸಲಾಗಿದೆ. ನಾವು ರಿಪೋರ್ಟ್ ಕೊಟ್ಟ ನಂತರವೂ ತನಗೆ ತುಂಬಾ ಹತ್ತಿರವಾಗಬೇಕಾಗಿರುವಂತ ಮಿತ್ರನಿಗೆ ಏಡ್ ಕೊಡಬಹುದಾಗಿರುವಂತ ಫ್ರೀಡಮ್ ಅನ್ನ US ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ ಆಕ್ಟ್ನ ಪ್ರಕಾರ. ಅಂದ್ರೆ ಭಾರತ ಚೀನಾನ ಎದುರಿಸಲಿಕ್ಕೆ ಅಮೆರಿಕಕ್ಕೆ ಬೇಕೇ ಬೇಕು ಅಂತಾದ್ರೆ, ಇಲ್ಲಿ ಮುಸಲ್ಮಾನರಿಗೆ ತೊಂದರೆ ಆಗ್ತಿದೆ ಅಂತ ರಿಪೋರ್ಟ್ ಕೊಟ್ಟರು ಭಾರತದ ಕುರಿತಂತೆ ನಾವು ನೆಗೆಟಿವ್ ಏನು ಹೇಳೋದಿಲ್ಲ, ಅವರಿಗೆ ಕೊಡಬೇಕಾಗಿರುವ ಏಡನ್ನ ಕೊಡಬಹುದು ಅಂತ ಭಾರತ ಹೀಗೆ ಜಾಗತಿಕ ಮಟ್ಟದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರೋದು. ತಾನು ಹೇಗೆ ಜಗತ್ತನ್ನು ಆಟ ಆಡಿಸಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಂಡ ನಂತರ, ಒಂದ್ಸಲ ಗೊತ್ತಾದ ನಂತರ ಟೋಟಲ್ ಸಿಸ್ಟಮ್ ಅನ್ನು ನಾವು ಆಟ ಆಡಿಸಬಹುದು. ಬಟ್ ನನ್ನ ಉದ್ದೇಶ ಅದೆಲ್ಲ ಇಲ್ಲಿ ಹೇಳಲಿಕ್ಕಿರೋದು. ಹೇಗೆ ನಡೆಸ್ತಾರೆ ಅಂತಂದ್ರೆ, ಈ ಸರ್ಕಾರಗಳು ಈ ಏಡನ್ನು ಕೊಡ್ತವಲ್ಲ, ಅದು ಭಿನ್ನ ಭಿನ್ನ ಸಂಸ್ಥೆಗಳಿಗೆ ಹೋಗುತ್ತೆ. ಈ ಭಿನ್ನ ಭಿನ್ನ ಏಜೆನ್ಸಿಗಳಿಗೆ ಆ ಗವರ್ನಮೆಂಟ್ ಮೂಲಕ ಬಂದ ನಂತರ, ಉದಾಹರಣೆಗೆ ವರ್ಲ್ಡ್ ವಿಷನ್ ಇಲ್ಲಿ ತಗೊಳತ್ತೆ, ವರ್ಲ್ಡ್ ವಿಷನ್ ತಗೊಂಡ ನಂತರ ಭಾರತದಲ್ಲಿ ಒಂದಷ್ಟು ಸಂಸ್ಥೆಗಳಿಗೆ ಅದನ್ನು ಕೊಡುತ್ತೆ. ಅವ್ರು 100% RSS ಕೊಡಲ್ಲ. ಯಾಕೆ ಕೊಡಲ್ಲ ಅಂತಂದ್ರೆ ಮತಾಂತರ ತಡಿಲಿಕ್ಕೆ ನಿಂತಿರೋದೇ ಅವರು. ನೀವು ಅವರಿಗೆ ಕೊಟ್ಟರೆ ಹೆಂಗೆ? ಹಿಂಗಾಗಿ ಯಾರ್ಯಾರು ತಮಗೆ ಪೂರಕವಾಗಿರ್ತಾರೋ ಅಂತ ಸಂಸ್ಥೆಗಳಿಗೆ ಈ ದುಡ್ಡು ಬರೋ ಥರ ನೋಡ್ಕೊಳ್ತಾರೆ. ಆ ದುಡ್ಡು ಅಲ್ಲಿಗೆ ಬಂದ ನಂತರ ಅನೇಕ ಶೈಕ್ಷಣಿಕ ಸಂಸ್ಥೆಗಳಲ್ಲಿರೋರಿಗೆ ಇದು ಹೋಗುತ್ತೆ. ನೇರವಾಗಿ ಅಮೆರಿಕಾನೇ ಶೈಕ್ಷಣಿಕ ಸಂಸ್ಥೆಗಳಿಗೆ ಕೊಟ್ಟರೆ ಅದ್ರ ಹಿಂದೆ ಅಮೆರಿಕ ಇದೆ ಅಂತ ಗೊತ್ತಾಗುತ್ತೆ. ಯಾವುದೋ ಒಂದು NGO ಇಂದ ಬಂದರೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೂತಿರುವಂಥವರು ಭಾರತದ ಕುರಿತಂತೆ ಅಬದ್ಧದ ಸಂಗತಿಗಳನ್ನ ಜಗತ್ತಿನ ವೇದಿಕೆ ಮೇಲೆ ಹಂಚಿಕೊಳ್ತಾರೆ. ಇವತ್ತು ರಾಣಾ ಆಯು ಒಂದು ಜಾಗತಿಕ ವೇದಿಕೆ ಮೇಲೆ ಮಾತನಾಡಿದಾಳೆ. ಟ್ವೀಟ್ ನಾನು ನೋಡ್ತಿದ್ದೆ ಬೆಳಿಗ್ಗೆ. ಜಾಗತಿಕ ವೇದಿಕೆ ಮೇಲೆ ಏನು ಹೇಳಿದಾಳೆ ಗೊತ್ತಾ? ಭಾರತದಲ್ಲಿ ಬದುಕೋದು ಕಷ್ಟ, ಬಹಳ ಸಂಕಟ. ಮಣಿಪುರದಲ್ಲಿ ಹೆಣ್ಮಗಳಿಗೆ ಹಂಗಾಯ್ತು, ಅಲ್ಲೊಬ್ಬ ಮುಸ್ಲಿಮನಿಗೆ ಹಿಂಗಾಯ್ತು, ಇಲ್ಲಿ ಹಿಂಗೆ ಮಾಡ್ತಿದ್ದಾರೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದು 4-6 ಸಂಗತಿಗಳನ್ನು ಜಾಗತಿಕ ವೇದಿಕೆಯ ಮೇಲೆ ಹಂಚಿಕೊಳ್ಳುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಹೂ ಇಸ್ ಗೋಯಿಂಗ್ ಟು ಫಂಡ್ ದೆಮ್? ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದು ಯಾರು? ಅವರನ್ನ ಆ ವೇದಿಕೆ ಮೇಲೆ ಅವ್ರನ್ನ ಕೂರಿಸೋದು ಯಾರು? ಹುಡುಕಿ ಇಂಥವ್ರನ್ನೇ ಕರ್ಕೊಂಡು ಹೋಗಿ ಕೂರಿಸೋದು ಯಾರು ಅಂತ ಕೇಳಿದರೆ, ಅದಕ್ಕೋಸ್ಕರ ಒಂದು ವ್ಯವಸ್ಥಿತವಾಗಿರುವಂಥ ಜಾಲ ಈ ಕೆಲಸವನ್ನು ಅಲ್ಲಿ ಮಾಡುತ್ತೆ. ಆದರೆ ಇಷ್ಟೇ ಅಲ್ಲ ಮಿತ್ರರೇ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವ ಮಟ್ಟಿಗೆ ಕೆಲಸ ನಡೆಯುತ್ತೆ ಅಂತಂದರೆ, ಭಾರತದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ರೋಮಿಲಾ ಥಾಪರ್ ಅನ್ನುವಂಥ ಹೆಣ್ಮಗಳು, ನೀವು ಕೇಳಿದರೆ ಆಶ್ಚರ್ಯ ಆಗುತ್ತೆ, ಎಷ್ಟು ಭಾರತ ವಿರೋಧಿ ಚಿಂತನೆಗಳನ್ನು ಹರಿಬಿಟ್ಟು ತಾನು ಒಬ್ಬ ಶ್ರೇಷ್ಠ ಪ್ರೊಫೆಸರ್, ಈ ಹಿಸ್ಟ್ರಿ ಪ್ರೊಫೆಸರ್ ಅಂತ ಗುರುತಿಸಿಕೊಳ್ಳಲ್ಪಡ್ತಾಳೆ ಅಂದರೆ ದುರಂತಕಾರಿ ಸಂಗತಿ. ಮತ್ತು ನಮಗೂ ಆಕೆ ಶ್ರೇಷ್ಠ ಅನ್ಸೋದು ಯಾವಾಗ ಗೊತ್ತಾ? ಆಕೆ ಒಂದು ಹಿಸ್ಟ್ರಿ ಬುಕ್ ಬರೀತಾಳೆ, 1000 ಹಿಸ್ಟ್ರಿ ಬುಕ್ಕಲ್ಲಿ ಆಕೆದು ಯಾಕೆ ಓದಬೇಕು? ಅಮೆರಿಕ ಏನು ಮಾಡುತ್ತೆ, ಆಕೆಯನ್ನು ಕರೆದು ಒಂದು ಸನ್ಮಾನ ಮಾಡಿ ಆಕೆ ಬೆಸ್ಟ್ ಸೆಲ್ಲರ್ ಹಿಸ್ಟ್ರಿ ಬುಕ್ ಇಂಡಿಯನ್ ಹಿಸ್ಟ್ರಿ ಮೇಲೆ ಅಂತ ಹೇಳುತ್ತೆ. ಆಗ ನಮ್ಮ ಪೇಪರಲ್ಲಿ ಬಂದ ತಕ್ಷಣ ರೋಮಿಲಾ ಥಾಪರ್ ನಾನು ಓದಬೇಕು ಅಂತ, ಶತಾಬ್ದಾನಿ ಗಣೇಶರನ್ನು ಓದಬೇಕು ಅಂತ ಅನ್ಸೋದಿಲ್ಲ ನಮಗೆ. ಯಾಕಂದ್ರೆ ಅಮೆರಿಕಕ್ಕರ ಸನ್ಮಾನ ಮಾಡೋದಿಲ್ಲ ಅವರಿಗೆ. ನಮ್ಗೆ ರೋಮಿಲಾ ಥಾಪರ್ ಓದಬೇಕು ಅಂತ ಅನ್ಸುತ್ತೆ, ಅವ್ರು ಬೆಸ್ಟ್ ಹಿಸ್ಟಾರಿಯನ್ ಅಂತ ನಮ್ಗೆ ಅನ್ಸುತ್ತೆ. ಈ ಥರದ ಎಷ್ಟು ಹಿಸ್ಟಾರಿಯನ್ಗಳನ್ನು ಭಾರತದಲ್ಲಿ ಸೃಷ್ಟಿ ಮಾಡಲಾಗಿದೆ ಅಂತಂದರೆ, ಇವರಿಗೆ ಸರಿಯಾದ ಹಿಸ್ಟ್ರಿಯನ್ನು ಹೇಳುವ ಯೋಗ್ಯತೆ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ಕೊಳ್ಬೇಕಾಯ್ತು. ಒಂದೇ ಒಂದು ಘಟನೆ ಉಲ್ಲೇಖ ಮಾಡ್ತೀನಿ ನಿಮಗೆ. ಕಳೆದ ಕೆಲವಾರು ವರ್ಷಗಳ ಹಿಂದೆ ನಡೀತು. ರಾಮ ಮಂದಿರ ವಾಪಸ್ ನಿರ್ಮಾಣ ಆಗ್ತಿದೆ. ಲೆಟ್ ಅಸ್ ಥ್ಯಾಂಕ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಇಲ್ಲದೆ ಹೋಗಿದ್ದಿದ್ರೆ ಈ ಥರದೊಂದು ಅದ್ಭುತವಾದ ಪ್ರಕ್ರಿಯೆ ನಡೀಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಯಾರಾದರೂ ಇಲ್ಲಿ ಸಂಘದ ಹಿರಿಯರಿದ್ದರೆ ನಾನು ಅವರಿಗೆ ಆ ನೆನಪನ್ನು ಮಾಡಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ರಾಮ ಮಂದಿರದ ಹೋರಾಟ 1-2 ವರ್ಷದ ಹೋರಾಟ ಅಲ್ಲ. ಜಗತ್ತಿನಲ್ಲಿ ಒಂದು ಮಂದಿರಕ್ಕೋಸ್ಕರ ಇಷ್ಟು ಸುದೀರ್ಘ ಕದನ ನಡೆದು ಆ ಮಂದಿರವನ್ನು ಪರಿಪೂರ್ಣವಾಗಿ ಪಡೆದುಕೊಂಡಿರುವಂಥ, ಮರಳಿ ಪಡೆದಿರುವಂಥ ಏಕೈಕ ಉದಾಹರಣೆ ಬಹುಶಃ ರಾಮ ಮಂದಿರದ್ದಿರ್ಬೋದು, ಇನ್ಯಾರ್ದು ಇಲ್ಲ. 500 ವರ್ಷಗಳ ಹೋರಾಟ ಅದಕ್ಕೆ.
ಮೀರ್ ಬಾಕಿ, ಬಾಬರ್ನ ಮೀರ್ ಬಾಕಿ ಅದನ್ನು ಕೆಡವಿದ ನಂತರ ಆ ಮೀರ್ ಬಾಕಿ ಕೆಡವಿದ ಆ ಜಾಗದಲ್ಲಿ ರಾಮ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಮುಸ್ಲಿಮರ ಆಡಳಿತದಲ್ಲಿ ಸಾಧ್ಯವೇ ಇಲ್ಲ ಅಂತ ಗೊತ್ತಾದಾಗ ನಮ್ಮ ಜನ ಏನ್ ಮಾಡಿದ್ರು ಗೊತ್ತಾ? ಅವನು ಅನ್ಕೊಂಡಿದ್ದ ಬಾಬರ್ ಆ ಮಂದಿರವನ್ನು ಒಡೆದಾಕಿ ಆ ಮೂರ್ತಿನ ಕಿತ್ಬಿಸಿ ಹಾಕಿದ್ರೆ ರಾಮ ಸತ್ತೋಗ್ತಾನೆ ಅಂತ. ಆದರೆ ನಮ್ಮ ಜನ ಮನೆ ಮನೆಯಲ್ಲೂ ರಾಮ, ರಾಘವ, ರಾಮಚಂದ್ರ ಅಂತ ಹುಟ್ಟಿದ ಮಕ್ಕಳಿಗೆ ಹೆಸರಿಟ್ಟು. ಹೆಂಗ್ ಸಾಯಿಸೋದು ನೀನೊಂದು ಮೂರ್ತಿ ತೆಗೆದಿರ್ಬೋದು ಅಷ್ಟೇ, ನನ್ನ ಮನೆಯಲ್ಲಿರೋ ರಾಘವನನ್ನು ಹೆಂಗ್ ಮುಟ್ತೀಯ ಅಂತ. ಅವಳಿ ಜವಳಿ ಮಕ್ಕಳಾದ್ರೆ ರಾಮ ಲಕ್ಷ್ಮಣ, ಅವ್ರಿಗೇನಾದ್ರೂ ಅವಳಿ ಜವಳಿ ಮಕ್ಕಳಾದ್ರೆ ಅದು 100% ಲವಕುಶರೇ. ಭರತ ಶತ್ರುಘ್ನ ಬಂದ್ರು, ಹೆಣ್ಮಕ್ಳಾದ್ರೆ ಸೀತೆ ಬಂದ್ಲು, ಹೆಣ್ಮಕ್ಳಾದ್ರೆ ಅನೇಕ ಬಾರಿ ಊರ್ಮಿಳೆ ಅಂತ ಹೆಸರಿಟ್ರು. ಇಡೀ ರಾಮಾಯಣವನ್ನ ನಾವಿಟ್ವಿ, ಇಡೀ ಮನೆಯಲ್ಲಿ ತಂದಿಟ್ಕೊಂಡ್ವಿ. ನಾವು ಇಡದೇ ಇರುವಂತ ಹೆಸರು ಕುಂಭಕರ್ಣ, ರಾವಣರು ಮಾತ್ರ. ಅದು ನಾವು ಯಾರಿಗೂ ಇರಲಿಲ್ಲ, ಯಾಕಂದ್ರೆ ರಾಕ್ಷಸರು ಅಂತ ಗೊತ್ತಿತ್ತು ಅಂತ. ಅದರ್ವೈಸ್ ಇಡೀ ಆ ಸಂಸ್ಕೃತಿಯನ್ನು ಉಳಿಸುವಂತ ಪ್ರಯತ್ನ ಮಾಡಿದ್ವಿ. ನಿರಂತರ ಫೈಟ್, ಹೆಚ್ಚು ಕಡಿಮೆ 3-3.5 ದಶಕಗಳ ಕಾಲ, 30-35 ವರ್ಷಗಳ ಕಾಲ ಕೋರ್ಟ್ನಲ್ಲಿ ಫೈಟ್ ಮಾಡಿದ್ವಿ. ಕೋರ್ಟ್ನಲ್ಲಿ ಫೈಟ್ ಮಾಡೋಕ್ಕಿಂತ ಮುಂಚೆ ಆ ಮಸೀದಿಯ ಹೆಸರೇನಿತ್ತು ಗೊತ್ತಾ? ಜನ್ಮಸ್ಥಾನ್ ಮಸ್ಜಿದ್ ಅಂತಿತ್ತು. ಯಾವಾಗ ಹಿಂದೂಗಳು ಅದನ್ನು ಪಡ್ಕೋಬೇಕು ಅಂದ್ರೆ ಅದು ಬಾಬರಿ ಮಸ್ಜಿದ್ ಅಂತ ಕರೆದ್ರು. ಜನ್ಮಸ್ಥಾನ್ ಮಸ್ಜಿದ್ ಅಂದ್ರೆ ಏನರ್ಥ? ರಾಮ ಹುಟ್ಟಿದ ಸ್ಥಾನದಲ್ಲಿರುವಂಥ ಮಸೀದಿ ಅಂತ. ಅವರ ಹೆಸರನ್ನ ಬಾಬರಿ ಮಸೀದಿ ಅಂತ ಚೇಂಜ್ ಮಾಡಿದ್ರು. ಅನಂತರ ಬಾಬರಿ ಮಸ್ಜಿದ್ ಹೋರಾಟ ಸಮಿತಿ ಅಂತ ಮಾಡಿಕೊಂಡ್ರು. ಇಡೀ ಬಾಬರಿ ಸಮಿತಿಯ ಹೋರಾಟ ಸಮಿತಿ ಒಂದು ರಿಪೋರ್ಟ್ನ ಮೇಲೆ ಫೈಟ್ ಮಾಡ್ತಿತ್ತು. ರಿಪೋರ್ಟ್ ಕೊಟ್ಟವ್ರು ಯಾರು ಗೊತ್ತಾ? ಇರ್ಫಾನ್ ಹಬೀಬ್, DS ಝಾ, ಈ ಥರದ ಒಂದು 4 ಜನ ಹಿಸ್ಟಾರಿಯನ್ಸು. ಅವರು ರಿಪೋರ್ಟ್ ಕೊಟ್ಟರು. ಈ ರಿಪೋರ್ಟಲ್ಲಿ ಏನು ಹೇಳಿದ್ರು ಅಂತಂದ್ರೆ, ಅದರ ಕೆಳಗೆ ಯಾವ ಮಂದಿರವೂ ಇರಲಿಲ್ಲ, ಹಿಸ್ಟ್ರಿ ಪ್ರಕಾರ ಯಾವುದೂ ಇರಲಿಲ್ಲ, ಹೀಗಾಗಿ ಅದು ಮಸೀದಿಯೇ ಅಂತ ಹೇಳಿಕೊಟ್ರು. ಕೋರ್ಟ್ ಅದು ಹಿಡ್ಕೊಂಡು ಫೈಟ್ ಮಾಡ್ತಿದ್ರು ಅವರು. ಆದರೆ ವಿಶ್ವ ಹಿಂದೂ ಪರಿಷತ್ ಪದೇ ಪದೇ ಪುಂಖಾನುಪುಂಖವಾಗಿ ಎಷ್ಟು ವರದಿಗಳನ್ನು ಕೊಡ್ತಿತ್ತು. ಬ್ರಿಟಿಷರ ಕಾಲದ ವರದಿ, ಮುಸಲ್ಮಾನರ ಕಾಲದ ವರದಿಗಳು, ಅವರೇ ಬರೆದಿರೋಂಥ ಡಾಕ್ಯುಮೆಂಟ್ ಅನ್ನು ಕೊಟ್ಟರು. ಈ 4 ಜನ ಇತಿಹಾಸಕಾರರು ಹೇಳ್ಬಿಟ್ಟಿದ್ದಾರೆ, ರಿನೌಂಡ್ ಹಿಸ್ಟಾರಿಯನ್ಸ್. ಕೊನೆಗೇನೋ ಒಂದಷ್ಟು ಜನ ಸೇರಿಕೊಂಡು ಆ ಮಸೀದಿನ ಒಡೆದಾಕಿದ್ರು. ದ ಥಿಂಗ್ ಹ್ಯಾಪನ್ ಫೈನ್. ಒಡೆದಾಕಿದ ಲಾಭ ಏನಾಯ್ತು ಗೊತ್ತಾ? ಏನಾಯ್ತೋ ಬಿಡ್ತೋ, ಕೋರ್ಟ್ ಹೇಳ್ತು ಹೆಂಗಿದ್ರು ಹೋಗ್ಬಿಟ್ಟಿದೆ, ಅದು ಕೆಳಗೇನಿದೆ ನೋಡ್ಬಿಡಿ ಒಂದ್ಸಲ ಅಂತ. ಆರ್ಕಿಯಾಲಜಿಕಲ್ ಸರ್ವೆ ನಡೀತು. KK ಮೊಹಮ್ಮದ್ ಸಾಹೇಬರು, ನಾನು ಇತ್ತೀಚೆಗೆ ಅವ್ರ ಜೊತೆ ಮಾತನಾಡ್ತಿದ್ದೆ. ಇನ್ಫ್ಯಾಕ್ಟ್ ಕೆಲವು ವಿಚಾರಗಳ ಬಗ್ಗೆ ನಮ್ಮ ಮೇಲೆ ಕೋಪನೂ ಇದೆ ಅವರಿಗೆ, ದಟ್ಸ್ ಫೈನ್ ಥಿಂಗ್. ಆದರೆ ಅವರು ಅದರ ಉತ್ಖನನದ ಲೀಡರ್ಶಿಪ್ ತೆಗೆದುಕೊಂಡ್ರು. ಎಲ್ಲ ಉತ್ಖನನ ಮಾಡಿ ಏನು ಪ್ರೆಸೆಂಟ್ ಮಾಡಿದ್ರು ಅಂದರೆ, ಕೆಳಗೇನೋ ಒಂದು ಸ್ಟ್ರಕ್ಚರ್ ಇದ್ದಿದ್ದು ಹೌದು, ಅದನ್ನು ಒಡೆದಾಕ ಇದನ್ನು ಕಟ್ಟಿರೋದು, ಅದು ಮಂದಿರವೂ ಹೌದು ಅಲ್ವೋ ಅಂತ ನಮಗೆ ಪರ್ಫೆಕ್ಟಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇದ್ದಿದ್ದು ಹೌದು ಅಂತ ಹೇಳಿ ಎಲ್ಲ ಉತ್ಖನನ ಮಾಡಿ, ಇಲ್ಲಿ ಸೀತಾರಸು ಇದ್ದಿದ್ದು ನಿಜ, ಇಲ್ಲಿ ಇಂತಿಂಥ ಜಾಗ ಇದ್ದಿದ್ದು ನಿಜ ಅಂತ ರಿಪೋರ್ಟ್ ಕೊಟ್ಟ ಮೇಲೆ ಕೋರ್ಟ್ ಏನು ಹೇಳ್ತು ಗೊತ್ತಾ? ಈ 4 ಇತಿಹಾಸಕಾರನ ಕೇಳ್ತು, ನೀವು ಆರ್ಕಿಯಾಲಜಿಕಲ್ ಸರ್ವೆ ಏನಾದರೂ ನೋಡಿದ್ದೀರಾ ಅಂತ. 4ರಲ್ಲಿ 2 ಹೇಳಿದ್ರು ಆರ್ಕಿಯಾಲಜಿಕಲ್ ಸರ್ವೆ ಇರಲಿ, ಅಯೋಧ್ಯೆನ ಇದುವರೆಗೂ ನೋಡಿಲ್ಲ ನಾನು. ಇನ್ನಿಬ್ರು ಹೇಳಿದ್ರು ಇಲ್ಲ, ನಮ್ಗೆ ಸರ್ಕಾರ 1 ತಿಂಗಳಲ್ಲಿ ರಿಪೋರ್ಟ್ ಬೇಕು ಅಂತ ಕೇಳ್ತು, ನಮ್ಗೆ ಏನೇನು ಸಿಕ್ತು ಅದರ ಆಧಾರದ ಮೇಲೆ ಬರೆದ್ವಿ ಅಂತ. ಕೊನೆಗೆ ಕೋರ್ಟ್ ಹೇಳ್ತು, ಈ 4 ಜನರದನ್ನ ಒಪಿನಿಯನ್ ಅಂತಷ್ಟೇ ತೆಗೆದುಕೋಬಹುದೇ ಹೊರತು ಸಾಕ್ಷಿ ಅಂತ ಗಣಿಸ್ಲಿಕ್ಕಾಗಲ್ಲ. ದೀಸ್ ಆರ್ ರಿನೌಂಡ್ ಹಿಸ್ಟಾರಿಯನ್ಸ್ ಆಫ್ ಇಂಡಿಯಾ. ಯಾವ ಪುರಾವೆಗಳಿಂದ ಬರೆಯುವಂಥದ್ದು, ಯಾವ ಆಧಾರ ಬೇಕಾಗಿಲ್ಲ ಅವರಿಗೆ. ಹೀಗೆ ಬರೆದಂಥವರು ಅದರ ಆಧಾರದ ಮೇಲೆ ಫೈನಲಿ ಅವರಿಗೆಲ್ಲ ಹೆಂಗೆ ಬರುತ್ತೆ ಅಂತಂದ್ರೆ, ಇದೇ ನೆಟ್ವರ್ಕ್ ಕೆಲಸ ಮಾಡ್ತಿರುತ್ತೆ ನಿರಂತರವಾಗಿ. ಕೊನೆಗೆ ಆ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಯ್ತಲ್ಲ, ನಿರ್ಮಾಣ ಮಾಡುವಾಗ ನಾನು ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತೀನಿ ಅಂದ್ರೆ, ಕೋರ್ಟ್ಗೆ ಇಂಥದ್ದೊಂದು ಡೇರಿಂಗ್ ಆಗಿರುವಂಥ ನಿರ್ಣಯ ಕೊಡಬೇಕಾದ್ರೆ ಇಡೀ ದೇಶದಲ್ಲಿ ದಂಗೆಯಾಗದಂತೆ ಕಾಪಾಡುವ ತಾಕತ್ತಿರುವಂಥ ವ್ಯಕ್ತಿ ಬೇಕಲ್ಲ. ಏನು ಹೇಳಿದ್ರು? ರಾಮ ಮಂದಿರ ಸುದ್ದಿ ಬಂದರೆ ಬೆಂಕಿ ಹತ್ಕೊಳ್ಳುತ್ತೋ, ಆರ್ಟಿಕಲ್ 370 ತೆಗೆದ್ರೆ ಬೆಂಕಿ ಹತ್ಕೊಳ್ಳುತ್ತೋ? ಏನಾಗಲ್ಲ. ಸಮರ್ಥನಾದ ವ್ಯಕ್ತಿ ಲೀಡರ್ ಆಗಿದ್ರೆ ಆತ ಎಲ್ಲರನ್ನು ತಟ್ಟಿ ಕೂರಿಸಬಲ್ಲ, ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ದೇಶ ದೊಡ್ಡದ್ದು, ನಾನು ಅಲ್ಲ ನೀನು ಅಲ್ಲ ಅಂತ ಹೇಳಬಹುದಾಗಿರುವಂಥ ಸಾಮರ್ಥ್ಯ ಇತ್ತಲ್ಲ, ಅದು ಅತ್ಯಂತ ಅಗತ್ಯವಾಗಿತ್ತು. ಆ್ಯಂಡ್ ಮೋದಿ ಶೋಡ್ ಇಟ್. ಫೈನಲಿ ಏನಾಯಿತು ಅಂತಂದರೆ, ರಾಮ ಮಂದಿರ ನಿರ್ಮಾಣ ಆಗುತ್ತೆ. ಜನವರಿ 2022 ವೇಳೆಗೆ ರಾಮ ಮಂದಿರದ ಲೋಕಾರ್ಪಣೆ ಆಗುತ್ತೆ. ಬಹುಶಃ ಎಲ್ರಿಗೂ ಹೋಗ್ಲಿಕ್ಕೆ ಅವಕಾಶ ಸಿಗದೆ ಇರ್ಬೋದು, ಆದರೆ ಮುಂದಿನ ರಾಮನವಮಿಯನ್ನ ರಾಮ ಮಂದಿರದಲ್ಲೇ ಆಚರಣೆ ಮಾಡಬಹುದಾಗಿರುವಂಥ ವಾತಾವರಣ ಅಂತೂ ನಿರ್ಮಾಣ ಆಗಿದೆ ಅಂತ ಐ ಆಮ್ ವೆರಿ ಪ್ರೌಡ್. ಬಟ್ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್. ಆದರೆ ಈ ಥರದ ಅನೇಕರು ಮಧ್ಯೆ ಸೇರ್ಕೊಳ್ತಾರೆ ಅಂತ ಆ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ. ಈ ಶೈಕ್ಷಣಿಕ ಸಂಸ್ಥೆಗಳು ಯಾರ ಚಿಂತನೆಯ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ, ಚರ್ಚುಗಳ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಭಾರತದಲ್ಲಿ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ ಅಂತ ಒಂದಿದೆ. ಅದನ್ನ AIC ಅಂತ ಕರೀತಾರೆ, AICC ಅಂತ ಕರೀತಾರೆ. ಅದು ಕಾಂಗ್ರೆಸ್ ಕಮಿಟಿ ಅಲ್ಲ, ಕ್ರಿಶ್ಚಿಯನ್ ಕೌನ್ಸಿಲ್ ಅದು. ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ ಅದು ಟೋಟಲಿ ಕೆಲಸ ಮಾಡ್ತಾ ತನಗೆ ಏನು ಬೇಕೋ ಆ ಥರದ ವ್ಯವಸ್ಥೆಗಳನ್ನ, ಚಿಂತನೆಗಳನ್ನ ಇವ್ರ ಮೂಲಕ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಬುದ್ಧಿಜೀವಿಗಳಿಗೂ ಶಕ್ತಿ ತುಂಬುತ್ತೆ.
ಈ ಬುದ್ಧಿಜೀವಿಗಳು ನಾನು ಯಾರು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ. ಇವರು ಮಾತನಾಡುವಂಥ ಮಾತುಗಳು, ಇವ್ರು ಮಾತನಾಡೋ ಮಾತುಗಳು ಬ್ಲೋ ಅಪ್ ಆಗ್ತವೆ. ನೀವು ಸುಮ್ಮನೆ ಗಮನಿಸಿ ನೋಡಿ, ನಾವೊಂದು ಪ್ರತಿಭಟನೆ ಮಾಡ್ತೀವಿ, ಒಂದು 250 ಜನ ಇರ್ತಾರೆ, ಸಣ್ಣ ಸುದ್ದಿ ಬರುತ್ತೆ, ಒಂದು ಪ್ರತಿಭಟನೆ ಮಾಡಲಾಯಿತು ಅಂತ. ಬುದ್ಧಿಜೀವಿಗಳು ಇರ್ತಾರೆ, ಲೆಕ್ಕ ಹಾಕಿದ್ರೆ 10 ಜನ ಇರುವುದಿಲ್ಲ. ದೊಡ್ಡ ಸುದ್ದಿ, ಚಕ್ರವರ್ತಿ ಸೂಲಿಬೆಲೆ ಕುಂದಾಪುರಕ್ಕೆ ಬರೀ ಬರಬಾರ್ದು, ಲೆಕ್ಕ ಹಾಕಿದ್ರೆ 10 ಜನ ಇರುವುದಿಲ್ಲ. ದೊಡ್ಡ ಸುದ್ದಿ, ಇಡೀ ರಾಜ್ಯವ್ಯಾಪಿ ಸುದ್ದಿ. ಚಕ್ರವರ್ತಿ ಸೂಲಿಬೆಲೆ ಬರಲಿ, 100 ಜನ ಇರ್ತಾರೆ, ಸುದ್ದಿ ಆಗುವುದಿಲ್ಲ ಅಂತ. ಎಲ್ಲಿಂದ ಇದು? ಹೇಗೆ? ಯಾಕೆ? ಇದರಿಂದ ಯಾವ ಶಕ್ತಿ ಕೆಲಸ ಮಾಡುತ್ತೆ? ಇವ್ರಿಗೆ ಸಿಗ್ಬೋದಾಗಿರುವಂಥ ಸ್ಟ್ರೆಂತ್ ಎಲ್ಲಿಂದ? ನಾವು ಸ್ವಲ್ಪ ಕೆದಕಿ ನೋಡಿದರೆ ಗೊತ್ತಾಗುತ್ತೆ ಇದ್ರ ಹಿಂದೆ ಎಲ್ಲ ವ್ಯವಸ್ಥಿತವಾಗಿರುವಂಥ ಒಂದು ಜಾಲ ಕೆಲಸ ಮಾಡುತ್ತೆ. ಹೇಗೆ ಅದನ್ನು ಹೆಂಗೆ ಟರ್ನ್ ಮಾಡಬೇಕು ಅಂತ ಸುಮ್ಮನೆ ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ, ನಾನು ಯಾವುದೇ ಪಾರ್ಟಿಗೆ ಸಂಬಂಧಪಟ್ಟವನಲ್ಲ. ನಾನು ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಅವ್ರು ಮಾಡಿರೋ ಕೆಲಸಗಳ ಅಭಿಮಾನದ ಕಾರಣಕ್ಕೋಸ್ಕರ ಮಾತನಾಡ್ತೀನಿ. ಆದರೆ ಸುಮ್ಮನೆ ನಿಮ್ಗೆ ಹೇಳಬೇಕು ನೋಡಿ, ಒಂದು ಪಾರ್ಟಿಯ 10 ಜನರನ್ನ ಸದನದಿಂದ ಹೊರಗೆ ಹಾಕ್ಬಿಡ್ತಾರೆ. ಅವ್ರು ಕೇಳಿರುವ ಪ್ರಶ್ನೆ, ಅವ್ರು ಎತ್ತಿರುವಂಥ ಮಾತುಗಳನ್ನೆಲ್ಲ ಬಿಟ್ಟು, ಡೆಪ್ಯೂಟಿ ಸ್ಪೀಕರ್ ದಲಿತರಾಗಿರೋದ್ರಿಂದ ಅವರನ್ನ ನೀವು ಉದ್ದೇಶಪೂರ್ವಕವಾಗಿ ಅವ್ರ ವಿರೋಧಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದೀರಿ. ಯಾರು ಈ ನರೇಟಿವ್ ಸೃಷ್ಟಿ ಮಾಡಿಕೊಟ್ಟಿದ್ದು ನಿಮಗೆ? ಈ ದೇಶದ ರಾಷ್ಟ್ರಪತಿನೇ ದಲಿತರನ್ನಾಗಿ ಮಾಡಿರುವಂಥ ವ್ಯವಸ್ಥೆ ಈ ದೇಶದಲ್ಲಿ ಇರಬೇಕಾದಾಗ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಈ ಥರದ ಆಲೋಚನೆ, ನೀವು ಈ ಥರದೊಂದು ತಲೆಗೆ ತುಂಬ್ತೀರಾ ಅಂತಂದ್ರೆ ಎಷ್ಟು ಕೊಳಕು ಮನಸ್ಥಿತಿ ನಿಮ್ಗಿರ್ಬೇಕು. ಈ ಆಲೋಚನೆ ಇದೆಯಲ್ಲ, ಈ ತುಂಬುವ ನರೇಟಿವ್ ಇದೆಯಲ್ಲ, ಇಲ್ಲಿ ದಲಿತರಿಗೆ ಶೋಷಣೆ ಆಗ್ತಿದೆ, ದಲಿತರಿಗೆ ಹೊಡೆತ ಕೊಡಲಾಗ್ತಿದೆ ಅನ್ನೋದು ಆ ದಲಿತರ ತಲೆಯಲ್ಲಿ ಇಲ್ಲದೆ ಇರುವಂತ ಚಿಂತನೆಯನ್ನು ಕೂಡ ಇಲ್ಲಿ ಕೂತಿದೀವಲ್ಲ, ಯಾರಾದ್ರೂ ನಿಮ್ಮನ್ನು ಜಾತಿ ಕೇಳ್ಕೊಂಡು ಬಿಟ್ಟಿದ್ದಾರೇನು? ನನ್ನ ಪಕ್ಕದಲ್ಲಿ ಕೂತಿರೋನು ಯಾವ ಜಾತಿ ಅಂತ ನೋಡಿದ್ದೀವೇನು? ನಾವು ಇಷ್ಟು ದಿನ ಸೋಷಿಯಲ್ ಆಕ್ಟಿವಿಟಿ ಮಾಡಬೇಕಾದಾಗ ನಮ್ಮ ಜೊತೆ ಕೆಲಸ ಮಾಡುವ ವ್ಯಕ್ತಿ ಯಾರು ಅಂತ ನೋಡಿದ್ದೀವೇನು? ಇವತ್ತಂತೂ ಎಷ್ಟರ ಮಟ್ಟಿಗೆ ಸಮಾಜ ಏಕರಸವಾಗಿ ಮುನ್ನುಗ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂತಂದ್ರೆ ಈ ಚಿಂತನೆಯ ಅಗತ್ಯವೇ ಇಲ್ಲ. ಇದನ್ನು ಮೀರಿ ಬೆಳಿಬೇಕಾಗಿದೆ, ಆದ್ರೆ ಬೇಕಂತ ಎಲ್ಲ ಕಳ್ಳರು ಸೇರ್ಕೊಂಡು ಕಟ್ಟಿರುವಂಥದ್ದನ್ನ ಇಂಡಿಯಾ ಅಂತ ಹೆಸರು ಕೊಟ್ಟು ಮಧ್ಯ ಮಧ್ಯೆ ಡಾಟ್ ಇಟ್ಟು ಡಿವೈಡ್ ಮಾಡೋ ಪ್ರಯತ್ನ ಇದೆಯಲ್ಲ, ಇದೇ ಥರದ್ದಿದೆ. ಈ ಡಾಟ್ ಇವರು ಹುಟ್ಟಿಸಿರುವಂತ ಈ ಕಲ್ಪನೆಗಳು, ಈ ನರೇಟಿವ್ ಅನ್ನು ಸೃಷ್ಟಿ ಮಾಡುವಂಥದ್ದು, ಈ ನರೇಟಿವ್ ಇಲ್ಲಿ ಹುಟ್ಕೊಳ್ಳೋದು ಅಂತ ಈ ಬುದ್ಧಿಜೀವಿಗಳು ಸೇರ್ಕೊಳ್ತಾರೆ. ಆ ಬುದ್ಧಿಜೀವಿಗಳಿಗೆ ಮಾಧ್ಯಮಗಳು ಶಕ್ತಿ ತುಂಬುತ್ತೆ. ಮಾಧ್ಯಮಗಳು ಶಕ್ತಿ ತುಂಬಿದಾಗ ಅಲ್ಲೊಂದು ದೌರ್ಜನ್ಯ ಸಾಹಿತ್ಯ ಹುಟ್ಕೊಳ್ಳುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ದೌರ್ಜನ್ಯ ಸಾಹಿತ್ಯ ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ಯಾರಿಗೆ ತೊಂದರೆ ಆಗಿದೆಯೋ ಅವರ ಕುರಿತಂತ ವಿಚಾರವನ್ನ ಮೇಲಕ್ಕೆತ್ತೋದು. ಉದಾಹರಣೆಗೆ, ಆ ಹೆಣ್ಣು ಮಗಳಿಗೆ ಮಣಿಪುರದಲ್ಲಿ ತೊಂದರೆ ಆಗಿದೆ, ಅವಳ ವಿಚಾರವನ್ನ ಮೇಲಕ್ಕೆ ತಗೊಳ್ಳೋದು, ಅದನ್ನು ತುಂಬಾ ವರ್ಣನೆ ಮಾಡಿ ಅದನ್ನು ಪತ್ರಿಕೆಗಳಿಗೆ ಬರೆಯೋದು, ಒಂದು ಒಟ್ಟಾರೆ ಸಾಹಿತ್ಯ ಕ್ರಿಯೇಟ್ ಮಾಡೋದು. ಹಾಗೆ ಕ್ರಿಯೇಟ್ ಮಾಡಿರುವಂತ ಸಾಹಿತ್ಯದಿಂದ ಏಕತೆಗೆ ಧಕ್ಕೆ ತರೋದು. ಇನ್ನು ಪ್ರಯತ್ನ ಪಟ್ಟರೂ ಮಣಿಪುರದಲ್ಲಿ ಮುಂದಿನ 1 ದಶಕಗಳ ಕಾಲ ಮೀಟಿಗಳ ನಡುವೆ ಮತ್ತು ನಾಗಾಗಳ ನಡುವೆ ಏಕತೆ ತರಲಿಕ್ಕೆ ಸಾಧ್ಯ ಆಗತ್ತೇನು? ಆ ಹೆಣ್ಮಗಳು ಒಂದು ಮಾತು ಹೇಳಿದ್ದಾಳೆ, ಪ್ರಾಬಬಲಿ ವೈರ್ ಪತ್ರಿಕೆನೇ ಪ್ರಿಂಟ್ ಮಾಡಿರೋದು, ದೋ ಇಟ್ ಈಸ್ ಆಂಟಿ ಇಂಡಿಯನ್ ಪತ್ರಿಕೆ. ಅದೇನು ಹೇಳುತ್ತೆ ಅಂತಂದ್ರೆ, ಅವಳು ಹೇಳಿದ್ದಾಳೆ, ನನ್ನನ್ನು ವಿವಸ್ತ್ರಗೊಳಿಸಬೇಕಾದ್ರೆ ಅವರಲ್ಲೇ ಇದ್ದ ಕೆಲವರು ಹಂಗೆ ಮಾಡಬೇಡಿ ಅಂತ ಹೇಳಿದ್ರು. ನೀವೆಲ್ಲರೂ ರೇಪ್ ಆಯ್ತು ನಮ್ದು ಅಂತ ಹೇಳ್ತೀರಾ, ಯಾರು ರೇಪ್ ಮಾಡಲಿಲ್ಲ, ಹಂಗೆ ಕರ್ಕೊಂಡು ಬಂದ್ರು, ದಾರಿಯುದ್ದಕ್ಕೂ ಮೊಲೆಸ್ಟ್ ಮಾಡ್ಕೊಂಡು ಬಂದಿದ್ದು ನಿಜ, ಆದ್ರೆ ರೇಪ್ ಮಾಡಲಿಲ್ಲ. ಆದ್ರೆ ವಿವಸ್ತ್ರಗೊಳಿಸುವಾಗ ಕೆಲವರಲ್ಲಿ ಹಂಗೆ ಮಾಡಬೇಡಿ ಅಂತ ಹೇಳಿದ್ರು ಅಂತ. ನಮ್ಗೆ ಹೈಲೈಟ್ ಆಗಬೇಕಾಗಿದ್ದಂಥ ಪ್ರಮುಖವಾದ ಸಂಗತಿ ಇತ್ತಲ್ಲ, ಮಾಡಬೇಡಿ ಅಂತ ಹೇಳಿದ್ದ ಮನಸ್ಸುಗಳಿದ್ವಲ್ಲ, ಅದನ್ನು ಜೋಡಿಸ್ಬೇಕಿತ್ತು. ಆದರೆ ಇಲ್ಲ, ಅದಕ್ಕೆ ಹಂಗೆ ಹೇಳಬೇಕು ಅಂತ. ಆದರೆ ಮುಸಲ್ಮಾನರು ಮಾಡಿರುವಂಥ ಕೃತ್ಯಗಳನ್ನು ಹೇಳುವಾಗ, ಒಳ್ಳೆ ಮುಸಲ್ಮಾನರು ನೋಡ್ರಪ್ಪ ಅಂದರೆ ಎಂತ ಹೇಳೋದು ಇವರಿಗೆ. ನಿಮ್ಮ ನರೇಟಿವ್ಗೆ ಸೆಟ್ ಆಗೋ ಕಡೆ ನೀವು ಹೇಳೋದಂಗೆ ಕೇಳಬೇಕು. ನಿಮ್ಮ ನರೇಟಿವ್ಗೆ ಎಲ್ಲಿ ಸೆಟ್ ಆಗೋದಿಲ್ಲೋ ಅಲ್ಲಿ ನಮ್ಮನ್ನು ವಿರೋಧಿಸಿ ಮೆಟ್ಟಿ ನಿಂತ್ಕೊಂಡೇ ನೀವು ಬರಿಬೇಕು ಅನ್ನೋದಿದೆಯಲ್ಲ, ಇದು ದೌರ್ಜನ್ಯ ಸಾಹಿತ್ಯವನ್ನು ಹುಟ್ಟು ಹಾಕುವಂತ ಚಿಂತನೆ. ಈ ದೌರ್ಜನ್ಯ ಸಾಹಿತ್ಯ ಹುಟ್ಟು ಹಾಕೋದ್ರಿಂದ ಐಕ್ಯತೆಗೆ ಧಕ್ಕೆ ಆಗುತ್ತೆ. ವಾಪಸ್ ಐಕ್ಯತೆಗೆ ಧಕ್ಕೆ ಆದರೆ ಮತ್ತೆ ಗಲಾಟೆ ಆಗುತ್ತೆ, ಮತ್ತೊಂದಷ್ಟು ದೌರ್ಜನ್ಯ ಸಾಹಿತ್ಯ ಹುಟ್ಟುತ್ತೆ. ಇದರ ಲಾಭ ಹೆಂಗೆ ಅಂತಂದ್ರೆ, ಇದು US ಸರ್ಕಾರಕ್ಕೆ ಮತ್ತೆ ಕಳಿಸ್ಕೊಡ್ಲಾಗುತ್ತೆ. US ಸರ್ಕಾರ ಅಲ್ಲಿ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆಯಾ, ಅಲ್ಲಿ ಹಣ ಜಾಸ್ತಿ ಕಳಿಸ್ಕೊಡ್ತೀವಿ, ಅವ್ರನ್ನೆಲ್ಲ ಕನ್ವರ್ಟ್ ಮಾಡಿ ಅಂತ ದುಡ್ಡು ಕಳಿಸುತ್ತೆ. ಅಗೈನ್ ಎವ್ರಿಥಿಂಗ್ ವಿಲ್ ಬಿ ರಿಪೀಟೆಡ್. ದಿಸ್ ಈಸ್ ಹೌ ದ ಸಿಸ್ಟಮ್ ರನ್ಸ್. ಈ ಸಿಸ್ಟಮ್ನ ಒಂದು ಪಾರ್ಟ್ ಆಗಿ ನಾವೆಲ್ಲ ಕೂತಿದ್ದೀವಿ. ನಮಗೆ ಗೊತ್ತಾಗದಂತೆ ಇವ್ರು ಹೇಳ್ಕೊಳ್ಳೋದನ್ನ ಕೇಳ್ಕೊಳ್ಳುವಂಥ ದಯನೀಯ ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅಂತ. ಮಿತ್ರರೆ, ಇವೆಲ್ಲವನ್ನೂ ಕೂಡ ನೀವು ಯೋಚನೆ ಮಾಡಿದಾಗ, ನಾನು ಯಾಕೆ ಇದಕ್ಕೆ ಟೈಟ್ಲ್ ಇಡಬೇಕಾದ್ರೆ ಯೋಚನೆ ಮಾಡಿದೆ ಅಂದರೆ, ಇನ್ನೂ ನಾವು ಮಲ್ಕೊಂಡೇ ಇದ್ದರೆ ಭಾರತ, ನಾವು ಹೇಳುವಾಗ ಭಾರತವೇ ಇರೋದಿಲ್ಲ, ನುಂಗ್ ಹಾಕ್ಬಿಟ್ಟಿರ್ತಾರೆ ಇವರು. ನನ್ನ ತಾತ, ನನ್ನ ಮುತ್ತಾತ ತಮ್ಮ ಜೀವವನ್ನು ಒತ್ತೆ ಇಟ್ಟು ಈ ಭಾರತವನ್ನು ಉಳಿಸ್ಕೊಟ್ರು. ನಾನು ನೀವು ಈ ಭಾರತವನ್ನು ವಿಸ್ತಾರ ಮಾಡಬೇಕೇ ಹೊರತು ಇದಕ್ಕಿಂತಲೂ ಚಿಕ್ಕದ್ದಲ್ಲ ಅನ್ನೋದನ್ನ ನೆನ್ಪಿಟ್ಕೋಬೇಕು ಅಂತ. ನೆಕ್ಸ್ಟ್ ಸ್ಲೈಡ್ ನಲ್ಲಿ ಮರ್ತು ಹೋಗ್ಬಿಟ್ಟಿದ್ದೀವಿ ಆರ್ಯರನ್ನ.
ವಿ ಕೆನಾಟ್ ಫರ್ಗೆಟ್. ಈ ಆರ್ಯ ಆಕ್ರಮಣವಾದ ಸುಳ್ಳು ಅಂತ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಈ ಬ್ರಿಟಿಷರು ಅವರು ಆಲೋಚನೆ ಮಾಡ್ತಿರುವಾಗಲೇ ಸಿಂಧೂ ಬಯಲಿನ ತೀರದಲ್ಲಿ ಹರಪ್ಪ ಅನ್ನುವಂಥ ಒಂದು ನಾಗರಿಕತೆ ಸಿಕ್ತು. ಭೂಮಿಯ ಕೆಳಗಡೆ ಒಂದು ಭವ್ಯವಾಗಿರುವಂಥ ನಾಗರಿಕತೆ ಸಿಕ್ತು. ಸಿಕ್ಕಿದ ತಕ್ಷಣ ಬ್ರಿಟಿಷರು ಹೇಳಿರಲಿಲ್ವಾ, ಮೂಲ ಸಂಸ್ಕೃತಿ ಅಲ್ಲಿತ್ತು, ಆರ್ಯರು ಆಕ್ರಮಣ ಮಾಡಿದ್ರು, ಅವರೆಲ್ಲ ಓಡಿ ದಕ್ಷಿಣಕ್ಕೆ ಬಂದರು, ಅದು ದ್ರವಿಡ ಸಂಸ್ಕೃತಿ ಎಂದರು. ಹಂಗಂದ ತಕ್ಷಣ ಜಾರ್ಜ್ ಎಫ್ ಡೇಲ್ಸ್ ಅನ್ನುವಂಥ ಒಬ್ಬ ವ್ಯಕ್ತಿ, ಒಬ್ಬ ಸಂಶೋಧಕ ಏನು ಹೇಳ್ದ ಅಂತಂದ್ರೆ, ಕರೆಕ್ಟಪ್ಪ, ಆಕ್ರಮಣ ಆಯಿತು ಅಂತ ಹೇಳಿದ್ಯಾ, ಆದರೆ ಆಯುಧಗಳೇ ಇಲ್ವಲ್ಲ ಅಲ್ಲಿ. ಐ ವಂಡರ್, ನನಗೆ ಬಹಳ ಹೆಮ್ಮೆ ಇದೆ. ಹರಪ್ಪ ನಾಗರಿಕತೆ ಆರ್ಯ ನಾಗರಿಕತೆ ಅಥವಾ ಆರ್ಯರ ನಂತರದ ನಾಗರಿಕತೆ, ಆರ್ಯರ ಪ್ರಭಾವ ಇದ್ದ ನಾಗರಿಕತೆ, ಇಡೀ ಅಷ್ಟು ಭವ್ಯವಾಗಿರುವಂಥ ದೊಡ್ಡ ನಾಗರಿಕತೆಯಲ್ಲಿ ಎಲ್ಲ ರೀತಿಯ ವಸ್ತುಗಳಿದ್ವು, ಯುದ್ಧ ಮಾಡಲಿಕ್ಕೆ ಆಯುಧಗಳು ಮಾತ್ರ ಇರಲಿಲ್ಲ ಅಂತಂದ್ರೆ ಜನ ಹೆಂಗೆ ಬದುಕಿರ್ಬೋದು ಅನ್ನೋದನ್ನು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ. ಅಷ್ಟು ಅದ್ಭುತವಾಗಿರುವಂಥ ಆರ್ಯ ಜನಾಂಗದ ಶ್ರೇಷ್ಠ ಸಂಸ್ಕೃತಿಯನ್ನು ಹುಟ್ಟಾಕಿದ್ವಿ. ಒಂದು ಸಿಕ್ತು, ಎಲ್ಲ ಹುಡುಕಿದ ನಂತರ ಒಬ್ಬ ವ್ಯಕ್ತಿ ಅವನ ಬಾಡಿ ಸಿಕ್ಕಿತ್ತಲ್ಲ, ಸ್ಕಲ್ ಮೇಲೆ ಒಂದು ಸ್ಕ್ರಾಚ್ ಮಾರ್ಕ್ ಇತ್ತು. ತಕ್ಷಣ ಇವರೆಲ್ಲದನ್ನು ನೋಡಿದ್ರಿ, ಅವನು ಸಾಯೋಕ್ಕಿಂತ ಮುಂಚೆ ಏಟಾಗಿದೆ ಅಂದ್ರೆ ಆಕ್ರಮಣಕಾರ ಬಂದು ಅವನನ್ನು ದಾಳಿ ಮಾಡಿ ಸಾಯಿಸಿದ್ದಾನೆ ಅಂತ. ಅದಾದ ನಂತರ ಕೆನ್ಲಿ ಅನ್ನುವಂಥ ಒಬ್ಬ ಸಂಶೋಧಕ ಆ ಮೂಳೆನ ಅಧ್ಯಯನ ಮಾಡಿ ಹೇಳ್ದ, ಈ ಮೂಳೆ ಗಾಯ ಆಗಿದ್ದು ನಿಜ, ಆದರೆ ಇವನು ಸಾಯೋಕ್ಕಿಂತ ಮುಂಚೆ ಗಾಯವಾಗಿದ್ದರೂ ಉಲ್ಲೇಖ ಇದೆ ಇದರಲ್ಲಿ ಅಂತ. ಅಂದ್ರೆ ಆಕ್ರಮಣದಿಂದ ಇದು ಸತ್ತಿದ್ದಲ್ಲ ಅಂತ ಗೊತ್ತಾಯ್ತು. ಕೊನೆಗಲ್ಲಿ ಏನಾಯ್ತು ಅಂದ್ರೆ, ಇದು ದ್ರವಿಡರು ಅಂತ ಹೇಳಕ್ ಬರಬೇಕು ಅಂತಂದ್ರೆ ಅಲ್ಲಿ ಯಜ್ಞವೇದಿ ಸಿಕ್ತು, ಯಜ್ಞ ಮಾಡುವಂತ ಒಂದು ಜಾಗ ಸಿಕ್ತು, ಅಲ್ಲಿ ಶಿವಲಿಂಗದ ಕುರುಹುಗಳು ಸಿಕ್ಕಿದ್ವು. ಎಲ್ಲಕ್ಕಿಂತಲೂ ಗಂಭೀರವಾದ ಸಂಗತಿ ಏನು ಅಂತಂದ್ರೆ, ಸ್ಯಾಟಲೈಟು ಆಕಾಶಕ್ಕೆ ಹಾರಿದಾಗ ಹೀಟ್ ಮ್ಯಾಪ್ ಅನ್ನು ಗಮನಿಸಿ ಹೇಳ್ತು, ಈ ಭಾಗದಲ್ಲಿ ಉತ್ತರದಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ದಕ್ಷಿಣದ ಹರಿಯಾಣವನ್ನು ದಾಟಿಕೊಂಡು ಕೆಳಗಿನವರೆಗೂ ಒಂದು ನದಿ ಹರಡಿರುವಂಥ ಮಾರ್ಕ್ ಇದೆ ಅಂತ ನೋಡಿದಾಗ ಅದು ಹೊಂದಿಕೊಳ್ತು. ಇದೇ ನದಿ ಸರಸ್ವತಿಯಾಗಿತ್ತು. ಸರಸ್ವತಿ ಲುಪ್ತವಾಗಿ ಹೋದ ನಂತರ ಅದರ ಉದ್ದಕ್ಕೂ ಇದ್ದಂಥ ಆರ್ಯ ಸಂಸ್ಕೃತಿ ನೀವೇನು ಕರಿತೀರೋ ಆ ಸಂಸ್ಕೃತಿ ಇಡೀ ದೇಶಕ್ಕೆ ಸ್ಪ್ರೆಡ್ ಆಯಿತು. ಹೀಗಾಗಿ ಉತ್ತರದವರು ಬೇರೆ ಅಲ್ಲ, ದಕ್ಷಿಣದವರು ಬೇರೆ ಅಲ್ಲ, ಇಡೀ ಭಾರತ ಒಂದು ಆರ್ಯ ಜನಾಂಗ ಅಂತ ನೀವು ಕರೆಯೋದಾದ್ರೆ ಒಂದು ಆರ್ಯ ಜನಾಂಗ ಅಥವಾ ಅದು ಭಾರತೀಯ ಜನಾಂಗ ಅಂತ ಸ್ಪಷ್ಟವಾಗಿ ಪ್ರೂವ್ ಆಯಿತು. ಜಗತ್ತು ಒಪ್ಪಿಕೊಳ್ಳುತ್ತೆ. ಜಗತ್ತಿವತ್ತು ಏನ್ ಹೇಳುತ್ತೆ, ಜಗತ್ತಿನ ಹಿಸ್ಟ್ರಿ ಬುಕ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಆರ್ಯರು ಅಂತಂದ್ರೆ ಬೇರೆಯವರಲ್ಲ, ಅದು ಅಕ್ಷರಶಃ ಭಾರತೀಯರೇ. ವೇದಗಳು ಭಾರತೀಯರದ್ದೇ ಸೃಷ್ಟಿ, ವೇದಗಳು ದರ್ಶನಗಳು ಅಂತ ಅವ್ರು ಏನ್ ಕರೀತಾರೋ ಅದು ಭಾರತೀಯರದ್ದು ಅಂತ ಜಗತ್ತೊಪ್ಪಿಕೊಳ್ಳುತ್ತೆ. ದುರ್ದೈವವಶಾತ್ ನಾವು ಮಾತ್ರ ಒಪ್ಪಿಕೊಳ್ಳಕ್ಕೆ ಸಿದ್ಧರಾಗುವಂತ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಅತ್ಯಂತ ದುರಂತಕಾರಿ ಸಂಗತಿಯಾಗಿದೆ ಅಂತ. ಆದರೆ ಯಾಕೆ ಇದನ್ನು ಉಳಿಸ್ತಾರೆ ಅಂತಂದ್ರೆ, ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಥಿಯಾಲಜಿ ಸ್ಟ್ರಾಟಜಿ ವರ್ಕಿಂಗ್ ಗ್ರೂಪ್ ಲೌಸನ್ ಕಮಿಟಿ ಫಾರ್ ವರ್ಲ್ಡ್ ಇವಾಂಜಲಿಸಮ್ ಪ್ರಾಬಬ್ಲಿ 2005-06 ನಲ್ಲಿ ಒಂದು ಕಮ್ಮಟ ನಡೆಸಿತು. ಈ ಕಮ್ಮಟದಲ್ಲಿ 60ಕ್ಕೂ ಹೆಚ್ಚು ಜನ ಇದ್ರು, ಎಲ್ಲ ಕ್ರಿಶ್ಚಿಯನ್ ಮಿಷನರಿಗಳು. ಅವ್ರು ಹೋಗಿ ಕನ್ವರ್ಟ್ ಮಾಡುವಂತ ಜನ. ಅವರು ಧಾರ್ಮಿಕ ಸಂಕಷ್ಟ ಮತ್ತು ಯುದ್ಧ ಅನ್ನುವಂಥ ಟಾಪಿಕ್ ಮೇಲೆ ಕಮ್ಮಟ ನಡೆದಿತ್ತು. ಆ ಕಮ್ಮಟದಲ್ಲಿ ಒಬ್ಬ ಮಿಷನರಿ ಅವನೇನು ಹೇಳ್ತಾನೆ ಗೊತ್ತಾ, ಯಾಕೆ ಭಾರತದಲ್ಲಿ ಕನ್ವರ್ಷನ್ ಮಾಡೋದ್ರಲ್ಲಿ ನಾವು ಸೋಲ್ತಾ ಇದ್ದೀವಿ ಅಂದ್ರೆ, ಭಾರತೀಯನೆಂಬ ಅಭಿಮಾನ ಈ ದೇಶವನ್ನು ಒಂದಾಗಿಸಿರುವ ಮುಖ್ಯ ಅಂಶ. ಇಂದು ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸುತ್ತಿರುವ ಭಾರತ ಒಂದು ರಾಷ್ಟ್ರ ಎಂದುಕೊಳ್ಳುತ್ತದೆ. ಯಾವ ಅಂಶಗಳು ಭಾರತದ ಸತ್ವವೆಂದು ಪರಿಗಣಿಸಲ್ಪಟ್ಟಿದೆಯೋ ದುರ್ದೈವದಿಂದ ಅದೇ ಮತ ಪ್ರಚಾರಕ್ಕೆ ಬಾಧಕವಾಗಿದೆ. ಕ್ಯಾನ್ ಯು ಇಮ್ಯಾಜಿನ್? ನಾವು ಭಾರತೀಯರು ಅಂತ ಕೈ ಎದ್ದಾಗಲೆಲ್ಲ ಯಾಕೆ ಚಕ್ರವರ್ತಿ ಸೂಲಿಬೆಲೆ ಅಂದ್ರೆ ಕೋಪ ಬರುತ್ತೆ? ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಕೋಪ ಬರುತ್ತೆ ಅಂತಂದ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ನಾನು ಭಾರತೀಯ ಅಂತ ಹೇಳುವಂತ ಪ್ರಕ್ರಿಯೆಯನ್ನ ಹುಟ್ಟಾಕುವಂತ ಒಂದು ಸಂಚಲನ ಉಂಟಲ್ಲ, ಅದು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಇವರಿಗೆ. ಅದು ಅಕ್ಷರಶಃ ಅವನು ಹೇಳಿರುವಂತ ಮಾತು, ಡಾಕ್ಯುಮೆಂಟೆಡ್, ರೆಕಾರ್ಡ್ಸ್ ಅಲ್ಲಿದೆ. ಮಿತ್ರ, ಈ ಕಾರಣಕ್ಕೆ ಯಾವ ಕೇರಳವನ್ನ ನಮ್ಮ ವಿರೋಧಿ ಅಂತ ನಾವು ತಿಳ್ಕೊಳ್ತೀವೋ, ಕಮ್ಯುನಿಸ್ಟರು ನಾವು ಒಂದು ಸೌಧ ಕಟ್ಟಿಬಿಟ್ಟಿದ್ದೀವಿ, ಈ ಕೇರಳವನ್ನ ಭಾರತದಿಂದ ಪ್ರತ್ಯೇಕ ಮಾಡಬಹುದು ಅಂತ ಭಾವಿಸ್ತಾರೋ, ಅದೇ ಕೇರಳಕ್ಕೂ ಜನರಲ್ ಬಿಪಿನ್ ರಾವತ್ತರ ಡೆಡ್ ಬಾಡಿ ಬಂದಾಗ ಜನ ಬೀದಿಯಲ್ಲಿ ನಿಂತ್ಕೊಂಡು ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗ್ತಾರೆ ಅಂತಂದ್ರೆ, ಭಾರತವನ್ನು ಒಂದಾಗಿಸುವುದು ಬಹಳ ಕಷ್ಟದ ಸಂಗತಿಯಲ್ಲ. ಅವರ ಒಳಗಿರುವಂಥ ಈ ಭಾರತೀಯನ ಜಾಗೃತಗೊಳಿಸುವಂಥ ತಾಕತ್ತು ಬೇಕಾಗಿದೆ ಅಷ್ಟೇ, ಸಮರ್ಥವಾಗಿರುವಂಥ ಲೀಡರ್ ಬೇಕಾಗಿದೆ ಅಷ್ಟೇ ಅನ್ನೋದೇ ಅವ್ರಿಗೆ ಗೊತ್ತಿದೆ. ಇದನ್ನು ನಾಶ ಮಾಡ್ಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡಬೇಕು ಅಂತ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ, ಐ ಅಗೇನ್ ಕಮ್ ಟು ದ ನರೇಂದ್ರ ಮೋದಿ ಟಾಪಿಕ್, ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ಹೆಂಗಿತ್ತು ಅಂತಂದ್ರೆ, ತಮಿಳುನಾಡಿನವರೆಗೂ ದೆಹಲಿಯಲ್ಲಿರುವಂಥವ್ರಿಗೂ ಸಂಬಂಧವೇ ಇರ್ತಿರ್ಲಿಲ್ಲ.
ಕರ್ನಾಟಕದವ್ರಿಗೂ ದೆಹಲಿಯಲ್ಲಿ ಕೂತವ್ರಿಗೂ ಸಂಬಂಧವೇ ಇರ್ತಿರ್ಲಿಲ್ಲ. ನಮ್ಮಲ್ಲಿ ಹಿಂದಿ ಬರಲ್ಲ ಅನ್ನೋಂಥ ಟೆನ್ಷನ್ ಇವರಿಗೆಲ್ಲ ಇತ್ತು, ಅವರು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದರೆ ಈ ದೇಶದ ಪ್ರಧಾನಿ ದಕ್ಷಿಣವನ್ನು ಹೆಂಗೆ ಬೆಸೆದು ಬಿಟ್ರು ಅಂತಂದ್ರೆ, ಸಂಸತ್ ಭವನವನ್ನು ನಿರ್ಮಾಣ ಮಾಡಿ ಸಮರ್ಪಣೆ ಮಾಡುವಾಗ ಇದು ಕರ್ನಾಟಕದ ಬಸವಣ್ಣನವರ ಐಡಿಯಾ, ಬಹಳ ಕಾಲದ ಹಿಂದೆನೆ ಬಸವಣ್ಣವರು ಕೊಟ್ಟಿದ್ರು ಅಂತ ಇಡೀ ಸಂಸತ್ ಭವನದ ಆ ಐಡಿಯಾನ ಬಸವಣ್ಣವರಿಗೆ ಕೊಟ್ಟರು. ಸಂಸತ್ ಭವನದಲ್ಲಿ ಇವತ್ತು ಸೆಂಟ್ರಲ್ ಇರುವಂತ ಸೇನ್ಗೋಳ್ ಇದೆಯಲ್ಲ, ಎಲ್ಲಿಂದ ಬಂತು? ತಮಿಳುನಾಡಿನಲ್ಲಿ ಅಥವಾ ಆ ಭಾಗದಲ್ಲಿ ದಕ್ಷಿಣದಲ್ಲಿ ರಾಜರಾಜ ಚೋಳನ ಕಾಲದಲ್ಲಿ ಯಾವ ಸೇನ್ಗೋಳನ್ನ ಹಸ್ತಾಂತರಿಸುವಂತ ಪ್ರಕ್ರಿಯೆ ಇತ್ತೋ ಆ ಸೇನ್ಗೋಳನ್ನ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ನೆಹರುಗೆ ಕೊಡಲಾಗಿತ್ತು, ಅಲ್ಲಿಂದ ತರಿಸ್ಕೊಡ್ಲಾಗಿತ್ತು, ಮಾಡಿಸಿ ಕೊಡಲಾಗಿತ್ತು. ಇನ್ಫ್ಯಾಕ್ಟ್ ನೆಹರು ಅದನ್ನು ಸ್ವೀಕಾರ ಮಾಡಿ ರಾಜನಾಗಿ ಕೂತು ತನ್ನ ಮನೆಯೊಳಗಿರುವಂಥ ಅಥವಾ ತಾನು ಮಾಡಿರೋ ತನ್ನ ಮ್ಯೂಸಿಯಂನಲ್ಲಿ, ನೆಹರು ಮ್ಯೂಸಿಯಂನಲ್ಲಿ ಅದನ್ನು ಇಟ್ಟರು. ಇದು ನೆಹರುಗೆ ಸ್ವಾತಂತ್ರ್ಯ ಬಂದಾಗ ಕೊಟ್ಟ ವಾಕಿಂಗ್ ಸ್ಟಿಕ್ ಅಂತ ಬರೆದಿದ್ರು ಕೆಳಗೆ. ಸೇನ್ಗೋಳ ಬಗ್ಗೆ ವಾಕಿಂಗ್ ಸ್ಟಿಕ್ ಅಂತ, ನಾಚಿಕೆ ಆಗೋದು ಬೇಡವೇನ್ರಿ ಇವ್ರಿಗೆ? ಸೇನ್ಗೋಳ್ ಭಾರತೀಯತೆಯನ್ನ, ಏಕತೆಯನ್ನ ಪ್ರತಿನಿಧಿಸುವ ಸಂಕೇತ. ಇಫ್ ಯು ಆರ್ ಅ ತಮಿಳಿಯನ್, ಇಮ್ಯಾಜಿನ್ ಮಾಡಿ, ಇವತ್ತು ಸಂಸತ್ ಭವನದಲ್ಲಿ ಸೆಂಟ್ರಲ್ ಎಲ್ಲಿ ಪ್ರಧಾನಮಂತ್ರಿ ಅಥವಾ ಎಲ್ಲಿ ಸ್ಪೀಕರ್ ಕೂತ್ಕೊಳ್ತಾರೋ ಅದ್ರ ಹಿಂದೆ ಸೇನ್ಗೋಳ್ ಇರುತ್ತೆ ಅಂತಂದ್ರೆ, ನಮ್ಮ ಪ್ರತೀಕವಾಗಿ ಅಲ್ಲಿ ಇದೆಯಲ್ಲಪ್ಪ ಅಂತ ನೀವು ಹೆಂಗ್ ಸೆಪರೇಟ್ ಆಗ್ತಿರ್ರಿ? ಹೆಂಗ್ ಸೆಪರೇಟ್ ಆಗ್ಲಿಕ್ಕೆ ಸಾಧ್ಯ? ಭಾರತವನ್ನ ಏಕಗೊಳಿಸುವಂತ ಎಲ್ಲ ಪ್ರಕ್ರಿಯೆಗಳನ್ನು ಮುಚ್ಚಿಟ್ಟು ಅದನ್ನು ಸಮಾಧಿ ಮಾಡಿ ಅದರ ಮೇಲೆ ನೀವು ರಾಜ್ಯಭಾರ ನಡೆಸಿದ್ರಿ. ಫಾರ್ ದ ಫಸ್ಟ್ ಟೈಮ್ ಈ ದೇಶದ ಏಕತೆಯನ್ನು ಪ್ರತಿಬಿಂಬಿಸುವ ಈ ಪ್ರಕ್ರಿಯೆ ವ್ಯಾಪಕವಾಗಿ ಶುರುಗೊಂಡ ನಂತರ ಇನ್ನೊಂದು 10 ವರ್ಷಗಳಲ್ಲಿ ಭಾರತದಲ್ಲಿ ಈ ಪ್ರಕ್ರಿಯೆಗಳು ಅಥವಾ ಈ ವಿರೋಧಿ ಪ್ರಕ್ರಿಯೆಗಳು ನಿಂತು ಹೋಗುತ್ತೆ ಅನ್ನೋ ಭರವಸೆ ಶುರುವಾಗಿದೆಯಲ್ಲ, ಇವರೆಲ್ಲ ಹೆಂಗ್ ಪತರಗುಟ್ತಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರೇನು? ಯಾಕೆ ಈಗೆಲ್ಲರೂ ಒಗ್ಗಟ್ಟಾಗಿದ್ದಾರೆ? 28 ಪಾರ್ಟಿಗಳು ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ಕೆಸರಿ ಎರಚ್ತಿರ್ತಾರೆ. ಅಂಥವರೆಲ್ಲ ಯಾಕೆ ಒಗ್ಗಟ್ಟಾಗಿ ನಿಂತು ಬಿಟ್ಟಿದ್ದಾರೆ ಅಂತಂದ್ರೆ, ಈ ಬಾರಿ ಹೋಯ್ತು ಅಂದ್ರೆ ದೇಶ ಒಂದಾಗ್ಬಿಡುತ್ತೆ, ಒಂದಾಗ್ಬಿಟ್ರೆ ಇನ್ನು ನಮಗೆ ಬೆಲೆ ಇರಲ್ಲ ಅಂತ ಗೊತ್ತಾಗಿರೋದ್ರಿಂದ ಎಲ್ಲರೂ ಬಲವಾಗಿ ತಾವು ಒಟ್ಟಾಗಬೇಕು ಅಂತ ಆಗಿರೋದು.